ಇವತ್ತಿನ ದಿನ ಪಾಡ್ಕಾಸ್ಟ್ ಮಂಜುನಾಥ್ ಪ್ರಸಾದ್ ರಘು. BBMPಯಲ್ಲಿ ಆಲ್ಮೋಸ್ಟ್ 4 ವರ್ಷ ಕೆಲಸ ಮಾಡಿದೆ. ಅಂದರೆ ಅವಾಗ ಎಲೆಕ್ಟೆಡ್ ಬಾಡಿ ಇತ್ತು. 4 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳು. ಮೊದಲನೇದಾಗಿ ನಾನು ಅಲ್ಲಿ ಜಾಯ್ನ್ ಆದಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು, ನಂತರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು, ನಂತರ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದರೆ 3 ಮುಖ್ಯಮಂತ್ರಿಗಳ ಕೆಳಗೆ ಮತ್ತು 5 ಜನ ಮೇಯರ್ಗಳಿದ್ದರು. ಅಲ್ಲಿ 5 ವರ್ಷದಲ್ಲಿ ಇದ್ದಂಥ ಎಲ್ಲ ಮೇಯರ್ಸ್ ಜೊತೆಲಿ ಎಲೆಕ್ಟೆಡ್ ಬಾಡಿ ಇತ್ತು. ಮಧ್ಯದಲ್ಲಿ ಕಂದಾಯ ಇಲಾಖೆಗೆ ಇದು ಪ್ರಧಾನ ಕಾರ್ಯದರ್ಶಿ ಆಗಿನೂ ಸೇವೆ ಸಲ್ಲಿಸಿದೆ. ವೆಸ್ಟ್ ಬೆಂಗಾಲಲ್ಲಿ ನಾನು ಇದ್ದಂಥ 12 ವರ್ಷದಲ್ಲಿ 3 ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ. ಎಲ್ಲ ತುಂಬ ದೊಡ್ಡ ದೊಡ್ಡ ಜಿಲ್ಲೆಗಳು. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ 2 ವರ್ಷ ಕೆಲಸ ಮಾಡಿದೆ. ಮತ್ತೆ ನೀವು ಕೋವಿಡ್ ಪೀರಿಯಡ್ ಅಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ರಿ. ಈ ಮೈಗ್ರೆಂಟ್ ಲೇಬರರ್ಸು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದವರು ಸುಮಾರು 5 ಲಕ್ಷ ಜನ ಮೈಗ್ರೆಂಟ್ ಲೇಬರರ್ಸ್ ಇದ್ರು. ಎಲ್ಲರೂ ಸಹ ಅವರವರು ಇದ್ದಂಥ ಜಾಗಗಳಲ್ಲೇ ಇದ್ರು. ಇಲ್ಲಿ ಟ್ರೈನಿನ ವ್ಯವಸ್ಥೆ ಮಾಡಿ ಆ ರಾಜ್ಯದ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿ, ನಿಮ್ಮ ರಾಜ್ಯದ ಇಷ್ಟು ಜನ ಇರ್ತಾರೆ, ಈ ಜಿಲ್ಲೆಗಳಿಗೆ ಸೇರಿದಂಥ ಜನಗಳು ಅವ್ರನ್ನ ಅಲ್ಲಿಂದ ಅವ್ರ ಜಿಲ್ಲೆಗಳಿಗೆ ತಲುಪಿಸುವಂಥ ಅರೇಂಜ್ಮೆಂಟ್ಸ್ ಮಾಡಿ 5 ಲಕ್ಷ ಜನ ಮೈಗ್ರೆಂಟ್ ಲೇಬರರ್ಸ್ಗಳನ್ನು ಆ ಟೈಮಲ್ಲಿ ಕಳಿಸಿದ್ರಿ. ಸ್ಕೂಲ್ ಎಜುಕೇಷನ್ನು, ಹೆಲ್ತ್, ಇವೆರಡನ್ನು ಯಾತಕ್ಕೆ ಇಂಪ್ರೂವ್ ಮಾಡೋಕ್ಕಾಗಿಲ್ಲ ಇನ್ಸ್ಪೈಟ್ ಆಫ್ ಆಕ್ಟಿವಿಸಮ್? ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನೋಡಿದಾಗಲೇ ಗೊತ್ತಾಗುತ್ತೆ. ಇನ್ನು ನಮ್ಮ ಆಫೀಸ್ಗಳಿಗೆ ಬರ್ತಾರಲ್ಲ ಕೆಲವರು, ಎಷ್ಟೋ ಸತಿ ನನ್ನ ಅನುಭವ ಬಂದವರಿಗೆ ಅವ್ರಿಗೆ ಮರ್ಯಾದೆ ಗೌರವದಿಂದ ಕೂತ್ಕೊಳ್ಳೋಕೆ ಹೇಳಿ, ನಾನು ನಿಮ್ಮ ಜೊತೆಲಿ ಹೇಗೆ ಮಾತಾಡ್ತಾ ಇದ್ದೀನೋ ಆ ಥರ ಮಾತಾಡಿ ಹೇಳೋದು. ಕೊನೆಗೆ ಹೋಗೋವಾಗ ಏನು ಹೇಳ್ತಾರೆ ಗೊತ್ತಾ, ನನ್ನ ಕೆಲಸ ಆಗದೇ ಇರಲಿ, ನನಗಿಲ್ಲಿ ಬಂದಿದ್ದಕ್ಕೆ ನಾನು ಖುಷಿಯಾಗಿ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಜನ ಅಷ್ಟನ್ನೇ ಬಯಸೋದು. ಹ್ಯೂಮನ್ ಸೆನ್ಸು ಮತ್ತು ಕಾಮನ್ ಸೆನ್ಸ್ ಇದ್ದ ಅಂದರೆ ಆಡಳಿತ ಇದರಲ್ಲಿ ಯಾವುದನ್ನು ಬೇಕಾದರೂ ಅದು ನಿಭಾಯಿಸ್ಬೋದು. ನಮಸ್ಕಾರ, ನಾನು ಶಮಂತ. ಇವತ್ತಿನ ದಿನ ಪಾಡ್ಕಾಸ್ಟ್ ಮಂಜುನಾಥ್ ಪ್ರಸಾದ್ ರಘು. ಇವರು ಬೊಮ್ಮಾಯಿ ಅವರು CM ಆಗಿದ್ದಾಗ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಅಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಯು ನೇಮ್ ಇಟ್ ಆಲ್ಮೋಸ್ಟ್ ಆಲ್ ಡಿಪಾರ್ಟ್ಮೆಂಟಲ್ಲಿ ಅವರು ಡೈರೆಕ್ಟರ್ ಆಗಿರಬಹುದು, MD ಆಗಿರಬಹುದು, ಎಲ್ಲ ಥರನೂ ರೆಸ್ಪಾನ್ಸಿಬಿಲಿಟೀಸು. ಕಂಪ್ಲೀಟ್ ಕರ್ನಾಟಕ ಅವ್ರಿಗಿದು ಫುಲ್ ಪಲ್ಸ್ ಕರ್ನಾಟಕದು ಗೊತ್ತಿದೆ. ಡೆವಲಪ್ಮೆಂಟ್ ಅಂತ ನಾವು ಮಾತಾಡ್ತೀವಲ್ಲ, ಅದರಲ್ಲಿ ಇವ್ರದ್ದು ಡೈರೆಕ್ಟ್ ಕಾಂಟ್ರಿಬ್ಯೂಷನ್ನು ಇದೆ. ಇಂಡೈರೆಕ್ಟ್ ಆಗಿ ಪಾಲಿಸೀಸ್ ಬಗ್ಗೆ ಕೂಡ ಇವರು ಮಾತಾಡಿರೋದುಂಟು, ಕಾಂಟ್ರಿಬ್ಯೂಟ್ ಮಾಡಿರೋದುಂಟು. ಹಾಗಾಗಿ ಇವರು ನವೆಂಬರ್ 2024 ರಿಟೈರ್ ಆಗಿದ್ದಾರೆ. CMR University, India's top-ranked university. Over 65 acres of lakeside campus. Over 8,000 students. Over 20,000 alumni. Over 500 eminent teaching faculties. And placements in over 200 companies. CMR University, Bangalore. ಅಸ್ಟಾನಿಷಿಂಗ್ಲಿ, ಸ್ಟ್ರೇಂಜ್ಲಿ ಎಲ್ಲೂ ಕೂಡ ಕನ್ಸಲ್ಟೆನ್ಸಿ ಮಾಡ್ತಾ ಇಲ್ಲ. ಯಾತಕ್ಕೆ? ಇಲ್ಲ, ಆ್ಯಕ್ಚುಲಿ ನಾವು ಯಾವುದೇ IAS ಆಫೀಸರ್ ರಿಟೈರ್ಡ್ ಆದಮೇಲೆ 1 ವರ್ಷ ಕೂಲಿಂಗ್ ಪೀರಿಯಡ್ ಅಂತ ಇರುತ್ತೆ. ಕೂಲಿಂಗ್ ಪೀರಿಯಡಲ್ಲಿ ನೀವು ಯಾವುದೇ ಪ್ರೈವೇಟ್ ಆರ್ಗನೈಸೇಷನ್ ಆಗಲಿ, ಯಾವ ಆರ್ಗನೈಸೇಷನ್ ಜೊತೆಯಲ್ಲೂ ನೀವು ಇನ್ವಾಲ್ವ್ ಆಗೋದಂಗಿಲ್ಲ. ಒಂದು ವೇಳೆ ಇನ್ವಾಲ್ವ್ ಆಗಬೇಕು ಅನ್ನಂಗಿದ್ದ ಅಂದರೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಬೇಕು. ಸೊ ಅದಕ್ಕೆ 1 ವರ್ಷ ಯೂಶಲಿ ಯಾರು ಏನು ಮಾಡೋದಿಲ್ಲ. ಸೊ ಈಗ ತಾನೇ ಮುಗೀತು 1 ವರ್ಷ. ಹೌದು, ನವೆಂಬರ್. ಸೊ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಆ್ಯಂಡ್ ಇವರು UPSC ಸಾಮಾನ್ಯವಾಗಿ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ, ಹ್ಯುಮ್ಯಾನಿಟೀಸ್ಗೆ ಅಂತ ಇದೆ. ಬಟ್ ಎವ್ರಿ ರೂಲ್ ಹ್ಯಾಸ್ ಎನ್ ಎಕ್ಸೆಪ್ಷನ್. ಇವರು MTech ಮಾಡಿ ಡೆಲ್ಲಿನಲ್ಲಿ ಆಮೇಲೆ UPSCಗೆ ಜಾಯ್ನ್ ಆಗಿರೋದು. 1995 ಬ್ಯಾಚ್ ಅವರು. ಹಿನ್ನೆಲೆ ನೀವು ಹೇಳಿದ ಹಾಗೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟು. ಅದಾದ ನಂತರ IIT ಡೆಲ್ಲಿಯಲ್ಲಿ MTech ಮಾಡಿದೆ. MTech ಮಾಡೋವಂಥ ಟೈಮಲ್ಲಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಬರೆದಿದ್ದು. MTech ಮತ್ತು ಸ್ಟೂಡೆಂಟ್ ಆದಾಗಲೇ ಬರೆದಿದ್ದು. ಅದೇ MTech ಮಾಡ್ತಾ ಇರಬೇಕಾದ್ರೆ ಅಲ್ಲಿ IIT ಡೆಲ್ಲಿಯಲ್ಲಿದ್ದೆ. ಆ ಟೈಮಲ್ಲಿ ಸಿವಿಲ್ ಸರ್ವಿಸಸ್ಸು ಸೈಮಲ್ಟೇನಿಯಸ್ ಆಗಿ ಬರೆದಿದ್ದು. MTech ಮುಗೀತು, ಸಿವಿಲ್ ಸರ್ವಿಸಸ್ IASಗೂ ನಾನು ಸೆಲೆಕ್ಟ್ ಆದೆ. ಅಂದರೆ 93 ಎಕ್ಸಾಮ್ ನಮ್ಮದು, 94 ಬ್ಯಾಚ್.
ನಮ್ಮ IASಗೆ ಸೆಲೆಕ್ಟ್ ಆದಮೇಲೆ ನನಗೆ ವೆಸ್ಟ್ ಬೆಂಗಾಲ್ ಕ್ಯಾಡ್ರಿಗೆ ಅಲಾಟ್ ಮಾಡಿದ್ರು. ಓಕೆ. ಸೊ ನಾನು 12 ವರ್ಷಗಳ ಕಾಲ ವೆಸ್ಟ್ ಬೆಂಗಾಲಲ್ಲಿ ಕೆಲಸ ಮಾಡಿ ನಂತರ ವೆಸ್ಟ್ ಬೆಂಗಾಲ್ಗೆ ಏನು ನಮ್ಮನ್ನು ನೇಮಕ ಮಾಡಿದರು ಅದರಲ್ಲಿ ಸ್ವಲ್ಪ ತಪ್ಪಾಗಿದೆ ಅದನ್ನು ಸರಿಪಡಿಸೋದಕ್ಕೆ 12 ವರ್ಷ ಬೇಕಾಯಿತು. 12 ವರ್ಷ ತಪ್ಪು ಅಂದ್ರೆ ಯಾವ ತರ? ಅದು ಕ್ಯಾಟರ್ ಅಲೋಕೇಶನ್ ಅಂತ ನಾವು ಅಂತೀವಿ. ಸೊ IASಗೆ ಸೆಲೆಕ್ಟ್ ಆದಮೇಲೆ ನಿಮಗೆ ದೇಶದಲ್ಲಿ ಯಾವ ರಾಜ್ಯಕ್ಕೆ ಬೇಕಾದರೂ ಅಲಾಟ್ ಮಾಡಬಹುದು. ಅದು ಒಂದು ಗೈಡ್ಲೈನ್ಸ್ ಪ್ರಿನ್ಸಿಪಲ್ಸ್ ಆಫ್ ಕ್ಯಾಟರ್ ಅಲೋಕೇಶನ್ ಅಂತ ಇದೆ. ಅದರಲ್ಲಿ 1/3 ಆಫ್ ದಿ ಟೋಟಲ್ ಆಫೀಸರ್ ಸೆಲೆಕ್ಟೆಡ್ ವಿಲ್ ಬಿ ಅಲಾಟೆಡ್ ಟು ದೇರ್ ಹೋಮ್ ಸ್ಟೇಟ್ಸ್, 2/3 ವಿಲ್ ಬಿ ಅಲಾಟೆಡ್ ಔಟ್ಸೈಡ್ ದಿ ಹೋಮ್ ಸ್ಟೇಟ್ ಅಂತ ಇದೆ. ಓಕೆ. ಸೊ ಅದರಲ್ಲಿ ನಾನು 1994 ಇಡೀ ಕರ್ನಾಟಕ ರಾಜ್ಯದಿಂದ ನಾನೊಬ್ಬನೇ IASಗೆ ಸೆಲೆಕ್ಟ್ ಆಗಿದ್ದು, ಇನ್ಯಾರೂ ಸೆಲೆಕ್ಟ್ ಆಗಿರಲಿಲ್ಲ. ಸೊ ಆ ಟೈಮಲ್ಲಿ ಕರ್ನಾಟಕಕ್ಕೆ 2 ವೇಕೆನ್ಸೀಸ್ ಇತ್ತು. ಬಟ್ ಆ 2 ವೇಕೆನ್ಸೀಸ್ಗೆ ಔಟ್ಸೈಡರ್ಸ್ನ ಅಲಾಟ್ ಮಾಡಿದ್ರು. ಅಂದರೆ ಒಬ್ಬರು ಉತ್ತರ ಪ್ರದೇಶದಿಂದ ಬಂದರು ಇಲ್ಲಿಗೆ, ಇನ್ನೊಬ್ಬರು ಬಿಹಾರಿಂದ ಬಂದರು. ನನಗೆ ಇಲ್ಲಿಂದ ವೆಸ್ಟ್ ಬೆಂಗಾಲ್ಗೆ ಅಲಾಟ್ ಮಾಡಿದ್ರು. ಅದು ಮಾಡಿರೋದು ತಪ್ಪು ಅಂತ ನನಗೆ ಗೊತ್ತಾದ ಮೇಲೆ ಆಮೇಲೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಅದನ್ನು ಮನವಿ ಮಾಡಿಕೊಂಡೆ. ಅದರಲ್ಲಿ ಅವರೇನು ಇಂಟರ್ಫಿಯರ್ ಆಗಲಿಲ್ಲ. ನಂತರ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಪ್ರಿನ್ಸಿಪಲ್ ಬೆಂಚಲ್ಲಿ ಅಲ್ಲಿ ಕೇಸ್ ಫೈಲ್ ಮಾಡಾದ್ಮೇಲೆ ಅದು ನನ್ನ ಪರವಾಗಿ ಆಯಿತು. ಕೇಂದ್ರ ಸರ್ಕಾರ ಅದು ವಿರುದ್ಧ ಡಿವಿಷನ್ ಬೆಂಚ್ ಡೆಲ್ಲಿ ಹೈಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ರು, ಅದು ನನ್ನ ಪರವಾಗಿ ಆಯಿತು. ಅದ್ರ ವಿರುದ್ಧ ಅವರು ಸುಪ್ರೀಂ ಕೋರ್ಟಲ್ಲಿ SLP ಫೈಲ್ ಮಾಡಿದ್ರು, ಅದು ನನ್ನ ಪರವಾಗಿ ಆಯಿತು. ಈ ಎಂಟೈರ್ ಪ್ರೋಸೆಸ್ 12 ವರ್ಷ ಆಯಿತು. ಸುಪ್ರೀಂ ಕೋರ್ಟಲ್ಲಿ ನನ್ನ ಪರವಾಗಿ ಆದೇಶ ಆದ ಮೇಲೆ ಅಲ್ಲಿ ವೆಸ್ಟ್ ಬೆಂಗಾಲಿಂದ ನನಗೆ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ನಾನು ಇದ್ದಂಥ 12 ವರ್ಷದಲ್ಲಿ 3 ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ. ಎಲ್ಲ ತುಂಬ ದೊಡ್ಡ ದೊಡ್ಡ ಜಿಲ್ಲೆಗಳು. ಅಲ್ಲಿ ಮಿಡ್ನಾಪುರ್ ಅಂತ ಒಂದು ಜಿಲ್ಲೆ ಇದೆ. ಆ ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಜನಸಂಖ್ಯೆ ಆವಾಗ 1,10,00,000 ಆಯಿತು, ಒಂದೇ ಒಂದು ಜಿಲ್ಲೆ. ಅಲ್ಲಿ ನಾನು 2 ವರ್ಷ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂತಾರೆ, ಅಂದರೆ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಂತ ನಾವೇನು ಹೇಳ್ತೀವಲ್ಲ ಅಲ್ಲಿ. ಆಮೇಲೆ 2 ವರ್ಷ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ದೆ. ಅದಾದ ನಂತರ ಇನ್ನೊಂದು ಜಿಲ್ಲೆ ಬರ್ಧವಾನ್ ಅಂತ ಇದೆ, ಅಲ್ಲಿ 4 ವರ್ಷ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಸನ್ಸೋಲ್ ದುರ್ಗಾಪುರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಅಲ್ಲಿ ಕೆಲಸ ಮಾಡಿದೆ. ನಂತರ ಮುರ್ಷಿದಾಬಾದ್ ಅಂತ ಒಂದು ಜಿಲ್ಲೆ ಇದೆ, ಆ ಜಿಲ್ಲೆಯಲ್ಲಿ 2 ವರ್ಷ ಜಿಲ್ಲಾಧಿಕಾರಿ ಆಗಿದ್ದೆ. ಅಲ್ಲಿ ನಾನು ಜಿಲ್ಲಾಧಿಕಾರಿ ಆಗಿದ್ದಂಥ ಸಮಯದಲ್ಲಿ ಹಿಂದಿನ ನಮ್ಮ ರಾಷ್ಟ್ರಪತಿಗಳಾಗಿದ್ದಂಥ ಪ್ರಣಬ್ ಮುಖರ್ಜಿ ಅವರು ಅದೇ ಜಿಲ್ಲೆಯಲ್ಲಿ ಒನ್ ಆಫ್ ದ MPs, ಅಲ್ಲಿ 3 ಜನ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಇದ್ದಿದ್ದು. ಅದರಲ್ಲಿ ಪ್ರಣಬ್ ಮುಖರ್ಜಿ ಅವರು ಒಬ್ಬರು ಅಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್. ಸೊ ಅವ್ರ ಜೊತೆಯಲ್ಲೂ 2 ವರ್ಷ ಕೆಲಸ ಮಾಡೋವಂಥ ಇದು ಅವಕಾಶ ಸಿಕ್ತು. ನಾನು ಆ ಟೈಮಲ್ಲಿ ಅವರು MP ಆಗಿ ಎಲೆಕ್ಟ್ ಆದಮೇಲೆ ಅವರು ಡಿಫೆನ್ಸ್ ಮಿನಿಸ್ಟರ್ ಆದರು. ಸೊ ಪ್ರತಿ 15 ದಿನಕ್ಕೆ ಒಂದೊಂದ್ಸತಿ ಜಿಲ್ಲೆಗೆ ಬರ್ತಾಯಿದ್ರು, ಯಾಕಂದರೆ ಆ ಜಿಲ್ಲೆಯಿಂದ ಅವರು ಸಂಸದರಾಗಿರೋದ್ರಿಂದ. ಅವ್ರ ಜೊತೆಯಲ್ಲಿ ನಿಕಟವಾಗಿ ಯಾವಾಗ 2 ವರ್ಷ ಕೆಲಸ ಮಾಡಿದ್ರೆ, ಅಂದರೆ ಒಟ್ಟಿನಲ್ಲಿ ಅದು ತಪ್ಪೋ ಸರಿನೋ ನನಗೆ 12 ವರ್ಷ ವೆಸ್ಟ್ ಬೆಂಗಾಲಲ್ಲಿ ಕೆಲಸ ಮಾಡುವಂಥ ಅವಕಾಶ ಒದಗಿ ಬಂತು. 12 ವರ್ಷ ಕೆಲಸ ಮಾಡಾದ್ಮೇಲೆ ಕೇಂದ್ರ ಸರ್ಕಾರ ನನ್ನನ್ನು ಮತ್ತೆ ಕರ್ನಾಟಕಕ್ಕೆ ಇದು ಅಲಾಟ್ ಮಾಡಿದ್ರು. ಕರ್ನಾಟಕಕ್ಕೆ ಇಲ್ಲಿಗೆ ಬಂದಮೇಲೆ ಇಲ್ಲಿ 3 ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಆಗಿದ್ದೆ. ಒಂದು ರಾಯಚೂರು ಆದಮೇಲೆ ಮಂಡ್ಯ ಅಲ್ಲಿ ಜಿಲ್ಲಾಧಿಕಾರಿ ಆಗಿದೆ. ನಂತರ ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿ ಆಗಿದ್ದೆ. ಈ 3 ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆದ ನಂತರ ಹಲವಾರು ಪೋಸ್ಟ್ಗಳಲ್ಲಿ ಕೆಲಸ ಮಾಡಿದೆ. ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಯುಕ್ತರಾಗಿದ್ದೆ, ಆಮೇಲೆ ಕೃಷಿ ಇಲಾಖೆಯಲ್ಲಿ ಆಯುಕ್ತರಾಗಿದ್ದೆ, ಆಮೇಲೆ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಅಲ್ಲಿ ಕಮಿಷನರ್ ಆಗಿದ್ದೆ. ಇದಾದ ನಂತರ KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ KSRTC ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ 2.5 ವರ್ಷ ಕೆಲಸ ಮಾಡಿದೆ. ಅದಾದ ನಂತರ ಮತ್ತೆ ಕೃಷಿ ಇಲಾಖೆಯ ಕಾರ್ಯದರ್ಶಿ ಆಗಿದ್ದೆ, ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಆಗಿದ್ದೆ. ನಂತರ BBMPಯಲ್ಲಿ ಆಲ್ಮೋಸ್ಟ್ 4 ವರ್ಷ ಕೆಲಸ ಮಾಡಿದೆ. ಅಂದರೆ ಆವಾಗ ಎಲೆಕ್ಟೆಡ್ ಬಾಡಿ ಇತ್ತು. 4 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳು, ಮೊದಲನೇದಾಗಿ ನಾನು ಅಲ್ಲಿ ಜಾಯ್ನ್ ಆದಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು, ನಂತರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು, ನಂತರ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದರೆ 3 ಮುಖ್ಯಮಂತ್ರಿಗಳ ಕೆಳಗೆ ಮತ್ತು 5 ಜನ ಮೇಯರ್ಗಳಿದ್ದರು. ಅಲ್ಲಿ 5 ವರ್ಷದಲ್ಲಿ ಇದ್ದಂಥ ಎಲ್ಲ ಮೇಯರ್ಸ್ ಜೊತೆಲಿ ಎಲೆಕ್ಟೆಡ್ ಬಾಡಿ ಇತ್ತು. ಮಧ್ಯದಲ್ಲಿ ಕಂದಾಯ ಇಲಾಖೆಗೆ ಇದು ಪ್ರಧಾನ ಕಾರ್ಯದರ್ಶಿ ಆಗಿನೂ ಸೇವೆ ಸಲ್ಲಿಸಿದೆ. BBMP ಆದಮೇಲೆ ಮತ್ತೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆಗಿದೆ. ಅದಾದ ನಂತರ ನೀವು ಹೇಳಿದಾಗೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ 2 ವರ್ಷ ಕೆಲಸ ಮಾಡಿದೆ. ಅದಾದ ನಂತರ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಆಗಿ ಪ್ರಮೋಷನ್ ಆಯಿತು.
ಪ್ರಮೋಷನ್ ಆದಮೇಲೆ ಇದು ಸಹಕಾರ ಇಲಾಖೆ ಮತ್ತು ಕ್ರೀಡಾ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಲಾಸ್ಟಲ್ಲಿ ರಿಟೈರ್ಡ್ ಆಗೋ ಟೈಮಲ್ಲಿ ಇದು ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟು ಆ ಇಲಾಖೆಯಲ್ಲಿ 1 ವರ್ಷ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿ ನಂತರ ತಾವು ಹೇಳಿದಾಗೆ ನವಂಬರ್ 2024 ರಿಟೈರ್ಡ್ ಆಗಿದ್ದು. ಅಂದರೆ ಆಲ್ಮೋಸ್ಟ್ 2 ರಾಜ್ಯಗಳಲ್ಲಿ ಕೆಲಸ ಮಾಡಿರತಕ್ಕಂಥ ಅನುಭವ ಯಾವ ಅಧಿಕಾರಿಗೂ ಇರೋದಿಲ್ಲ. ಯಾಕಂದರೆ ಯೂಶಲಿ ಒಬ್ಬ IAS ಆಫೀಸರ್ನ ಒಂದು ರಾಜ್ಯಕ್ಕೆ ಅಲಾಟ್ ಮಾಡಿದ್ಮೇಲೆ ಅದೇ ರಾಜ್ಯದಲ್ಲಿ ಪೂರ್ಣವಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಒಂದೇನೆಂದರೆ ನಾವು ಕೇಂದ್ರ ಸರ್ಕಾರಕ್ಕೆ ಬೇಕಾದರೆ ಹೋಗ್ಬೋದು, ಅದು ಬಿಟ್ಟ ಅಂದರೆ ನಮ್ಮ ಇಡೀ ಸರ್ವೀಸು ಒಂದೇ ರಾಜ್ಯದಲ್ಲಿರುತ್ತೆ. ಬಟ್ ನನಗೆ 12 ವರ್ಷ ಒಂದು ರಾಜ್ಯ, 18 ವರ್ಷ ಇನ್ನೊಂದು ರಾಜ್ಯದಲ್ಲಿ ಕೆಲಸ ಮಾಡಿದಂಥ 2 ರಾಜ್ಯಗಳ ಅನುಭವ ಯೂಶಲಿ ಎಲ್ಲರಿಗೂ ಇರೋದಿಲ್ಲ. ಅದು ಎಕ್ಸೆಪ್ಷನಲ್ ಕೇಸು. ಬಟ್ ಯಾವುದೇ ಎಲ್ಲೇ ಒಂದು ಕಡೆ ಕೆಲಸ ಮಾಡಿದ್ರೂ ಆ ರಾಜ್ಯದ ಅನುಭವ, ಅಲ್ಲಿನ ಜನ, ಅಲ್ಲಿನ ರಾಜಕಾರಣಿಗಳು, ಅಲ್ಲಿದ್ದಂಥ ಮುಖ್ಯಮಂತ್ರಿಗಳ ಜೊತೆ ಎಲ್ಲ ಕೆಲಸ ಮಾಡುವಂಥ ಅವಕಾಶ ಇತ್ತು. ಈ ಥರ ಅನುಭವ, ಅಲ್ಲಿನ ಅನುಭವ ಇಲ್ಲಿಗೆ ಬಂದ ಮೇಲೆ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಅನ್ನಿಸುತ್ತೆ. ಓಕೆ, ಇವಾಗ ಇವ್ರದ್ದು ಡೀಟೇಲ್ಸ್ ಕೇಳಿದ್ರಿ ಅಲ್ವಾ. ಆ್ಯಕ್ಚುಲಿ ಇಂಡಿಯನ್ ಸಿವಿಲ್ ಸರ್ವೀಸಸ್ ಇವಾಗ ಅದನ್ನು UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋ ಹೆಸರಿನಲ್ಲಿ IAS IPS ಮತ್ತು ಬೇರೆ ಬೇರೆ ಡಿಫ್ರೆಂಟ್ ಕ್ಯಾಟಗರೀಸು ಹೆಚ್ಚು ಕಡಿಮೆ 31 ಸರ್ವೀಸಸ್ ಇವೆ. ಇದನ್ನು ಶುರು ಮಾಡಿದ್ದು ಬ್ರಿಟಿಷರ್ಸ್ ಕಾಲದಲ್ಲಿ ಕಾರ್ನ್ವಾಲಿಸಿಂದ ಶುರು ಆಯಿತು. ಪರ್ಪಸ್ ಏನಪ್ಪ ಅಂತಂದರೆ ಟು ಸರ್ವ್ ಬ್ರಿಟಿಷರ್ಸ್ ಅಂತ. ಅದು ಇವತ್ತಿಗೂ ಕೂಡ ಹಾಗೇ ನಡ್ಕೊಂಡು ಬರ್ತಾ ಇದೆ. ಈಗ ತುಂಬ ಸ್ಟ್ರಾಂಗಾಗಿ ಎಷ್ಟರ ಮಟ್ಟಿಗೆ ಇದನ್ನು ಬದಲಾವಣೆ ತರಬೇಕು ಅನ್ನೋದು ಕೂಡ ನಡೀತಾ ಇದೆ. ಸಿವಿಲ್ ಸರ್ವಿಸ್ ಕಂಪ್ಲೀಟ್ ಪ್ಯಾಟ್ರನ್ ಹೇಗೆ ತರಬೇಕು, ಯಾತಕ್ಕೆ ತರಬೇಕಾಗುತ್ತೆ ಅಂತ ಕೂಡ ಇದೆ. ಇವಾಗ ನೀವೇ ಹೇಳಿದಾಗೆ 12 + 18 ಇಯರ್ಸ್, ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು. ಪ್ರಾಬಬ್ಲಿ ನೀವು ಪುಸ್ತಕ ಬರೀತೀರಾ ಅಂತ ಅನಿಸುತ್ತೆ. ನಿಮಗೂ ಸಾಹಿತ್ಯ, ಸಂಸ್ಕೃತಿ ಇಂಥವೆಲ್ಲ ಇಷ್ಟ ಇರೋದ್ರಿಂದ ಡೆಫಿನೆಟ್ಲಿ ಒಂದು ಬುಕ್ಕು ನೀವು ಬರೀತೀರಾ ಅನಿಸುತ್ತೆ. ಆ ರಿಫಾರ್ಮೇಷನ್ ಬೇಕು ಅಂತ ಅನಿಸುತ್ತಾ? ನೀವಷ್ಟು ಕ್ಲೋಸ್ ಆಗಿ ಕೆಲಸ ಮಾಡಿದ್ದೀರಾ, ಪವರ್ನ, ಅಡ್ಮಿನಿಸ್ಟ್ರೇಷನನ್ನು ಕಂಡಿದ್ದೀರಾ. ಯಾವ ಥರ ಇಂಪ್ರೂವೈಸ್ ಮಾಡಬಹುದು ಅಂತ ಅನಿಸುತ್ತೆ? ಅಲ್ಲ, ಈಗ ನಾವು ನೋಡಿದಾಗ ಈಗ ಈ ಏನು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇದೆ, ಈ ಒಂದು ಸೇವೆಯಲ್ಲಿ, ಈ ಒಂದು ಸರ್ವೀಸಲ್ಲಿ ಜಾಯಿನ್ ಆಗೋದು ತುಂಬ ಕಷ್ಟ. ಈಗ ಆನ್ ಆನ್ ಆ್ಯಾವ್ರೇಜ್ ನಾವು ನೋಡಿದಾಗ ಪ್ರತಿ ವರ್ಷ ಒಂದು 10 ಲಕ್ಷ ಜನ ಅಪ್ಲೈ ಮಾಡ್ತಾರೆ. 10 ಲಕ್ಷ ಜನ ಇಡೀ ದೇಶದಲ್ಲಿ. ನಿಮಗೆ ಗೊತ್ತಿರೋ ಹಾಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಅಂದರೆ ಜಸ್ಟ್ ಒಂದು ಗ್ರ್ಯಾಜುಯೇಷನ್ ಅಷ್ಟೇ. ಯಾವ ಗ್ರ್ಯಾಜುಯೇಷನ್ ಆದರೂ ಆಗಿರ್ಬೋದು. ಎರಡನೇದು ಜಸ್ಟ್ ಗ್ರ್ಯಾಜುಯೇಷನ್ ಅಂದರೆ 35% ಪಾಸಿಂಗ್ ಮಾರ್ಕ್ಸ್ ಏನಿದೆ, ಸೊ ಅಷ್ಟೇ ಕ್ವಾಲಿಫಿಕೇಷನ್ನು. ಆಮೇಲೆ ಏಜ್ ಇರುತ್ತೆ, ಅದು 21 ಇಯರ್ಸ್ ಏಜ್ ಇರಬೇಕು. ಮತ್ತು ಅಪ್ಪರ್ ಏಜ್ ಲಿಮಿಟ್ ಇದೆ. ನಂಬರ್ ಆಫ್ ಅಟೆಂಪ್ಟ್ಸ್ ಅದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಈ ವರ್ಷ 1000 ಪೋಸ್ಟ್ ಇದ್ದ ಅಂದರೆ ಅದರಲ್ಲಿ 10ರಷ್ಟು ಜನನ ಸೆಲೆಕ್ಟ್ ಮಾಡ್ತಾರೆ ವಿದ್ಯಾರ್ಥಿಗಳು. ಅಂದರೆ 7 ಲಕ್ಷ ಜನ ಪರೀಕ್ಷೆ ಬರೆದ್ರೆ 7 ಲಕ್ಷದಿಂದ 10,000ಕ್ಕೆ ಅದನ್ನು ಕಡಿಮೆ ಮಾಡ್ತಾರೆ. ಅಂದರೆ 1000 ಪೋಸ್ಟ್ ಇದೆ, 10 times ದಿ ನಂಬರ್ ಆಫ್ ಪೋಸ್ಟ್, 1:10 ಯೂಶಲಿ. ಆಮೇಲೆ ಇವರು ಏನು 10,000 ಜನ ಪಾಸ್ ಆಗ್ತಾರೆ ಅಂದರೆ ಅದು ಟಾಪ್ ರ್ಯಾಂಕಿಂಗಲ್ಲಿ ಯಾರು ಇರ್ತಾರೆ ಅವ್ರನ್ನ ಇದು ಮಾಡ್ತಾರೆ. ಎಷ್ಟು ಪೋಸ್ಟ್ ಇದೆಯೋ ಅದು 2ರಷ್ಟು ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಮೇನ್ ಎಕ್ಸಾಮಿಂದ 1000 ಪೋಸ್ಟ್ ಇದೆ ಅಂದರೆ 2,000 ಜನಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಈ 2,000 ಜನ ಅಲ್ಟಿಮೇಟ್ಲಿ ಅಲ್ಲಿ UPSCಯಲ್ಲಿ ಇಂಟರ್ವ್ಯೂಗೆ ಹೋಗ್ತಾರೆ. ಇಂಟರ್ವ್ಯೂ ಅಲ್ಲಿ ಅವರಿಗೆ ಪರ್ಸ್ನಾಲಿಟಿ ಟೆಸ್ಟ್ ಅಂತ ಏನು ಹೇಳ್ತಾರೆ, ಅದು ಬೇರೆ ಬೇರೆ ಬೋರ್ಡ್ಸ್ ಇರುತ್ತೆ. ಆ ಬೋರ್ಡ್ಸಲ್ಲಿ ಇಂಟರ್ವ್ಯೂಗೆ ಅಪಿಯರ್ ಆಗ್ತಾರೆ. ಇಂಟರ್ವ್ಯೂಗೆ ಅಪಿಯರ್ ಆಗಿ ಅಲ್ಟಿಮೇಟ್ಲಿ ಫೈನಲ್ ಆಗಿ ಸೆಲೆಕ್ಷನನ್ನು ಮಾಡ್ತಾರೆ. ಅಂದರೆ ಇದರಲ್ಲಿ ಈ ಸೆಲೆಕ್ಷನ್ಸ್ ಅಲ್ಟಿಮೇಟ್ಲಿ ಇದಾದಮೇಲೆ ಯಾರು ಟಾಪಲ್ಲಿ, ಯೂಶಲಿ ಟಾಪ್ 170-180 ಪೋಸ್ಟ್ ಏನೋ ಇದೆ ಈಗ IASಗೆ. ನಾವು ಟ್ರೈನಿಂಗಿಗೆ ಜಾಯಿನ್ ಆದ ಟೈಮಲ್ಲಿ ನಮ್ಮ ಡೈರೆಕ್ಟರ್ ಇದ್ದರು, NC ಸಕ್ಸೇನಾ ಅಂತ ಇದ್ದರು. ಅವರು ಗವರ್ನಮೆಂಟ್ ಆಫ್ ಇಂಡಿಯಾ ಸೆಕ್ರೆಟರಿ ಆಗಿ ಅವೆಲ್ಲ ರಿಟೈರ್ಡ್ ಆದರು. ವ್ಯವಸ್ಥೆ ಹೆಂಗಿದೆ ಅಂದರೆ ಇಲ್ಲಿ ನೀವು ಒಳ್ಳೆ ಅಧಿಕಾರಿಯಾಗಿ ಒಳ್ಳೆ ಇದರಲ್ಲಿ ದಿಕ್ಕಿನಲ್ಲಿ ಹೋಗೋದಕ್ಕೂ ಅವಕಾಶ ಇದೆ. ನೀವು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ಕೆಟ್ಟ ದಾರಿಯಲ್ಲಿ ಹೋಗೋದಕ್ಕೂ ಅವಕಾಶ ಇದೆ. ಇದು ಎರಡೂ ಅವಕಾಶ ಇದೆ ಇದರಲ್ಲಿ. ಹೌದು, ಈ ಎರಡರ ಮಧ್ಯದಲ್ಲಿ ನಿಮ್ಗಳಲ್ಲೂ ಒಂದು ಕಾನ್ಫ್ಲಿಕ್ಟ್ ಇದೆ ಅಲ್ಲ? ಅದು ಇಂಡಿವಿಜುವಲ್ ಆಫೀಸರ್ ಮೇಲೆ ಡಿಪೆಂಡ್ ಆಗುತ್ತೆ.
ಈಗ ಇಂಡಿವಿಜುವಲ್ ಆಫೀಸರ್ಸ್ಗೆ ತನ್ನದೇ ಆದಂಥ ಮೌಲ್ಯಗಳಿರುತ್ತೆ, ತನ್ನದೇ ಆದಂಥ ನೀತಿ ಇರುತ್ತೆ, ಅವ್ರ ಐಡಿಯಲ್ಸು ಪ್ರಿನ್ಸಿಪಲ್ಸು ಅದರಲ್ಲಿ ಇರುತ್ತೆ, ಮತ್ತು ಅವರು ಬೆಳೆದಂಥ ಪರಿಸರ ಇದೆಲ್ಲನೂ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ನಮಗೆ ಮೊದಲಿಂದನೂ ನಮಗೆ ಹೇಳಿಕೊಟ್ಟಂಥದ್ದು ಈಗ 2 ದಾರಿಗಳಲ್ಲಿದೆ. ಒಂದು ದಾರಿಯಲ್ಲಿ ನೀವು ಮೊಮೆಂಟರಿ ಗೇನ್ಸ್ ಇಲ್ಲದೇ ಇರ್ಬೋದು. ಮೊಮೆಂಟರಿ ಗೇನ್ಸ್ ಅಂದರೆ ಇವತ್ತು ಯಾವುದೋ ಒಂದು ಹುದ್ದೆಗೆ ಹೋಗ್ತೀರಾ, ಏನೋ ನಿಮಗೇನೋ ಕೆಲಸ ಮಾಡೋದಕ್ಕೆ ಹೇಳ್ತಾರೆ, ಅದು ಕಾನೂನು ವಿರುದ್ಧ ಇರ್ಬೋದು. ಅದನ್ನು ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇದ್ರೂ ಕೆಲಸ ಮಾಡಿದಾಗ ಆವತ್ತಿನ ದಿನ ನಿಮಗೆ ಕೇಳಿದಂಥ ಪೋಸ್ಟಿಂಗ್ ಸಿಗಬಹುದು, ನೀವು ಇದೆಲ್ಲ ಇದು ಚೆನ್ನಾಗಿರ್ಬೋದು ಇವತ್ತಿನ ದಿನ. ಬಟ್ ಮುಂದೆ ಇದನ್ನು ಅನುಭವಿಸ್ಲೇಬೇಕಾಗತ್ತೆ. ತಪ್ಪು ಮಾಡಿದ ಅಂದರೆ ಮುಂದೆ ಅನುಭವಿಸ್ಲೇಬೇಕಾಗತ್ತೆ. ಸೊ ಅದು ಎಲ್ಲ ಆಫೀಸರ್ಸ್ಗೂ ಗೊತ್ತಿರುವಂಥ ವಿಚಾರ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಯಾವುದೇ ಒಂದು ವಿಷಯವನ್ನು ನೀವು ತಗೊಂಡಾಗ ಅದರಲ್ಲಿ ನಾನು ಹೇಳಿದ ಹಾಗೆ ಯಾವುದು ಕಾನೂನುಬದ್ಧವಾಗಿದೆ, ಯಾವುದು ಸಂವಿಧಾನವಾಗಿದೆ ಅದನ್ನು ನಾವು ಪಾಲನೆ ಮಾಡಿಕೊಂಡೋದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಕೆಲವು ಟೈಮಲ್ಲಿ ಕೆಲವು ಅಧಿಕಾರಿಗಳು ಗೊತ್ತಿದ್ರೂ ಸಹ ಇದು ತಪ್ಪು ಅಂತ ತಪ್ಪು ಮಾಡ್ಕೊಂಡು ಹೋಗ್ತಾರೆ. ಕೆಲವು ಟೈಮಲ್ಲಿ ಅದನ್ನು ಪ್ರಾಬ್ಲಮಲ್ಲಿ ಸಿಗಾಕೋಬೋದು, ಸಿಗಾಕೊಳ್ಳದೇನೂ ಇರ್ಬೋದು. ಸೊ ಅದು ಅಲ್ಟಿಮೇಟ್ಲಿ ನಾನು ಹೇಳಿದ ಹಾಗೆ ಯಾರೇ ಒಬ್ಬರು ನಿಮಗೆ ಫೋರ್ಸಿಬಲಿ ಏನು ಮಾಡಿಸೋದಕ್ಕಾಗೋದಿಲ್ಲ. ಬಟ್ ನೀವು ತಗೊಳ್ಳೋವಂಥ ನಿರ್ಧಾರಗಳು, ಅದು ನೀವು ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದನ್ನು ವಿವೇಚನೆ ಅಧಿಕಾರಿಗಳಲ್ಲಿ ಇರಬೇಕು. ನನ್ನ ಅನಿಸಿಕೆ ಅಂದರೆ ಬಡವರು ಯಾರು ಕಟ್ಟ ಕಡೆಯ ಮನುಷ್ಯರು ಯಾರಿದ್ದಾರೆ, ದೀನದಲಿತರು, ಬಡವರಿಗೋಸ್ಕರ ನೀವು ಕಾನೂನನ್ನು ಬಿಟ್ಟು ಸಹ ಅವ್ರಿಗೋಸ್ಕರ ನೀವು ಕೆಲಸ ಮಾಡಿ ಸಹಾಯ ಮಾಡಿದ್ರೆ ಯಾರು ಏನು ಬೆಟ್ಟು ತೋರಿಸೋದಿಲ್ಲ. ಯಾವಾಗ ನೀವು ಕಾನೂನನ್ನು ನಿಮ್ಮ ವೆಸ್ಟೆಡ್ ಇಂಟ್ರೆಸ್ಟ್ಗೋಸ್ಕರ ಅಥವಾ ಬೇರೆ ಯಾರಿಗೋ ಒಬ್ಬರಿಗೆ ಅನುಕೂಲ ಆಗೋದಕ್ಕೆ ನೀವು ಕಾನೂನನ್ನು ತಿದ್ದಿದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹೊರತು, ಬಡವರಿಗೋಸ್ಕರ ನಾನು ಕಾನೂನನ್ನು ಬಿಟ್ಟು ಆಚೆ ಬಂದು ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳೋದಂದರೆ ಯಾರೂ ಅದರಲ್ಲಿ ಇದು ಮಾಡೋದಿಲ್ಲ, ಡಿಸ್ಪ್ಯೂಟ್ ಮಾಡೋದಿಲ್ಲ. ಯಾಕಂದರೆ ನಮ್ಮ ವೆಸ್ಟೆಡ್ ಇಂಟ್ರೆಸ್ಟ್ ಏನು ಇರೋಲ್ವಲ್ಲ. ಅಲ್ಟಿಮೇಟ್ಲಿಗೆ ಅದು ನೋಡೋದು ನೀವು ಒಂದು ನಿರ್ಧಾರ ತಗೊಂಡು ಆ ನಿರ್ಧಾರದಿಂದ ನಿನಗೆ ಲಾಭ ಮಾಡ್ಕೊಂಡಿದ್ರೆ ಅಥವಾ ಬೇರೆ ಯಾರಿಗಾದ್ರೂ ಲಾಭ ಮಾಡೋದಕ್ಕೆ ಮಾಡಿದ್ರೆ ಅನ್ನೋದೇ ಅದೇ ಆಸಿಡ್ ಟೆಸ್ಟು. ನಮ್ಮ ಒಂದು ಕ್ರಮದಿಂದ ಬಡವರಿಗೆ ಇವ್ರುಗಳಿಗೆಲ್ಲ ಸಹಾಯ ಮಾಡುವಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ. ಕಾನೂನಲ್ಲಿ ಅದು ಅವಕಾಶ ಇಲ್ಲದೇ ಇದ್ರೂ ಸ್ವಲ್ಪ ಮುಂದಕ್ಕೆ ಹೋಗಿ ಇದು ಮಾಡಿದ್ದೀವಿ ಅಂದರೆ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ, ಯಾರು ಇದು ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಇರೋದು. ಇನ್ನು ಅದು ಆಡಳಿತ ಯಂತ್ರ ಇರೋದೇ ಬಡವರಿಗೋಸ್ಕರ. ಮತ್ತು ಯಾರಿಗೆ ವಾಯ್ಸ್ ಇಲ್ಲ, ಯಾರಿಗೆ ಶಕ್ತಿ ಇಲ್ಲ ಅಂಥವ್ರಿಗೋಸ್ಕರ ಆಡಳಿತ ಯಂತ್ರ ಇರೋದು. ಇವರು ಶ್ರೀಮಂತರು ಯಾರಿದ್ದಾರೆ ನೀವು ಸಹ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕಂತ. ಅವ್ರು ಕೆಲಸ ಮಾಡಿಸ್ಕೊಂಡೇ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾವಿರೋದು ಬೇಸಿಕಲಿ ಅದನ್ನು ಲೋವರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಏನಿದೆ ಅವ್ರಿಗೋಸ್ಕರ ಕೆಲಸ ಮಾಡೋದಕ್ಕೋಸ್ಕರ ಇರೋದು. ಈಗ ಒಂದು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಬಗ್ಗೆ ಒಂದು ಫುಲ್ ಪ್ರೊಫೈಲ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಸಾಕಷ್ಟು ಇದರಲ್ಲಿ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ. ಇವನ್ ಯು ಕ್ಯಾನ್ ಟ್ರೈ. ಈಗ ನಿಮ್ಮನ್ನು ಹಿಂದಕ್ಕೆ ಒಂಚೂರು ಕರ್ಕೊಂಡು ಹೋಗ್ತಾ ಇದ್ದೀನಿ. ಡೆಲ್ಲಿನಲ್ಲಿ ನೀವು MTech ಮಾಡಬೇಕಾದ್ರೆ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿದ್ದೀರಾ, ಹೌದು ಅಲ್ವಾ? ಆವಾಗ ನೀವು ರಾಜೇಂದ್ರ ನಗರಕ್ಕೆ ಹೋಗಿ ಟ್ಯೂಷನ್ ಅಲ್ಲಿ ಆಕ್ಚುಲಿ ನಾವು IIT ಡೆಲ್ಲಿಯಲ್ಲಿ ಇದ್ದ ಅಂದ್ರೆ MTech ಅಲ್ಲಿ ಕ್ಲಾಸಸ್ ಅಟೆಂಡ್ ಮಾಡ್ಬೇಕಾದ್ರೆ ಅಲ್ಲಿಗೆ ಹೋಗೋಕೆ ಅಲ್ಲಿಗೆ ಸಾಧ್ಯ ಇಲ್ಲ. ಅಲ್ಲಿ ಏನಂತ ಅಂದ್ರೆ ಅಲ್ಲಿ ಇದ್ದಂತಹ ಪರಿಸರ ಒಂದು ಯೂಶಲಿ IIT ಡೆಲ್ಲಿಯಲ್ಲಿ ಅವ್ರು ಯಾರು ಎನ್ಕರೇಜ್ ಮಾಡೋದಿಲ್ಲ ಸಿವಿಲ್ ಸರ್ವಿಸಸ್ಗೆ. ಅದು ಇನ್ಸ್ಟಿಟ್ಯೂಟ್ಸ್ ಆಫ್ ಟೆಕ್ನಾಲಜಿನೇ ಬೇರೆ, ಇದಕ್ಕೆ ಯಾರು ಎನ್ಕರೇಜ್ ಮಾಡೋದಿಲ್ಲ. ಬಟ್ ಏನಂದರೆ IIT ಪಕ್ಕದಲ್ಲೇ JNU ಇದೆ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ. ಅಲ್ಲೂ ಸಾಕಷ್ಟು ಫ್ರೆಂಡ್ಸು ಇವರೆಲ್ಲರೂ ಇದ್ದಾರೆ. ಬಟ್ ಅಲ್ಲಿಗೆ ಹೋಗಿ ರಾಜೇಂದ್ರ ನಗರಿಗೆ ಹೋಗಿ ಟ್ಯೂಷನ್ ತಗೊಳ್ಳೋ ಅಂತ ಇದು ಪ್ರಮೇಯ ಬರಲಿಲ್ಲ. ಯಾಕಂದ್ರೆ ಅಲ್ಲಿ ಇಷ್ಟೇ ಪಾಪ್ಯುಲರ್ ಇತ್ತಲ್ವಾ ರಾಜೇಂದ್ರ ನಗರ, ಅವಾಗಲೂ ಇತ್ತು. ಅಲ್ಲಿ ಯಾರು ಹೋಗ್ತಾರೆ ಅಂದರೆ ಈಗ ಕೆಲವರು ಅಲ್ಲೇ ಫುಲ್ ಟೈಮ್ ಹೋಗಿ ಅಲ್ಲೇ ಫುಲ್ ಟೈಮ್ ಹೋಗಿ ಅಲ್ಲೇ ರೂಮ್ ಮಾಡ್ಕೊಂಡಿರ್ತಾರೆ ಅಥವಾ ಅಲ್ಲಿ ಅಕಾಮಿಡೇಷನ್ಸ್ ತಗೊಂಡು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಅಲ್ಲೇ ಅಟೆಂಡ್ ಮಾಡ್ತಾರೆ ಕ್ಲಾಸಸ್ಸು, ಅಲ್ಲೇ ಓದ್ತಾ ಇರ್ತಾರೆ. ಬಟ್ ನಾವು ಅಲ್ಲಿ ಅವಾಗ MTech ಮಾಡ್ತಾ ಇರೋದ್ರಿಂದ ನಾವು ಅಲ್ಲಿಗೆ ಹೋಗೋವಂಥದ್ದು ಇದಿಲ್ಲ. ಆಮೇಲೆ ಎರಡನೇದು ಏನಂದ ಅಂದರೆ ಜಸ್ಟ್ ಬಿಕಾಸ್ ನೀವು ಹೋಗ್ಬಿಟ್ಟು ಯಾವುದೋ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಸೇರಿಬಿಟ್ಟ ಅಂದ ತಕ್ಷಣ ಆಗುತ್ತೆ ಅಂತ ಅಲ್ಲ. ನಿಮಗೆ ಯಾರಾದ್ರೂ ಗೈಡ್ ಮಾಡದೇ ಇದ್ರೆ ಏನಾಗುತ್ತೆ, ನೀವು ಸಿಕ್ಕಿದನ್ನೆಲ್ಲ ಓದ್ತಾ ಇರ್ತೀರ, ಕೊನೆಗೆ ಅಷ್ಟೆಲ್ಲ ಓದಾಗ PhD ತಗೋಬೋಕ್ಕೆ ಹೊರತು ಪರೀಕ್ಷೆ ಪಾಸ್ ಆಗೋದಿಲ್ಲ. ಆ ಇನ್ಸ್ಟಿಟ್ಯೂಟ್ಸಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲೆಲ್ಲ ಸ್ವಲ್ಪ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರು ಗೈಡ್ ಮಾಡಿ ಹೇಳ್ತಾರೆ
ಇಂತಿಂಥದ್ದು ಓದಿ ಇದು ಮಾಡಿ ಅಂದ್ಬಿಟ್ಟು ಗೈಡ್ ಮಾಡೋದಕ್ಕೂ ಗೈಡೆನ್ಸ್ಗೋಸ್ಕರ ಅಲ್ಲಿ ಬೇಕಾಗಿರೋದು. ಅಲ್ಟಿಮೇಟ್ಲಿ ನಮ್ಮದೇ ಶ್ರಮ ಇದೆ, ನಾವೇ ಕಷ್ಟಪಟ್ಟು ಅದನ್ನು ಓದಬೇಕು. ಅದನ್ನು ಜಸ್ಟ್ ಅಲ್ಲಿ ಒಂದು 2 hours 3 hours ದಿನಕ್ಕೆ ಹೋಗಿ ಓದಿದ ತಕ್ಷಣ ಯಾರೂ ಪಾಸ್ ಆಗೋದೇ ಇಲ್ಲ. ಜೊತೆ ಒಂದು ಇದು ಇದೆ ಅಲ್ಲ, UPSC ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಮೆಮರಿ ಟೆಸ್ಟ್ ಅಂತ ಕೂಡ. ಇಲ್ಲ, ಮೆಮರಿ ಟೆಸ್ಟ್ ಅಲ್ಲ, ಅದು ತಪ್ಪದು. ಈಗ ಪ್ರಿಲಿಮಿನರಿ ಎಕ್ಸಾಮ್ ಇದೆ, ಅದರಲ್ಲಿ ಕೆಲವು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇದೆ. ಮೇಯ್ನ್ ಎಕ್ಸಾಮಿನೇಷನ್ ಇದೆಯಲ್ಲ, ಮೇಯ್ನ್ ಎಕ್ಸಾಮಿನೇಷನಲ್ಲಿ ಮೆಮರಿನ ಟೆಸ್ಟ್ ಮಾಡೋದಿಲ್ಲ ಅವರು. ಯಾವುದೋ ಒಂದು ವಿಷಯಗಳ ಬಗ್ಗೆ ಅದನ್ನು ನೀವೆಷ್ಟು ತಿಳ್ಕೊಂಡಿದ್ದೀರ, ನಿಮ್ಮ ಅನಾಲಿಸಿಸ್ಸು, ನಿಮ್ಮ ಥಿಂಕಿಂಗು, ಆ ಥರದ ಆನ್ಸರ್ಸ್ಗಳನ್ನು ಬರೀಬೇಕು. ಆಮೇಲೆ ಇನ್ನು ಪರ್ಸ್ನಾಲಿಟಿ ಟೆಸ್ಟ್ ಇದೆಯಲ್ಲ, ಇಂಟ್ರ್ಯೂ ಇದೆಯಲ್ಲ, ಇಂಟ್ರ್ಯೂ ಅಲ್ಲಿ ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಇದು ವ್ಯಕ್ತಿತ್ವ ಓವರ್ನೈಟ್ ನೀವು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ಇದು ಮಾಡ್ಕೊಳ್ಳೋಂಥ ವ್ಯಕ್ತಿತ್ವ ಅಲ್ಲ. ನೀವು ಹುಟ್ಟಿದಾಗಿಂದ ನಿಮ್ಮಲ್ಲಿ ಏನು ಬಂದಿದೆ, ನಿಮ್ಮ ಪರ್ಸ್ನಾಲಿಟಿ, ಅದನ್ನು ಒಂದೇ ದಿನದಲ್ಲಿ ಇದು ಮಾಡೋಕ್ಕಾಗೋದಿಲ್ಲ. ನನಗೆ ಹುಟ್ಟಿದಾಗಿಂದ ನಾನು ಯಾವ ಪರಿಸ್ಥಿತಿಯಲ್ಲಿ ಹುಟ್ಟಿದ್ದೆ, ಯಾವ ಬಯಾಸು ಪ್ರಿಜುಡೈಸಸ್ಸು ನನ್ನೊಟ್ಟಿಗೆ ಅದು ಬರುತ್ತೆ. ಈಗ ನಾವು ಬಡತನದಿಂದ ಬಂದಿದ್ದ ಅಂದರೆ ಬಡವ್ರನ್ನ ನೋಡಿದಾಗ್ಲೇ ನಮಗೆ ಬೇರೆ ಥರದ ಫೀಲಿಂಗ್ ಇರುತ್ತೆ. ಓಕೆ, ನೀವು ಬಡತನ ಅನ್ನೋ ವರ್ಡ್ ಯೂಸ್ ಮಾಡಿದ್ದಕ್ಕೆ ನೀವು ಯಾವ ಊರಿಂದ ಬಂದದ್ದು? ನೋಡಿ, ನಾನು ಬೇಸಿಕಲಿ ನಮ್ಮ ತಂದೆ ನಮ್ಮ ತಾಯಿ ಅವೆಲ್ಲ ತುಂಬ ಬಡತನದಿಂದ ಬಂದಿರೋವ್ರೆ. ಅವರು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾವು ಹುಟ್ಟೋಕ್ಕಿಂತ ಮೊದಲು ಕನ್ಸ್ಟ್ರಕ್ಷನ್ ಲೇಬರರ್ಸ್ ಆಗಿದ್ದರು ಅಂತ ಅವ್ರು, ನಮ್ಮ ತಂದೆ ನಮ್ಮ ತಾಯಿ ಇಬ್ಬರೂ. ನಂತರ ಅವರು ಇಲ್ಲಿ ಬಂದು HMT ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ವರ್ಕರಾಗಿ ಅಲ್ಲಿಗೆ ಸೇರಿದ್ರು. ನಂತರ ಅಲ್ಲಿಂದ ನಾವು ಮನೆಯಲ್ಲಿ 13-14 ಜನ ಇದ್ದರು, ಒಂದು ಸಣ್ಣ ಮನೆಯಲ್ಲಿ ಇದ್ದಿದ್ದು. ನಮ್ಮ ತಂದೆ ಫಸ್ಟು ಇಲ್ಲಿಗೆ ಬೆಂಗಳೂರಿಗೆ ಬಂದಾಗ ಅವರ ಅಕ್ಕ, ಅವರ ತಂಗಿ, ಅವರು ತಮ್ಮ ಎಲ್ಲರನ್ನೂ ವಿದ್ಯಾವಂತರಾಗಿ ಮಾಡಿಸ್ಬೇಕು ಅಂದ್ಬಿಟ್ಟು ಅವರೆಲ್ಲನೂ ಇಲ್ಲಿ ಕರ್ಕೊಂಡು ಬಂದು ನಮ್ಮ ಮನೇಲಿ ಇಟ್ಕೊಂಡು ಅವ್ರಿಗೆ ಎಲ್ಲ ಶಿಕ್ಷಣಕ್ಕೋಸ್ಕರ ಇದು ಮಾಡ್ತಾಯಿದ್ರು. ಒಬ್ಬರು ದುಡಿತಾಯಿದ್ರು, 13-14 ಜನ ಮನೆಯಲ್ಲಿ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದಿದ್ದು. ಸೊ ಸಿಚುಯೇಷನ್ ಅಷ್ಟು ಕಂಡ್ಯೂಸಿವ್ ಆಗಿರಲಿಲ್ಲ. ಬಟ್ ಆದರೂ ಪಾಪ ಅವರು, ನಮ್ಮ ತಾಯಿ ಏನು ಓದಿಲ್ಲ, ನಮ್ಮ ತಾಯಿ ಅವಿದ್ಯಾವಂತರು ಆದರೂ ಸಹ ಶಿಕ್ಷಣದ ಬಗ್ಗೆ ಅವ್ರಿಗೆ ಹೆಚ್ಚು ಹೇಗೆ ತಿಳ್ಕೊಂಡಿದ್ರೋ ಗೊತ್ತಿಲ್ಲ, ತುಂಬ ಒತ್ತು ಕೊಡ್ತಾಯಿದ್ರು. ಸೊ ಅದಾದ ನಂತರ ನಾವು ಒಂದು ಮಟ್ಟಕ್ಕೆ ಬಂದಾದ್ಮೇಲೆ ಅಲ್ಲಿ ಇಂಜಿನಿಯರಿಂಗ್ ಮಾಡಿ ನಂತರ ಅಲ್ಲಿಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ತುಂಬಾ ಕೌಂಟ್ ಆಗುತ್ತಲ್ವಾ? ಹೌದು, ಅದನ್ನೇ ನಾನು ಹೇಳ್ತಾ ಇರೋದು. ಇವಾಗ ಈ IAS ಅಲ್ಲಿ ಏನಾಗುತ್ತೆ, ಕೆಲವರೆಲ್ಲ ಟಾಪರ್ಸ್ ಇರ್ತಾರೆ, ಅವರಿಗೆಲ್ಲ ಒಳ್ಳೊಳ್ಳೆ ಹಿನ್ನೆಲೆಯಿಂದ ಬಂದಿರ್ತಾರೆ. ಅವರು ಯಾವುದನ್ನು ಅವರು ಎಕ್ಸ್ಪೀರಿಯನ್ಸೇ, ಅವರಿಗೆ ಬಡತನ ಅನ್ನೋದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಸೊ ಅವರು ಅಲ್ಟಿಮೇಟಾಗಿ ಸಕ್ಸಸ್ಫುಲ್ಲಾಗಿ ನೀವು ಸೇವೆಯನ್ನು ಮಾಡೋದಕ್ಕೆ ಕೆಲವರೆಲ್ಲ ಇದ್ದಾರೆ, ನಾವು ನೋಡಿದ್ದೇವೆ. ಅಲ್ಲಿ ಕೆಲವು ಪೋಸ್ಟ್ಗಳಿಗೆ ಹೋಗ್ತಾರೆ ಅಂದರೆ ಎಲ್ಲೂ ಜನಸಂಪರ್ಕ ಇಲ್ಲದೆ ಇರೋವಂಥ ಪೋಸ್ಟ್ಗಳಲ್ಲೇ ಹೋಗಿ ಕೆಲಸ ಮಾಡ್ತಾರೆ. ನಾವು ಹೆಚ್ಚು ಜನರ ಮಧ್ಯೆ ಇರೋವಂಥ ಪೋಸ್ಟ್ಗಳಲ್ಲೇ ಹೋಗ್ಬೇಕಂತ ಅವರ ಸೋಷಿಯಲ್ ಸೆಕ್ಟರ್ ಅಂತ ಏನು ಹೇಳ್ತೀವಲ್ಲ, ಸೊ ಅಂಥ ಕಡೆ ಅಂಥದ್ರಲ್ಲಿ ಈಗ ಹೇಳಿದ್ನಲ್ಲ, ಕೃಷಿ ಇಲಾಖೆ ಆಗಲಿ, ಸಮಾಜ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ ಆಗಲಿ, ಅಥವಾ ಇಲ್ಲಿ BBMP ಎಲ್ಲಾದರೂ ಕೆಲಸ ಮಾಡಿದ್ದು, ಇಂಥ ಕಡೆ ಎಲ್ಲ ಕೆಲಸ ಮಾಡಬೇಕಂದ್ರೆ ಒಂದು ನನಗೆ ಅನ್ನಿಸಿದ ಮಟ್ಟಿಗೆ ಒಂದು ತಾಳ್ಮೆ ಅನ್ನೋದು, ಅದು ಪೇಷನ್ಸ್ ಅಂತ ನಾವು ಹೇಳ್ತಿರಲ್ಲ, ಇನ್ಫೈನೈಟ್ ಪೇಷನ್ಸ್ ಇರಬೇಕು. ಆಮೇಲೆ ಎರಡನೇದು, ನಿಮಗೆ IAS ಆಫೀಸರ್ ಅಂದಿದ ತಕ್ಷಣ ಒಂಥರ ಅಹಂಕಾರ ಅಥವಾ ಇದೆಲ್ಲ ಇದ್ದ ಅಂದರೆ ನಿಜವಾಗ್ಲೂ ನೀವು ಸಕ್ಸಸ್ ಆಗೋದಕ್ಕೆ ಹಂಗೆ ತಾನೇ ಆಗಿರೋದು. ಐ ಮೀನ್ ಇದು ಯಾವ ಥರ ಅಂತಂದರೆ, ಜುಡಿಷರಿ ಮತ್ತು ಬ್ಯೂರೋಕ್ರಸಿ ದೇ ಆರ್ ರೂಲಿಂಗ್ ದ ಕಂಟ್ರಿ ಅನ್ನೋ ಥರ ಆಗಿದೆ. ಮತ್ತು ವಿ ದ ಪೀಪಲ್ ನಾವು ಎಷ್ಟು ಒಬಿಡಿಯೆಂಟಾಗಿ ಇರ್ತೀವಿ ಅಂದರೆ ಜುಡಿಷರಿ ಆ್ಯಂಡ್ ಬ್ಯೂರೋಕ್ರಾಟ್ಸ್ ಮುಂದೆ. ಆ್ಯಂಡ್ ಒಂದೊಂದು ಸಲ ಅನಿಸುತ್ತೆ ಇಷ್ಟೊಂದು ಬೇಕಾ ಅಂತ ಕೂಡ ಅನಿಸುತ್ತೆ. ತುಂಬ ಜನಕ್ಕೂ ಒಬ್ಬರು ನಿಮ್ಮ IAS ಆಫೀಸರ್ IPS ಆಫೀಸರೇ ಹೇಳ್ತಾ ಇದ್ದಿದ್ದು, ಯಾತಕ್ಕೆ ನೀವು ಇದನ್ನು ಚೂಸ್ ಮಾಡಿದ್ರಿ ಅಂತಂದಾಗ ಆಕೆ ಹೇಳಿದ್ದು, ನನ್ನ ಪೇರೆಂಟ್ಸು ತುಂಬ ಲೀಡಿಂಗ್ ಡಾಕ್ಟರ್ಸ್ ಇದ್ದಿದ್ದು, ಆದರೆ ಗೌರ್ಮೆಂಟ್ ಜೊತೆಗೆ ನೆಗೋಷಿಯೇಟ್ ಮಾಡಬೇಕಾದ್ರೆ IAS ಹತ್ರ ಹೋಗಬೇಕಾದ್ರೆ ಅವ್ರು ಎಷ್ಟು ಪ್ಲೀಡಿಂಗಾಗಿ ಮಾತಾಡ್ತಾಯಿದ್ರು. ಅದನ್ನು ನೋಡ್ತಾ 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 ನನಗನ್ನಿಸ್ತು ನಾನು ಕೂಡ IAS IPS ಆಗಬೇಕು ಅಂತ. ಆ್ಯಂಡ್ ದಟ್ ಈಸ್ ಫ್ಯಾಕ್ಟ್, ಅದು ರಿಯಾಲಿಟಿ. ಅದು ಯಾತಕ್ಕೆ ಎಕ್ಸ್ಪೆಕ್ಟ್ ಮಾಡೋದು, ಒಂದು ಇರೋದೇ ಇದು ವೆಲ್ಫೇರ್ಗೆ, ಇರೋದೇ ಜನರಿಗೆ ಅಂತ. ಬಟ್ ಸಿಸ್ಟಮು ಮತ್ತು ಅಲ್ಲಿ ಚೇರಿಗೆ ಬಂದ ತಕ್ಷಣ ವಿ ದ ಪೀಪಲ್ ಶುಡ್ ಬಿಹೇವ್ ಸೋ ಒಬೀಡಿಯೆಂಟ್ಲಿ.
ಯಾತಿಕದು ಹಂಗೆ ಯಾವಾಗ ಅಲ್ಲ ಬರುತ್ತೆ? ನೀವು ಹೇಳಿದ್ದು ನನಗೆ ಅರ್ಥ ಆಯಿತು. ಪ್ಲಸ್ ಆ ಥರ ಪರಿಸ್ಥಿತಿನೂ ಇದೆ. ಇದೇನಾಗುತ್ತೆ ಅಂದರೆ ಸರ್ವಿಸ್ಗೆ ಸೇರೋವರೆಗೂ ಅಲ್ಲಿ ಇಂಟ್ರ್ಯೂಗೆ ಹೋದಾಗ್ಲೂ ಆನ್ಸರ್ಸ್ ಕೊಡೋದು ನಾವು ಜನಗಳ ಸೇವೆ ಮಾಡೋದಕ್ಕೋಸ್ಕರ ಬರ್ತಾ ಇದ್ದೀವಿ, ಇದರಲ್ಲಿ ದೇಶದಲ್ಲಿ ಬದಲಾವಣೆ ತರಕ್ಕೆ ಬರ್ತೀವಿ ಅಂದ್ಬಿಟ್ಟು ಹಂಗೆಲ್ಲ ಬರ್ತಾರೆ. ಕೊನೆಗೆ ಇಲ್ಲಿಗೆ ಬಂದಾದಮೇಲೆ ಕೆಲವು ದಿನಗಳ ನಂತರ ಅವರಿಗೆ ಅಧಿಕಾರದ ಮತ್ತು ಏರಿದ ಮೇಲೆ ನೀವು ಹೇಳಿದ ಹಾಗೆ ಅವ್ರ ಬಿಹೇವಿಯರು ಈ ಥರ ಸುಮಾರು ಜನ ನಾನು ಸಹ ನೋಡಿದ್ದೇನೆ. ನನ್ನ ಹತ್ರ ಬಂದವರು ಸುಮಾರು ಜನ ಹೇಳಿದ್ದಾರೆ, ಅವ್ರ ಹತ್ರ ಹೋದ ಅಂದರೆ ಅವರ ನಡವಳಿಕೆನೇ ಒಂಥರ ಅವರು ಈಗಲೂ ಬ್ರಿಟಿಷ್ ಕಾಲದಲ್ಲಿ ಇದ್ದಂಗೆ ಥರ ಅದನ್ನು ಆಡ್ತಾರೆ ಅಂತ. ಈ ಚೇಂಜಸ್ 2 years ಅಲ್ಲಿ ಆಗ್ಬಿಡುತ್ತಾ ಅಥವಾ ಒಂದು 3-4 ವರ್ಷ ತಗೊಳುತ್ತಾ? ಅದು ನಾನು ಮತ್ತೆ ಹೇಳಿದ್ನಲ್ಲ, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಡಿಫರ್ ಆಗುತ್ತೆ. ಎಲ್ಲರೂ ಆ ಥರ ಇರ್ತಾರೆ ಅಂತ ನಾನು ಹೇಳೋದಿಲ್ಲ. ಬಟ್ ಜನರಲ್ ಆಗಿ ನೀವು ಹೇಳಿ ಥರನೂ ಅವರು ಯಾರೇ ನಾನು ಒಂದು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಈಗ ಜನಗಳು ನಮ್ಮ ಹತ್ರ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇರಬೇಕು ಅಂದರೆ, ನೀವು ಯಾರೂ ನಮ್ಮ ಆಫೀಸುಗಳಿಗೆ ಬರಲೇಬಾರ್ದು. ಇವಾಗ ರೀಸೆಂಟಾಗಿ ನಾನು ಅಮೇರಿಕಾಗೆ ಹೋಗಿದ್ದೆ ಮತ್ತು ಕೆನಡಾಗೆ ಹೋಗಿದ್ದೆ. ಅಲ್ಲಿ ಯಾವ ಜನಸಾಮಾನ್ಯರು ಸಹ ಯಾವುದೇ ಒಂದು ಆಫೀಸುಗಳಿಗೆ ಹೋಗೋದಿಲ್ಲ, ಸರ್ಕಾರಿ ಕಚೇರಿಗಳಿಗೆ ಯಾರೂ ಹೋಗೋದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಕಂಪ್ಯೂಟ್ರಲ್ಲಿ ಏನು ಆನ್ಲೈನ್ ಸೇವೆಗಳಿದೆ ಎಲ್ಲವನ್ನು ಆನ್ಲೈನಲ್ಲಿ ಅವ್ರಿಗೆ ಸರ್ಕಾರಿ ಕಚೇರಿಗಳನ್ನೇ ನೋಡಿರೋದಿಲ್ಲ. ಇನ್ಫ್ಯಾಕ್ಟ್ ನನ್ನ ಯಾರೋ ಒಬ್ರು ಹೇಳ್ತಾ ಇದ್ರು, ಯಾವುದೋ ಒಂದು ವಿಷಯಕ್ಕೆ ಯಾವುದೋ ಸರ್ಕಾರಿ ಕಚೇರಿಗೆ ಹೋಗಬೇಕು ಅಂತ ಅವ್ರಿಗೆ ಕೇಳಿದಾಗ, ಇಲ್ಲಿ ಆಫೀಸ್ಗೆ ಏನಕ್ಕೆ ಬರ್ತೀರಾ ನೀವು ಡೀಟೇಲ್ಸ್ ಕಳಿಸಿ ನಾವು ಅದನ್ನೇ ಮಾಡಿ ಅಂದರೆ ಅವ್ರು ಎನ್ಕರೇಜು ಮಾಡೋದಿಲ್ಲ ಆಫೀಸಿಗೆ ಬರೋದಕ್ಕೆ. ಇಲ್ಲಿ ಅನ್ಫಾರ್ಚುನೇಟ್ಲಿ ನಾವು ಆ ಒಂದು ಮಟ್ಟಕ್ಕೆ ಇನ್ನೂ ತಲುಪಿಲ್ಲ. ಇಲ್ಲಿ ಕೆಲವೆಲ್ಲ ಇನಿಷಿಯೇಟಿವ್ಸು ತಗೊಂಡು ಆದಷ್ಟು ಸೇವೆಗಳನ್ನು ಆನ್ಲೈನ್ ಮುಖಾಂತರ ಅಲ್ಲಿ ಒಂದು ಆನ್ಲೈನಲ್ಲಿ ಸೇವೆ ಪಡ್ಕೊಳ್ಳೋದು ಒಂದು, ಅದಕ್ಕೂ ಕೆಲವು ಇದು ಬೇಕು, ಹೇಗೆ ಪಡ್ಕೋಬೇಕು ಅನ್ನೋದು ಗೊತ್ತಿರಬೇಕು ಒಂದು. ಹೌದು, ಅದಂತೂ ಹೌದು. ಎಷ್ಟೇ ನೀವು ಡಿಜಿಟಲ್ ಇಂಡಿಯಾ ಪೇಪರ್ಲೆಸ್ ಅಂದ್ರೂ ಕಡೆಗೆ ಎಲ್ಲ ಆದಮೇಲೆ ಒಂದು ಅರ್ಜಿ ಕೊಟ್ಬಿಡಿ. ಸೊ ಈ ಥರದ ವ್ಯವಸ್ಥೆಯಲ್ಲಿ ಯಾವುದೇ ಒಬ್ಬ ಜನಸಾಮಾನ್ಯರು ಸಹ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಿಗೆ ಬರಬಾರ್ದು. ಆಮೇಲೆ ನೀವು ಹೇಳಿದ ಹಾಗೆ ಅದನ್ನು ಎಷ್ಟೇ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಮಾಡಿ ಸಿಸ್ಟಮನ್ನು ಇದು ಮಾಡಿದ್ರು ಅದನ್ನು ಟ್ವೀಕ್ ಮಾಡಿಬಿಟ್ಟು ಕೊನೆಗೆ ನೀವು ಹೇಳಿದ ಹಾಗೆ ಅಲ್ಟಿಮೇಟ್ಲಿ ಆಫೀಸಿಗೆ ಬನ್ನಿ ಅಂತ ಅದು ಬಂದ ಅಂದರೆ ಅದು ತಪ್ಪು. ಎರಡನೇದು, ಜನರು ಸಹ ಅವರು ತಮ್ಮ ಪ್ರಯತ್ನಗಳನ್ನೆಲ್ಲ ಮಾಡಿ ಏನೋ ಆಗದೇ ಇದ್ದಾಗಲ ಮಾತ್ರ ಅವ್ರ ಕಚೇರಿಗಳಿಗೆ ಬರೋದು. ಯಾವುದೇ ನಮ್ಮ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಯಾವ ರೀತಿ ಬದಲಾವಣೆ ತರಬೇಕಂದ್ರೆ, ಯಾರೂ ನಮ್ಮ ಆಫೀಸಿಗೆ ಬರಬಾರ್ದು, ಅವರಿರುವಂಥ ಜಾಗದಲ್ಲೇ ಸೇವೆ ಅವರಿಗೆ ತಲುಪುವಂತ ಆಗಬೇಕು ಅಂತ. ಅದು ತುಂಬಾ ದೊಡ್ಡ ಕನಸು. ಅದು ಕನಸು. ಅದಕ್ಕೋಸ್ಕರನೇ ಈಗ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನೆಲ್ಲ ಹಲವಾರು ಬದಲಾವಣೆಗಳನ್ನು ತರ್ತಾ ಇರೋದು. ಎರಡನೇದು, ಈ ಒಂದು ನಾನು ಏನು ಹೇಳಿದ್ನಲ್ಲ ಒಂದು ನಿಮಿಷ, ಆ ದೊಡ್ಡ ಕನಸು ಅಂತ ಹೇಳಿದ್ನಲ್ಲ, ಅದು ನನಗೊಬ್ಬನಿಗಿದ್ರೆ ಸಾಲದು. ಅದು ಅಲ್ಲಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಪ್ರತಿಯೊಬ್ಬರಿಗೂ ಆ ಕನಸಿದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಎರಡನೇದು, ಆಫೀಸಿಗೆ ಬಂದಾಗ ಜನಗಳನ್ನ ಬಿಹೇವಿಯರ್ ಇದೆಯಲ್ಲ, ಜನಗಳು ನಮ್ಮಿಂದ ಏನೂ ಬಯಸೋದಿಲ್ಲ. ಈಗ ನಮ್ಮ ಆಫೀಸ್ಗಳಿಗೆ ಬರ್ತಾರಲ್ಲ ಕೆಲವರು, ಎಷ್ಟೋ ಸತಿ ನನ್ನ ಅನುಭವ, ಅವ್ರಿಗೆ ಮರ್ಯಾದೆ ಗೌರವದಿಂದ ಕೂತ್ಕೊಳ್ಳೋಕೆ ಹೇಳಿ ನಾನು ನಿಮ್ಮ ಜೊತೆಲಿ ಹೇಗೆ ಮಾತಾಡ್ತಾ ಇದ್ದೀನೋ ಆ ಥರ ಮಾತಾಡಿ ಹೇಳೋದು. ಕೊನೆಗೆ ಹೋಗೋವಾಗ ಏನು ಹೇಳ್ತಾರೆ ಗೊತ್ತಾ, ಸರ್ ನನ್ನ ಕೆಲಸ ಆಗದೇ ಇರಲಿ, ನಾನು ಬಂದಿದ್ದಕ್ಕೆ ನನಗೆ ಇಷ್ಟೊಂದು ಇದು ಗೌರವವಾಗಿ ನನ್ನ ಜೊತೆಲಿ ಮಾತಾಡಿ ನಾನು ಇಷ್ಟೊತ್ತು ಕೇಳ್ಕೊಂಡ್ರಲ್ಲ ಸರ್, ನೀವು ಅಷ್ಟು ಕೇಳ್ಕೊಂಡ್ರಲ್ಲ, ನಂಗೆ ಅಷ್ಟೇ ತೃಪ್ತಿ ಸಾಗಾಯಿತು. ನನ್ನ ಕೆಲಸ ಆಗದೇ ಇರಲಿ, ನನಗಿಲ್ಲಿ ಬಂದಿದ್ದಕ್ಕೆ ನಾನು ಖುಷಿಯಾಗಿ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಜನ ಅಷ್ಟನ್ನೇ ಬಯಸೋದು. ನಮ್ಮಲ್ಲಿ ನೀವು ಹೇಳಿದ ಹಾಗೆ ಕೆಲವರು ಅಷ್ಟನ್ನು ಸಹ ಇವಾಗ ನನ್ನ ಜೊತೆ ಮಾತಾಡಬೇಕಾದ್ರೆ ಅಟ್ಲೀಸ್ಟ್ ನೀವು ಹೇಳೋದನ್ನ ನಾನು ಕೇಳಿಸ್ಕೊಳ್ತಾ ಇದ್ದೀನಿ, ಆದರೆ ನನ್ನ ಕಣ್ಣಲ್ಲಿ ನಿಮ್ಮನ್ನು ಕಣ್ಣಿಟ್ಟು ನೋಡಿದಾಗ ತಾನೇ ಗೊತ್ತಾಗೋದು. ಅದೇ ನಾನು ಹೇಳೋದನ್ನ ಅವರು ಕೇಳಿಸ್ಕೊಳ್ತಾ ಇದ್ದಾರೆ, ಅವರು ಅಟೆಂಟಿವ್ ಆಗಿದ್ದಾರೆ. ಅಂದರೆ ನೀವು ಮಾತಾಡ್ತಾ ಇರ್ತೀರ, ನಾನು ಫೈಲ್ ತೊಗೊಂಡೇನೋ ನಾನು ಬರ್ಕೊಳ್ತಾ ಇದ್ದಾನೆ, ಆಯ್ತು ಹೇಳ್ರಿ ಅಂತ ಹೇಳೋದು. ಈ ಥರದ ಬಿಹೇವಿಯರ್ಸ್ ಇದೆಯಲ್ಲ, ಜನಗಳಿಗೆ ಗೊತ್ತಾಗ್ಬಿಡುತ್ತೆ ಇವ್ರು ನನ್ನ ಸಮಸ್ಯೆನ ಕೇಳ್ತಾ ಇದ್ದಾರಾ ಅಥವಾ ಕಾಟಾಚಾರಕ್ಕೆ ನನ್ನನ್ನು ಕುಂಡಿಸ್ಕೊಂಡ್ಬಿಟ್ಟು ಆಯಿತು ಹೇಳ್ರಿ ಹೋಗಿ ಅಂತ, ಅದನ್ನು ಜನಗಳಿಗೆ ಗೊತ್ತಾಗುತ್ತೆ. ಸೊ ಈ ಬದಲಾವಣೆಗಳನ್ನು ಇವೆಲ್ಲ ಆಗದೇ ಇದ್ದ ಅಂದರೆ ನಿಜವಾಗ್ಲೂ ನಾವು ಆಡಳಿತ ಯಂತ್ರ ಇದ್ದೂ ಸಹ ಏನು ಪ್ರಯೋಜನ ಆದಂಗೆ ಆಗೋದಿಲ್ಲ. ಖಂಡಿತ ಆಗಲ್ಲ. ಯಾಕೆ ಅಂತಂದರೆ ಈಗ ಮನಸ್ಸಲ್ಲಿ ನಾವು ಅನ್ಕೋತಾನೆ ಇರ್ತೀವಿ, ರಿಟೈರ್ಡ್ ಆದಮೇಲೆ ಸಿವಿಲ್ ಡೆತ್ ಆಗುತ್ತೆ,
ರಿಟೈರ್ಡ್ ಆದಮೇಲೆ ಅದೊಂಥರ ಸಿವಿಲ್ ಡೆತ್ ಅದು. ಸಿವಿಲ್ ಡೆತ್ ಅಂತ. ಹಾ, ಓಕೆ. ರಿಟೈರ್ಡ್ ಆದ್ಮೇಲೆ ಇವಾಗ ಹೀಗಿದ್ಮೇಲೆ ರಿಟೈರ್ ಆದ್ಮೇಲೆ ಇವ್ರಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದು. ನಾನು ಇದನ್ನೇ ಹೇಳಿದೆ. ನಮ್ಮ ಹತ್ರ ಬರುವಂಥ ಜನಗಳ ಜೊತೆಯಲ್ಲಿ ಚೆನ್ನಾಗಿ ನಾವು ನಡ್ಕೊಳ್ತೇವೆ, ನಮ್ಮ ಕೆಳ ಅಧಿಕಾರಿಗಳ ಜೊತೆಯಲ್ಲಿ ಚೆನ್ನಾಗಿ ನಡ್ಕೊಳ್ತೇವೆ, ಎಲ್ಲರ ಜೊತೆನೂ ಒಳ್ಳೆ ಬಾಧ್ಯವೇ ಇದ್ದು ಒಳ್ಳೆ ನಡವಳಿಕೆ ಇದ್ದಾಗ ನೀವು ರಿಟೈರ್ಡ್ ಆಗಿ ಹೋಗಾದ್ಮೇಲೂ ನೀವು ಬಂದರೆ ನಿಮಗೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಆದರೆ ನೀವು ಅಧಿಕಾರ ಇದ್ದಷ್ಟು ದಿನ ನೀವು ಒಂಥರ ಅರೋಗೆಂಟ್ ಆಗಿ ದರ್ಪನ ತೋರಿಸ್ಕೊಂಡು ನೀವು ಅಧಿಕಾರ ನಡೆದಿದ್ರೆ ಅವ್ನು ರಿಟೈರ್ಡ್ ಆದಮೇಲೆ ನಿಮ್ಮನ್ನು ಯಾರೂ ಮಾತಾಡ್ಸೋದಿಲ್ಲ. ಖಂಡಿತ ಇಲ್ಲ. ಸೊ ಇವತ್ತು ಅಷ್ಟೇ, ನಾನು ರಿಟೈರ್ಡ್ ಆಗಿ 1 ವರ್ಷ ಆಯಿತು. ಯಾರಿಗಾದ್ರೂ ಫೋನ್ ಮಾಡಲಿ, ಸರ್ ನೀವು ಇದ್ದಾಗ ನಮ್ಗೆ ಅದು ಮಾಡಿದ್ರಿ ಇದು ಮಾಡಿದ್ರಿ. ಇವತ್ತು ಅಷ್ಟೇ ನನಗೆ ಸಾಕಷ್ಟು, ನನಗೆ ಈ ಕರ್ನಾಟಕ ಬಿಟ್ಬಿಡಿ, ಕರ್ನಾಟಕಕ್ಕೆ ನಾನು ಬಂದು 19 ವರ್ಷ ಆಯಿತು. ವೆಸ್ಟ್ ಬೆಂಗಾಲಲ್ಲ 12 ವರ್ಷ ಕೆಲಸ ಮಾಡೋದು. ಆ ಜನ ಇವತ್ತೂ ನನ್ನ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ನಾನು ಇವತ್ತು ಬೆಂಗಾಲಿ ಎಷ್ಟು ಫ್ಲೂಯೆಂಟಾಗಿ ಮಾತಾಡ್ತೀನಿ ಅಂದರೆ, ಬೆಂಗಾಲ್ ಬಿಟ್ಟು ನನಗೆ 19-20 ವರ್ಷ ಆಯಿತು. 2006 ಬಿಟ್ಟು 20 ವರ್ಷ ಆಯಿತು. 20 ವರ್ಷ ಆದಮೇಲೆ ನಾನು ಆ ಭಾಷೆ ಅನ್ನೋದನ್ನು ನೀವು ಪ್ರತಿನಿತ್ಯ ಮಾತಾಡದೇ ಇದ್ದರೆ ಭಾಷೆ ಉಳಿಯೋದಿಲ್ಲ. ಹೌದು. ಸೊ ಇವತ್ತು ನಾನು ಬೆಂಗಾಲಿ ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂದರೆ, ಇಲ್ಲಿ ಯಾರಾದರೂ ಬೆಂಗಾಲಿಗಳು ನೋಡೋದು ಅಂದರೆ, ಸರ್ ನೀವು ನಮ್ಕಿನ್ನ ತುಂಬ ಚೆನ್ನಾಗಿ ಬೆಂಗಾಲಿ ಮಾತಾಡ್ತಿರಲ್ಲ ಸರ್. ಯಾಕೆ ಅಂದರೆ ಆ ಬೆಂಗಾಲಲ್ಲಿ ಹೇಗೆ ಅಂದರೆ, ಒಂದು ಸತಿ ನೀವು ಅವ್ರನ್ನ ಹಚ್ಕೊಂಡ ಅಂದರೆ ಅಲ್ಲಿಂದ ಅವರು ಏನಕ್ಕಾದರೂ ಫೋನ್ ಮಾಡ್ತಾನೆ ಇರ್ತಾರೆ. ಈಗಲೂ ಅಷ್ಟೇ ಅಲ್ಲಿನ ರಾಜಕಾರಣಿಗಳು ನನಗೆ ಮಾತಾಡ್ತಾರೆ. ಕೆಲವರಲ್ಲಿ ಈಗ ಹಿಂದೆ ಲೋಕಸಭಾ ಅಲ್ಲಿ ಕಾಂಗ್ರೆಸ್ ಲೀಡರ್ ಆಗಿದ್ರು ಅಧೀರ್ ರಂಜನ್ ಚೌಧರಿ ಅಂತ. ಈಗ ಅವರು ಅಲ್ಲಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಅವ್ರ ಜಿಲ್ಲೆಯಲ್ಲಿ ಅವ್ರ ಜಿಲ್ಲೆಯಲ್ಲಿ ನಾನು ಜಿಲ್ಲಾಧಿಕಾರಿ ಆಗಿದ್ದೆ. ಅಂದರೆ ಮುರ್ಷಿದಾಬಾದ್ ಅಂತ ಹೇಳಿದ್ನಲ್ಲ, 3 ಜನ MP ಗಳಿದ್ದಿದ್ದು. ಒಬ್ಬರು ಇವರು ಪ್ರಣಬ್ ಮುಖರ್ಜಿ ಅವರು, ಇನ್ನೊಬ್ರು ಅಧೀರ್ ರಂಜನ್ ಚೌಧರಿ, ಇನ್ನೊಬ್ರು ಮನ್ನಾನ್ ಹುಸೇನ್ ಅಂತ ಯಾರೊಬ್ರು ಇದ್ರು. ಈಗಲೂ ನನಗೆ 20 ವರ್ಷ ಆದಮೇಲೆ ಫೋನ್ ಮಾಡಿದ್ರೆ, ಅರೆ DM ಸಾಹೇಬ್ ಹೇಗಿದ್ದೀರಾ ಅಂತಾರೆ. DM ಅಂದರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು, DC ಸಾಹೇಬ್ರೆ ಅಂತಾರಲ್ಲ. ಈಗಲೂ ನನಗೆ ಫೋನಲ್ಲಿ ಮಾತಾಡಿದಾಗ, ಅರೆ DM ಸಾಹೇಬ್ ಕೆಮನಾಚೆನ್ ಅಂತಾರೆ. ಅಂದರೆ ಹಿಂಗೆ ಬೆಂಗಾಲಿಯಲ್ಲಿ DM ಸಾಹೇಬ್ರೆ ಹೇಗಿದ್ದೀರಾ ಅಂತ. ಸರ್ ನಾನು DM ಆಗಿ 20 ವರ್ಷದಿಂದ, ನಮಗೆ 20 ವರ್ಷ ಆದರೂ ನೀವು ನಮ್ಗೆ ಇವತ್ತು ನಮಗೆ ನೀವೇ DM ಆ ಥರ ಇದಿತ್ತು ಅಂದರೆ. ಸೊ ಇವೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಬೇರೆ ಏನೇ ಇರಲಿ, ಮಾನವೀಯ ಮೌಲ್ಯಗಳು. ನಾನು ಯಾವಾಗಲೂ ನಮ್ಮ ಅಧಿಕಾರಿಗಳಿಗೆ ಹೇಳೋದಷ್ಟೇ, ನಾವೆಲ್ಲರೂ ಈಗ ಈ ಒಂದು ಸ್ಥಾನಕ್ಕೆ ಬಂದಾದಮೇಲೆ ನಮಗೆ ಬೇಕಾಗಿರೋದು ಎರಡೇ. ನಮ್ಗೆ ಎಷ್ಟು ಇಂಟೆಲಿಜೆನ್ಸ್ ಬೇಕೋ ಎಲ್ಲರಿಗೂ ಇದೆ, ನನಗೊಬ್ಬನಿಗೆ ಎಲ್ಲರಿಗೂ ಇದೆ. ಎರಡೇ ಇಂಪಾರ್ಟೆಂಟ್ ಬೇಕಾಗಿರೋದು, ಒಂದು ಹ್ಯೂಮನ್ ಸೆನ್ಸು, ಇನ್ನೊಂದು ಕಾಮನ್ ಸೆನ್ಸು. ಹ್ಯೂಮನ್ ಸೆನ್ಸು ಮತ್ತು ಕಾಮನ್ ಸೆನ್ಸ್ ಇದ್ದ ಅಂದರೆ ಆಡಳಿತ ಇದರಲ್ಲಿ ಯಾವುದನ್ನು ಬೇಕಾದರೂ ಅದು ನಿಭಾಯಿಸ್ಬೋದು. ಒಂದು ಹ್ಯೂಮನ್ ಸೆನ್ಸ್ ಅಂದರೆ ನಾವೇನು ಬೇರೆ ಫೈಲ್ಸ್ಗಳು ಇಟ್ಕೊಂಡು ಪ್ರತಿಯೊಂದು ಫೈಲಿಂದ ಒಬ್ಬ ವ್ಯಕ್ತಿ ಅವರ ಒಂದು ಭವಿಷ್ಯನೇ ಅದರಲ್ಲಿ ಅಡಗಿರುತ್ತೆ. ಸೊ ಆ ಒಂದು ಮಾನವೀಯತೆ ಇದ್ದ ಅಂದರೆ ನಾವು ನೋಡೋ ಅಂಥ ದೃಷ್ಟಿಕೋನ, ನಾವು ಆಡೋವಂಥ ಇದು ಪ್ಲಸ್ ಇದು ಅಲ್ಟಿಮೇಟ್ಲಿ ಬೇರೆ ಯಾವುದು ನಾವು ಏನು ತೊಗೊಂಡು ಹೋಗೋದಿಲ್ಲ. ಒಳ್ಳೆ ಬಾಂಧವ್ಯಗಳನ್ನು, ಒಳ್ಳೆ ಇದನ್ನು ನಾವೇನು ಬೆಳೆಸ್ಕೊಳ್ತೀವಿ ಅದೇ ಒಟ್ಟಿಗೆ ನಮ್ಮಲ್ಲಿ ಜೊತೆಯಲ್ಲಿ ಉಳಿಯೋದು. ಸೊ ಆ ಒಂದು ಇದರಿಂದ ನಮಗೆ ಆವಾಗವಾಗ ಪ್ರತಿ ವರ್ಷನೂ ಟ್ರೈನಿಂಗ್ ಇರುತ್ತೆ. ನಾವು ಪ್ರತಿ ವರ್ಷನೂ ಟ್ರೈನಿಂಗಿಗೆ ಹೋಗ್ಬೇಕಲ್ಲಿ, ರೆಫ್ರೆಷರ್ಸ್ ಕೋರ್ಸಲ್ಲಿ ಇವಳೆಲ್ಲ ಇದು ಹೇಳ್ತಾರೆ. ಬಟ್ ಅಲ್ಟಿಮೇಟ್ಲಿ ಅಲ್ಲಿ ಹೋಗೋದು ಬರೋದು ಮತ್ತು ನೀವು ಮಾಡದ ಅಂದರೆ ಅದರಿಂದ ಏನು ಬದಲಾವಣೆಗಳಾಗೋದಿಲ್ಲ. ಇವರು ಎಷ್ಟು ಇಂಟ್ರೆಸ್ಟಿಂಗಾಗಿ ಮಾತಾಡ್ತಾ ಇದ್ದಾರಲ್ವಾ. ಸೊ ಯೂಟ್ಯೂಬ್ ಕೇಳುತ್ತೆ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ಮತ್ತು ನಿಮಗೂ ಗೊತ್ತಿದೆ ನಮ್ಮ ಸಾರಥಿ ಕಮ್ಯುನಿಕೇಷನ್ಸ್ ಇಂಥ ಇನ್ಫಾರ್ಮೇಟಿವ್ ಪಾಡ್ಕಾಸ್ಟ್ಗಳನ್ನ ಮಾಡ್ತಾ ಇದೆ ಅಂತ. ಅಂದಹಾಗೆ ಇವತ್ತಿನ ದಿನ ನಮ್ಮ ದೇಶದಲ್ಲಿ 6,000 ಬ್ಯೂರೋಕ್ರಾಟ್ಸ್ ಇದ್ದಾರೆ, ಸಿವಿಲ್ ಸರ್ವಿಸ್ನವ್ರು ಇದ್ದಾರೆ, ಮತ್ತು 6 ಮಿಲಿಯನ್ನು ಗೌರ್ಮೆಂಟ್ ವರ್ಕರ್ಸ್ ಇದ್ದಾರೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ. ಅಷ್ಟೊಂದು ಜನ ಬೇಕಾಗುತ್ತಾ ಗೌರ್ಮೆಂಟ್ ಮಿಷನರಿನ ನಡೆಸೋದಕ್ಕೆ? ಆ್ಯಕ್ಚುಲಿ ನೀವು ಇಷ್ಟು ಜನ ನಮ್ಮಲ್ಲಿ 200 ಸೆಕ್ರೆಟರೀಸ್ ಡೆಲ್ಲಿನಲ್ಲಿ ಇಲ್ಲ. ಹೌದು, ನೀವು ಕೇಳೋವಂಥ ಪ್ರಶ್ನೆ ಈಗ ನೀವು ಇನ್ನೊಂದು ಥರ ಪ್ರಶ್ನೆ ಕೇಳಬೇಕಾಗಿತ್ತು. ಒಂದು ರಾಜ್ಯದ ಒಂದು ಆಯವ್ಯಯ ಬಜೆಟಲ್ಲಿ ಎಷ್ಟು ಪರ್ಸೆಂಟೇಜ್ ಸ್ಯಾಲ್ರೀಸ್ಗೆ ಹೋಗುತ್ತೆ ಅಂದ್ಬಿಟ್ಟು. ಸೊ ಓವರಾಲ್ ನೀವು ಹೇಳಿದ ಹಾಗೆ ಇದನ್ನ ಈ ನಮ್ಮಲ್ಲಿ ಈ ಆಟೋಮೇಷನ್ನು ಮತ್ತು ಮೆಕನೈಸೇಷನ್ ಇವೆಲ್ಲ ಇದು ಮಾಡಿದಾಗ ಎಷ್ಟೋ ಜನಗಳ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಇವಾಗ ಬೇರೆ ದೇಶಗಳಿಗೆ ನಾವು ಹೋದಾಗ ನಾವು ನೋಡಿದ್ದೇವೆ. ಈ ರೀಸೆಂಟಾಗಿ ನಾನು ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ಯಾವುದೇ ಅಧಿಕಾರಿ ಆಗಲಿ, ಯಾವುದೇ ರಾಜಕಾರಣಿಗಾಗಲಿ ಅವ್ರ ವೆಹಿಕಲ್ಲೇ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ.
ಯಾರಿಗೂ ಡ್ರೈವರ್ಸ್ ಆಗಲಿ ಗವರ್ನಮೆಂಟ್ ಕಾರ್ಸ್ ಆಗಲಿ ಯಾರಿಗೂ ಏನಿಲ್ಲ, ಅವ್ರದ್ದೇ ವೆಹಿಕಲ್ಲು ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮಲ್ಲಿ ಆ ಹಿಂದೆಯಿಂದನೂ ಬಂದ್ಬಿಟ್ಟಿದೆ. ಯಾಕಂದರೆ ನಾವು ಸೋಷಲಿಸ್ಟ್ ಪ್ಯಾಟ್ರನಲ್ಲಿ ಬಂದು ಆ ಟೈಮಲ್ಲಿ ಹೆಚ್ಚು ಜನಗಳಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅದನ್ನು ಹೆಚ್ಚು ಜನಕ್ಕೆ ಉದ್ಯೋಗ ಕೊಟ್ಟು ನೀವು ಹೇಳಿದಾಗೆ ಅಷ್ಟೊಂದು ಜನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ರಿಫಾರ್ಮ್ಸ್ ಮಾಡಿ ತರಬೇಕು, ಮಾಡೋದಕ್ಕೆ ಸಾಧ್ಯ ಇದೆ. ಅದೇನಂದರೆ ಈ ರೆಸಿಸ್ಟೆನ್ಸ್ ಟು ಚೇಂಜ್ ಅಂತ ಇದೆಯಲ್ಲ, ಯಾವುದೇ ಒಂದು ಬದಲಾವಣೆನ ತರಕ್ಕೆ ಹೋದಾಗ ಅದಕ್ಕೆ ಒಂದು ರೆಸಿಸ್ಟೆನ್ಸು ಇದು ಬರುತ್ತೆ, ಎಲ್ಲ ಕಡೆಯಿಂದನೂ ಬರುತ್ತೆ. ಅದಕ್ಕೆ ದಿಟ್ಟವಾದ ನಿರ್ಧಾರಗಳನ್ನು ತಗೊಂಡಾದ್ರೆ ಇದನ್ನು ಕಡಿಮೆ ಮಾಡಬಹುದು. ಕಡಿಮೆ ಮಾಡಿ ರಾಜ್ಯದ ಬೊಕ್ಕಸಕ್ಕೆ ಇನ್ನೂ ಹೆಚ್ಚಿನ ಆದಾಯ ಬರೋ ಥರ ಆಗುತ್ತೆ. ಇದು ಈಗ ಇದಾಗುತ್ತೆ, ಅದನ್ನು ಬೇರೆ ಇದಕ್ಕೆ ಅದನ್ನು ಬಳಸ್ಕೋಬೋದು. ಆಮೇಲೆ ಇದರಲ್ಲೆಲ್ಲ ಎಲ್ಲೆಲ್ಲಿ ಇದು ಸ್ಯಾಲರೀಸ್ಗೆ ಆ ಥರ ಅಂತ ಬೊಕ್ಕಸ ಅಂತ ಹೇಳಿದಲ್ಲ, ಆಲ್ಮೋಸ್ಟ್ 1/3 ಆಫ್ ದ ಟೋಟಲ್ ಬಜೆಟ್ ಅದಕ್ಕೆ ಹೋಗುತ್ತೆ. ಈಗ ಪಂಜಾಬಲ್ಲಿ ಹೇಳ್ತಾ ಇದ್ದಾರಲ್ಲ, ಸ್ಯಾಲರೀಸ್ ಕೊಡೋದಿಕ್ಕೂ ಕೂಡ ನಮ್ಮಲ್ಲಿ ಇಲ್ಲ, ಅದನ್ನೇ ಇದು ಇಲ್ಲೂ ಅಷ್ಟೇ ಸುಮಾರು ಇದನ್ನ ಔಟ್ಸೋರ್ಸ್ ಮಾಡ್ತಾರೆ. ಎಸ್ಪೆಷಲಿ ಗ್ರೂಪ್ ಡಿ ಜಾಬ್ಸು ಮತ್ತು ಸೆಕ್ಯೂರಿಟಿ ಅಂತ ಅವನ್ನೆಲ್ಲ ಮೊದಲೆಲ್ಲ ಅದಕ್ಕೂ ಪರ್ಮನೆಂಟ್ ಸ್ಟಾಫ್ ಇದ್ದರು. ಬಟ್ ಇದನ್ನು ಅಡ್ಮಿನಿಸ್ಟ್ರೇಷನಲ್ಲಿ ಇದನ್ನು ಬದಲಾವಣೆ ತರೋದಕ್ಕೋಸ್ಕರನೇ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ ರಚನೆ ಮಾಡ್ತಾನೆ ಇರ್ತಾರೆ. ಈಗ ದೇಶಪಾಂಡೆ ಸಾಹೇಬ್ರು ಅದಕ್ಕೆ ಅಧ್ಯಕ್ಷರಿದ್ದಾರೆ. ಆ ರಿಫಾರ್ಮ್ಸ್ ಕೊಟ್ಟಂಥ ರೆಕಮೆಂಡೇಶನ್ಸ್ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋದಾಗ ಯಾರು ಮಾಡಬೇಕಾಗುತ್ತೆ? ಅದನ್ನು ಸರ್ಕಾರನೇ ಮಾಡಬೇಕು. ಸರ್ಕಾರನೇ ಅದಕ್ಕೆ ನಿರ್ಧಾರ ತಗೋಬೇಕು. ಆದಷ್ಟು ಆಡಳಿತ ಯಂತ್ರ ಎಷ್ಟು ಲೀನ್ ಆಗಿರುತ್ತೋ ಅಷ್ಟು ದುಡ್ಡು ಕಡಿಮೆ ಮಾಡಬೇಕು, ಖರ್ಚು ಅದರ ಮೇಲೆ ಕಡಿಮೆ ಆಗಬೇಕು, ಮತ್ತು ಎಫಿಷಿಯೆಂಟಾಗಿ ಇರಬೇಕು. ಇವಾಗ ಅಮೆರಿಕಲ್ಲಿ ನನ್ನ ಸ್ನೇಹಿತರೊಬ್ಬರು ಗೌರ್ನಮೆಂಟ್ ಸರ್ವಿಸಲ್ಲೇ ಇದ್ದಿದ್ದು ಕಳೆದ 30 ವರ್ಷ ಏನಿದ್ರು. ಈಗ ಟ್ರಂಪ್ ಬಂದರು, ಅವರು ಗೌರ್ನಮೆಂಟ್ಯಿಂದಲೇ ತೆಗೆದುಹಾಕಿದ್ರು ಅವ್ರಿಗೆ. ಸೊ ಅಲ್ಲಿ ಏನು ಆ ಥರ ಪರ್ಮನೆಂಟ್ ತೆಗೆದುಹಾಕಿದ್ರು. ಸೊ ಇಲ್ಲಿ ನಾವು ಒಂದು ಸತಿ ಗೌರ್ನಮೆಂಟ್ಗೆ ಜಾಯಿನ್ ಆಗಿಬಿಟ್ಟು ಅಂದರೆ ರಿಟೈರ್ಡ್ ಆಗೋದು 30-35 ವರ್ಷ 40 ವರ್ಷ ಸರ್ಕಾರ ಸೇವೆಯಲ್ಲೇ ಇರ್ತಾರಂತ ಆ ಥರ ಇದೆ. ಅದನ್ನು ಬಹುಶಃ ಬರೋ ದಿನಗಳಲ್ಲಿ ಇದೇ ಥರ ನಡೆಯೋದಿಲ್ಲ ಅನಿಸುತ್ತೆ. ಈಗ ಇನ್ನೂ ಒಂದು ಬರ್ತಾ ಇದೆ, ನಾಟ್ ಓನ್ಲಿ GST ಪರ್ಸ್ಪೆಕ್ಟಿವ್, ಸೆಂಟ್ರಲ್ಲಿಂದ ಸ್ಟೇಟ್ಸ್ನ ನಾವು ದೂರ ಮಾಡಿದಷ್ಟು ಡೆವಲಪ್ಮೆಂಟ್ ಇನ್ನೂ ಚೆನ್ನಾಗಾಗುತ್ತೆ ಅನ್ನೋದು ಒಂದಿದೆ. ಅದು ಸಾಧ್ಯ ಆಗುತ್ತಾ? ಇಲ್ಲ, ಆ ಥರ ಸೆಂಟರಿಂದ ಸ್ಟೇಟ್ಸ್ನ ದೂರ ಮಾಡೋದಷ್ಟೇ, ಲೈಕ್ ಅಟಾನಮಸ್ ಮಾಡ್ದಂಗೆ ಸರಿ ಹೋಗುತ್ತೆ ಆ ಥರ ಇದು ಮಾಡೋವಂಥದ್ದು ಈ ನಮ್ಮ ವ್ಯವಸ್ಥೆಯಲ್ಲಿ ಅದು ಸಾಧ್ಯ ಇಲ್ಲ. ಅದು ಓಕೆ. ಮತ್ತು ಇವಾಗ ನೆಕ್ಸ್ಟ್ ನಾವು ಬಂತು ಅಂತ ಹೇಳಿದ್ರೆ ಜುಡಿಷರಿ ಇವಾಗ ತುಂಬ ಸ್ಟ್ರಾಂಗ್ ಆಗಿ ಕೆಲವು ವರ್ಷಗಳಿಂದ ರೀಸೆಂಟ್ಲಿ ಡೆವಲಪ್ಮೆಂಟ್ಗೆ ಪ್ರಗತಿಗೆ ಜುಡಿಷರಿ ಡಿಲೇ ಮತ್ತು ಕೇಸಸ್ ಪೆಂಡಿಂಗ್ ಇನ್ ದ ಕೋರ್ಟ್ ಅದು ಕೂಡ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆಗಿ ಕಾರಣವಾಗ್ತಾ ಇದೆ. ಜುಡಿಷರಿ ಸ್ಪೀಡ್ ಆಯಿತು ಅಂತ ಏನಂದ ಅಂದರೆ ನೀವು ಜುಡಿಷಿಯರಿ ನೋಡಿದಾಗ ಹೆಚ್ಚು ಕೇಸಸ್ ಯಾರು ಫೈಲ್ ಮಾಡ್ತಾರೆ ಅಂದರೆ ನಾವೇ ಫೈಲ್ ಮಾಡೋದು ಗವರ್ನಮೆಂಟಿಂದಾನೆ. ಎರಡನೇದು ನಮ್ಮ ಸರ್ಕಾರದ ವಿರುದ್ಧ ಕೇಸಸ್ ಫೈಲ್ ಆಗುತ್ತಲ್ಲ, ಅದನ್ನು ಟೈಮ್ಲಿ ನಾವು ಕೋರ್ಟ್ಗೆ ನಮ್ಮ ಇದು ಪ್ಯಾರಾವೈಸ್ ರಿಮಾರ್ಕ್ಸ್ ಆಗಲಿ ಅವ್ರಿಗೆ ಏನು ಇನ್ಫಾರ್ಮೇಷನ್ ಸಬ್ಮಿಟ್ ಮಾಡಬೇಕು ಆ ಇನ್ಫಾರ್ಮೇಷನ್ನ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ತ್ವರಿತವಾಗಿ ಕೇಸಸ್ ಡಿಸ್ಪೋಸ್ ಆಗುತ್ತೆ. ಸುಮಾರು ಸತಿ ಕರೆದು ಜಡ್ಜಸ್ ನಮಗೆ ಹೇಳ್ತಾ ಇರ್ತಾರೆ, ಇದನ್ನು ಇಷ್ಟು ಸತಿ ನಾವು ಕೇಳಿದ್ರು ನೀವು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದ್ಬಿಟ್ಟು. ಸೊ ಅದು ತಪ್ಪು ನಮ್ಮ ಕಡೆಯಲ್ಲೂ ಇದೆ. ನಾವು ಕರೆಕ್ಟಾಗಿ ಕೋರ್ಟ್ಗೆ ರೆಪ್ರೆಸೆಂಟ್ ಮಾಡಿ ಆಮೇಲೆ ಇನ್ಫಾರ್ಮೇಷನ್ ಸರಿಯಾಗಿ ಕೊಟ್ಟ ಅಂದರೆ ತ್ವರಿತವಾಗಿ ಕೇಸಸ್ ಇದಾಗುತ್ತೆ. ಆಮೇಲೆ ನಾವು ಅಷ್ಟೇ ಸುಮಾರು ಕಡೆ ಏನಾಗುತ್ತೆ, ನಾವು ಸೇಫಾಗಿರೋದಕ್ಕೋಸ್ಕರ ಒಂದು ಕೋರ್ಟಿಂದ ಒಂದು ಆರ್ಡರ್ ಬಂದುಬಿಟ್ಟು ಅಂದರೆ ನಾವೆಲ್ಲರೂ ಸೇಫ್ ಅನ್ನೋ ರೀತಿಯಲ್ಲಿ ಸಣ್ಣ ವಿಚಾರಕ್ಕೂ ಸಹ ನಾವು ಕೋರ್ಟ್ಗೆ ಹೋಗ್ತೇವೆ. ಅಲ್ಲ, ನ್ಯಾಯ ಸಿಗೋದು ಒಂದು. ಎರಡನೇದು, ನಮ್ಮಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ಏನೊಂದು ಆ್ಯಟಿಟ್ಯೂಡ್ ಬೆಳೆಸ್ಕೊಂಡಿದ್ದಾರೆ ಅಂದರೆ ಶಂಕುವಿಂದ ಬಂದರೆ ತೀರ್ಥ ಅಂತಾರಲ್ಲ, ಆ ಥರ ಏನೇ ಒಂದು ಆರ್ಡರ್ ಅಂದ್ರೆ ಅಲ್ಲಿಂದ ಒಂದು ಆರ್ಡರ್ ತೊಗೊಂಡು ಬಂದ್ಬಿಡಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದೀರಾ. ಆದರೆ ನೀವು BBMPನಲ್ಲಿ ಇದ್ದಾಗ ಹೈಕೋರ್ಟ್ ಸಾಕಷ್ಟು ಬಾರಿ ಕೆಲವು ಇದು ಸುಮೋಟ ಮಾಡಿದೆ, ಪ್ರೈಮಾ ಫೇಸಿ ಮಾಡಿದೆ. ಹಾಂ, ಆದರೂ ಕೂಡ ಬದಲಾವಣೆ BBMP ಥರ ಡಿಪಾರ್ಟ್ಮೆಂಟಲ್ಲಿ ಯಾತಕ್ಕೆ ತರಕ್ಕಾಗಲಿಲ್ಲ? ಅಲ್ಲೇ ಅದನ್ನೇ ನಾನು ಹೇಳಿದ್ನಲ್ಲ, ಕೆಲವು ಟೈಮಲ್ಲಿ
ಈಗ ಕೋರ್ಟ್ ಅವಾಗ ಅನೇಕ ಆದೇಶಗಳನ್ನು ಮಾಡಿದ್ರು. ಈಗ ಉದಾಹರಣೆಗೆ ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಪೋಸ್ಟರ್ಗಳು, ಇದನ್ನ ಇಲ್ಲಿ BBMPಯಲ್ಲಿ ಯಾವುದೇ ಒಂದು ನಿರ್ಧಾರಗಳನ್ನು ತಗೋಬೇಕು ಅಂದರೆ ಅವಾಗೆಲ್ಲ ಎಲೆಕ್ಟೆಡ್ ಬಾಡಿ ಇತ್ತು, 200 ಜನ ಕಾರ್ಪೊರೇಟರ್ಸ್ ಇದ್ರು. ಪ್ರತಿಯೊಂದು ಅಲ್ಲಿಗೆ ತಗೊಂಡೋಗಿ ಅಲ್ಲಿಂದ ನಾವು ಅಪ್ರೂವ್ ಮಾಡಿಸಿ ಅಲ್ಲಿ ಒಂದು ನಿರ್ಧಾರ ತಗೋಬೇಕಾಗಿತ್ತು. ಅಂಥ ಟೈಮಲ್ಲಿ ನಮಗೆ ಈ ಇಡೀ ನಗರವ ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಿಮಗೆ ಜ್ಞಾಪಕ ಇದೆ, 5-6 ವರ್ಷಗಳಿಂದ ನೀವು ನಗರದಲ್ಲಿ ಯಾವ ರೀತಿ ಇತ್ತು ಅಂದರೆ ಸಿನಿಮಾ ಪೋಸ್ಟರ್ಗಳು ಎಲ್ಲಂದ್ರೆ ಅಲ್ಲಿ ಅಂಟಿಸ್ತಾ ಇದ್ರು. ಇವತ್ತು ಎಲ್ಲೂ ಸಿನಿಮಾ ಪೋಸ್ಟರ್ಗಳು ನಾವು ಕಾಣಿಸೋದಿಲ್ಲ. ಅವ್ರ ಪೋಸ್ಟರ್ಸ್ ಅಲ್ಲ, ಅದು ಎಲ್ಲ ಹೇಳ್ತೀನಿ. ಆಮೇಲೆ ಸಣ್ಣ ಸಣ್ಣ ಭಿತ್ತಿ ಪತ್ರಗಳು ಬೇಕಾಗಿದ್ದಾರೆ, ಅದು ಇದತ್ತೆ ಎಲ್ಲಂದ್ರೆ ಅಲ್ಲಿ ಪೋಸ್ಟರ್ ಅಂಟಿಸ್ತಾ ಇದ್ರು. ಇದು ಫ್ಲೆಕ್ಸ್ಗಳನ್ನು ಎಲ್ಲ ರಾರಾಜಿಸ್ತಾ ಇತ್ತು. ಮತ್ತು ಹೋರ್ಡಿಂಗ್ಗಳು ಎಲ್ಲ ಕಡೆನೂ ಹೋರ್ಡಿಂಗ್ಸ್ ಇತ್ತು. ಇದನ್ನು ನಾವು BBMPಯಲ್ಲಿ ನಾವು ನಿರ್ಧಾರ ತಗೊಳಕ್ಕಾಗಲಿಲ್ಲ. ನಿರ್ಧಾರ ತಗೊಳ್ಳದೆ ಆಗಿರೋಂಥ ಟೈಮಲ್ಲಿ ಅಲ್ಲಿ ಕೋರ್ಟಿಂದ ಆದೇಶ ಬಂದ ಮೇಲೆ ಇದು ಇಮಿಡಿಯೇಟಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ, ಅದಾದ ನಂತರ ಯಾವುದೇ ಹೋರ್ಡಿಂಗ್ಸ್ ಬಂದಿರಲಿಲ್ಲ. ಮತ್ತೆ ಪುನಃ ಈಗ ಶುರು ಆಗಿದೆ. ಅದನ್ನು ಈಗ ಮತ್ತೆ ಏನು ಕಾನೂನು ಚೇಂಜ್ ಮಾಡಿದ್ದಾರೆ, ಮತ್ತೆ ಬೈಲಾಸ್ಗಳನ್ನ ಚೇಂಜ್ ಮಾಡಿದ್ದಾರೆ, ಮತ್ತೆ ಈಗ ಶುರು ಆಗಿದೆ. ಬಟ್ ಇಷ್ಟು ದಿನ ನಗರ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಕೆಲವು ಟೈಮಲ್ಲಿ ಏನಾಗುತ್ತೆ, ನಾವು ನಮ್ಮಲ್ಲಿ ಡಿಸಿಷನ್ಸ್ ತಗೊಳ್ಳೋದ್ರೆ ಅಂತ ಕೋರ್ಟ್ ಇಂಟರ್ಫಿಯರ್ ಕೆಲವು ಟೈಮಲ್ಲಿ ಕೋರ್ಟ್ ಇಂಟರ್ಫಿಯರ್ ಆದಮೇಲೆ ಅದು ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರನೇ ಯಾರು ಏನು ಅಪೋಸ್ ಮಾಡಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಎಂಟೈರ್ ನಮಗೆ ಆದಾಯ ಬರದೇ ಇದ್ರೂ ಪರವಾಗಿಲ್ಲ, ನಗರ ಸುಂದರವಾಗಿರಬೇಕು, ನಗರ ಕ್ಲೀನಾಗಿರಬೇಕು ಅಂತಲೇ ಎಂಟೈರ್ ಹೋರ್ಡಿಂಗ್ಸ್ಗಳನ್ನು ನಾವು ಸ್ಟಾಪ್ ಮಾಡಿದ್ದವಾಗ. ಓಕೆ, ಇಂಥ ಟೈಮ್ನಲ್ಲಿ ಪಬ್ಲಿಕ್ ಕಮ್ಯುನಿಟಿ ವರ್ಸಸ್ ರೆಪ್ರೆಸೆಂಟೇಟಿವ್ಸ್ ಆಗುತ್ತೆ. ಸಾಮಾನ್ಯವಾಗಿ ಈ ಫ್ಲೆಕ್ಸ್ ಗಿಕ್ಸ್ ಎಲ್ಲ ಬರೋದು ಅವ್ರದ್ದು ಬರ್ತ್ಡೇಸು ಮತ್ತು ಪಾರ್ಟಿ ಸೆಲೆಬ್ರೇಷನ್ಗೆ ಅಂತ ಬರುತ್ತೆ. ಆವಾಗ ಹಿಂಗೆ ಸಿಚುವೇಶನ್ ಅಲ್ಲ, ಈಗ ಆ ಒಂದು ನಿಟ್ಟಿನಲ್ಲಿ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಆವಾಗ ನಮ್ಮ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ G. ಪರಮೇಶ್ವರ್ ಅವರಿದ್ದರು. ಅವರು ಬರ್ತ್ಡೇಗೆ ಇನ್ನೂ ಒಂದು 2 ದಿನ ಇರಬೇಕಾದ್ರೆ ಕೆಲವು ಕಡೆ ಎಲ್ಲ ಫ್ಲೆಕ್ಸ್ಗಳು ಹಾಕಿದ್ರು. ನಾನು ಅವಾಗ ಅವ್ರಿಗೆ ಹೇಳಿದೆ, ಸರ್ ಈ ಥರ ಕೋರ್ಟ್ ಡೈರೆಕ್ಷನ್ಸ್ ಇದ್ರೂ ನಿಮ್ಮ ಬರ್ತ್ಡೇಗೆ ಫ್ಲೆಕ್ಸ್ಗಳು ಹಾಕಿದ್ದಾರೆ ಅಂತ. ಫಸ್ಟ್ ಆ ಫ್ಲೆಕ್ಸ್ಗಳನ್ನೆಲ್ಲ ತೆಗೆದಾಕ್ಬಿಟ್ಟು ಅಲ್ಲಿ ಯಾರು ಫ್ಲೆಕ್ಸ್ ಹಾಕಿದಾರೋ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ರಿ ಅಂತ ಹೇಳಿದ್ರು ಪರಮೇಶ್ವರ್ ಅವರು. ಸೊ ಒಂದು 2-3 ಕಡೆ ಎಲ್ಲ ತೆಗೆದಾಕ್ಬಿಟ್ಟು ಒಂದು ಕೇಸ್ ಬುಕ್ ಮಾಡಿದ್ರೆ ಅವ್ನು ಯಾರು ಹಾಕಿದ್ನೋ ಇರೋ, ಅದಾದಮೇಲೆ ಎಲ್ಲ ಸ್ಟಾಪ್ ಆಗೋಯ್ತು. ಅಂದರೆ ಅವರು ಸಹ ಎಲ್ಲರೂ ಕೋರ್ಟ್ ಡೈರೆಕ್ಷನ್ಸ್ಗೆ ಗೌರವ ಕೊಡ್ತಾರೆ. ಆ ಥರ ಇದ್ದಾಗ ನನಗೆ ಗೊತ್ತಿರೋ ಪ್ರಕಾರ BBMPಲಿ ನಾವು ಬ್ಯಾನ್ ಮಾಡಾದ್ಮೇಲೆ ನಾನಂತೂ ಒಂದೇ ಒಂದು ಫ್ಲೆಕ್ಸ್ ಆಗಲಿ ಬ್ಯಾನರ್ಸ್ಗಳಾಗಲಿ ಅದನ್ನು ನೋಡೇ ಇರಲಿಲ್ಲ. ಈಗ ಮತ್ತೆ ಬರೋಕ್ಕೆ ಶುರು ಆಗಿದೆ. ಸೊ ಕೋರ್ಟು ಡೈರೆಕ್ಷನ್ಸ್ ಇದ್ದ ಅಂದರೆ ಯಾವುದೇ ರಾಜಕಾರಣಿಗಳು ಯಾರೂ ಅದನ್ನು ಉಲ್ಲಂಘನೆ ಮಾಡೋದಿಲ್ಲ. ಯಾಕಂದರೆ ಆ ಥರ ಇರೋ ಕೋರ್ಟ್ ಸಿಚುಯೇಷನ್ ಏನಿದೆ ಅಂತ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ. ಈ ಥರ ಮಾಡದೇ ಇದ್ದ ಅಂದರೆ ಇದು ಏನಿದೆ ರಿಪರ್ಕಷನ್ಸ್ ಅಂತ ಅವರು ಅರ್ಥ ಮಾಡ್ಕೊಳ್ತಾರೆ, ಅದು ಗೌರವ ಕೊಡ್ತಾರೆ. ಮತ್ತು ನೀವು ಕೋವಿಡ್ ಪೀರಿಯಡಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದರೆ ಯಾವ ಥರ ಇತ್ತು ನಿಮ್ಮದು ಕೋವಿಡ್ ಪೀರಿಯಡ್? ಅಲ್ಲಿ ಕೋವಿಡ್ ಪೀರಿಯಡಲ್ಲಿ ಫಸ್ಟ್ ನಾನು ಕೋವಿಡ್ ಶುರು ಆದಾಗ 2020 ಮಾರ್ಚ್ ಏಪ್ರಿಲ್ ಶುರು ಆದಾಗ ನಾನು ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದೆ. ಆ ಟೈಮಲ್ಲಿ ನನಗೆ ಇದ್ದಂಥ ಜವಾಬ್ದಾರಿ ಏನಂದ ಅಂದರೆ ಈ ಮೈಗ್ರೆಂಟ್ ಲೇಬರರ್ಸು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದವರು ಸುಮಾರು 5 ಲಕ್ಷ ಜನ ಮೈಗ್ರೆಂಟ್ ಲೇಬರರ್ಸ್ ಇದ್ದರು. ಕೆಲಸ ಎಲ್ಲ ಅವಾಗ ಎಲ್ಲ ಸ್ಟಾಪ್ ಆಯಿತು, ಎಲ್ಲೂ ಏನೂ ಕೆಲಸ ನಡೀತಾ ಇರಲಿಲ್ಲ. ಎಲ್ಲರೂ ಸಹ ಅವರವರು ಇದ್ದಂಥ ಜಾಗಗಳಲ್ಲೇ ಇದ್ದರು. ಪ್ರತಿಯೊಬ್ಬರೂ ಅವಾಗ ತುಂಬ ಕೆಟ್ಟ ಪರಿಸ್ಥಿತಿ. ಪ್ರತಿಯೊಬ್ಬರು ಅವರ ಯಾವ ರಾಜ್ಯಗಳಿಂದ ಬಂದಿದ್ದಾರೋ ಆ ರಾಜ್ಯಗಳಿಗೆ ಹೋಗಬೇಕು ಅಂದ್ಬಿಟ್ಟು ಇದು ಪ್ರತಿಯೊಬ್ಬರಲ್ಲೂ ಆತಂಕ ಇತ್ತು. ಆ ಟೈಮಲ್ಲಿ ರೈಲ್ವೇಸ್ ಅವ್ರ ಜೊತೆ ಮಾತಾಡಿ ಇಲ್ಲಿ ಟ್ರೈನನ್ನು ಅರೇಂಜ್ ಮಾಡಿ, ಯಾಕಂದರೆ ಆಗ ಯಾವತ್ತೂ ಟ್ರೈನ್ಸ್ ಸರ್ವಿಸ್ ಎಲ್ಲ ಬಂದಾಗಿತ್ತು. ಇಲ್ಲಿ ಟ್ರೈನಿನ ವ್ಯವಸ್ಥೆ ಮಾಡಿ ಆ ರಾಜ್ಯದ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿ, ನಮ್ಮ ಟ್ರೈನ್ ಇವತ್ತು ಹೊರಟ ಅಂದರೆ ಇಂಥ ದಿನ ಬರುತ್ತೆ, ಇಂಥ ಟೈಮ್ಗೆ ಅಲ್ಲಿ ಸೇರುತ್ತೆ, ಅಲ್ಲಿಗೆ ಬಂದ ಮೇಲೆ ಆ ಟ್ರೈನಲ್ಲಿ ನಿಮ್ಮ ರಾಜ್ಯದ ಇಷ್ಟು ಜನ ಇರ್ತಾರೆ, ಈ ಜಿಲ್ಲೆಗಳಿಗೆ ಸೇರಿದಂಥ ಜನಗಳು ಅವ್ರನ್ನ ಅಲ್ಲಿಂದ ಅವ್ರ ಜಿಲ್ಲೆಗಳಿಗೆ ತಲುಪಿಸೋ ಅಂಥ ಅರೇಂಜ್ಮೆಂಟ್ಸ್ ಮಾಡಿ ಅಂತ, ಮತ್ತು ಅವ್ರಿಗೆ ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಮಾಡಿ, ಟ್ರೈನಲ್ಲಿ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಅಲ್ಲಿನ ಊಟಕ್ಕೂ ವ್ಯವಸ್ಥೆ ಮಾಡಿ ಆ ದುಡ್ಡು ಖರ್ಚನ್ನೆಲ್ಲ ನಾವು ರೈಲ್ವೇಸ್ಗೆ ಕಟ್ಟಿ ಅವರಿಗೆ ಟ್ರೈನಿನ ಫೇರು ಮತ್ತು ಊಟದ ವ್ಯವಸ್ಥೆ ಈ ಥರ ಅವರು ಎಲ್ಲ ರಾಜ್ಯಗಳಿಗೆ ಕಳಿಸುವಂಥ ಜವಾಬ್ದಾರಿಯನ್ನು ಆಲ್ಮೋಸ್ಟು 5 ಲಕ್ಷ ಜನ ಮೈಗ್ರೆಂಟ್ ಲೇಬರರ್ಸ್ಗಳನ್ನು ಆ ಟೈಮಲ್ಲಿ ಕಳಿಸಿದ್ರಿ. ಅದಾದಮೇಲೆ ಇದು ಸೆಕೆಂಡ್ ಫೇಸ್ ಕೋವಿಡ್ ಏನು ಸೆಕೆಂಡ್ ವೇವ್ ಶುರು ಆಯಿತು. ಆ ಟೈಮಲ್ಲಿ
ಮುಖ್ಯಮಂತ್ರಿಗಳಾಗಿದ್ದರೆ ಯಡಿಯೂರಪ್ಪ ಅವರು ಕರೆದು ನನಗೆ ನೀನು ಮತ್ತೆ BBMPಗೆ ಹೋಗು, ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರು. ಸೆಕೆಂಡ್ ವೇವ್ ಬಂದಾಗ ಅಲ್ಲಿಗೆ ಹೋದಾಗ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಆವತ್ತಿನ ದಿನ ಎಲ್ಲೂ ಬೆಡ್ಗಳು ಯಾರಿಗೂ ಸಿಗ್ತಾ ಇರಲಿಲ್ಲ, ಮತ್ತು ಆಂಬ್ಯುಲೆನ್ಸ್ಗಳು ಇರಲಿಲ್ಲ, ಜನ ರಸ್ತೆಗಳಲ್ಲೇ ಸಾಯ್ತಾ ಇದ್ದರು, ಅಂಥ ಪರಿಸ್ಥಿತಿ ಇತ್ತು. ಇವತ್ತು ನಾವು ಆಮೇಲೆ ನೆಕ್ಸ್ಟ್ ಡೇ ಅಂದರೆ ಭಾನುವಾರ ನಾನು ನಮ್ಮ ಝೋನಲ್ ಆಫೀಸ್ಗೆ ಹೋದೆ. ಝೋನಲ್ ಆಫೀಸ್ಗೆ ಇಲ್ಲಿ ಹೋಗ್ಬಿಟ್ಟು ಈಸ್ಟ್ ಝೋನ್ಗೆ ಹೋಗ್ಬಿಟ್ಟು ಆಮೇಲೆ ನಾನು ಅವರಿಗೆ ಕೇಳಿದೆ, ನಿಮ್ಮಲ್ಲಿ ಎಷ್ಟು ಹಾಸ್ಪಿಟಲ್ಸ್ ಇದೆ, 50% ಆಫ್ ದ ಬೆಡ್ಸ್ ನಮಗೆ ಕೊಡಬೇಕಾಗಿತ್ತು ಕೋವಿಡ್ ಪೇಷಂಟ್ಸ್ಗೆ ಸರ್ಕಾರಕ್ಕೆ. ಎಷ್ಟು ಹಾಸ್ಪಿಟ್ಲ್ಗಳಲ್ಲಿ ಎಷ್ಟು ಜನ ಎಷ್ಟು ಹಾಸ್ಪಿಟಲ್ಸ್ ಬೆಡ್ ಕೊಟ್ಟಿದ್ದಾರೆ, ಎಷ್ಟು ಜನ ಕೊಟ್ಟಿಲ್ಲ ಅಂದರೆ ಅದನ್ನು ನೋಡಿದಾಗ ಆಲ್ಮೋಸ್ಟ್ ಯಾವ ಪ್ರೈವೇಟ್ ಹಾಸ್ಪಿಟಲ್ಸು ನಮಗೆ ಬೆಡ್ಸ್ ಕೊಟ್ಟಿರಲಿಲ್ಲ. ಆಮೇಲೆ ನಾನು ಹೇಳಿದೆ, ಇವತ್ತಿನ ದಿನ ನಾನು ಕೆಲವು ಹಾಸ್ಪಿಟ್ಲ್ಗಳಿಗೆ ವಿಸಿಟ್ ಮಾಡ್ತೀನಿ ಅಂತ ಹೋದೆ. ಫಸ್ಟ್ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾನಲ್ಲಿ ಮಧ್ಯಾಹ್ನ 1 ಗಂಟೆಗೆ ಸಾಕ್ರಾ ಹಾಸ್ಪಿಟ್ಲ್ ಅಂತ ಅಲ್ಲಿ ಮಾರುತಳ್ಳಿಯಲ್ಲಿದೆ, ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದಾಗ ಅವ್ರಿಗೆ ಯಾರು ಅದು ಭಾನುವಾರದ ದಿನ ಅವ್ರ CEO ಹೇಳಿದ್ರು ನಮ್ಮ ಆಫೀಸಿಂದ ಅವರು BBMP ಕಮಿಷನರ್ ಬರ್ತಾ ಇದ್ದಾರೆ ಅಂತ. ಆಮೇಲೆ ಹತ್ರ ಹೋಗೋಷ್ಟೊತ್ತಿಗೆ ಅವರೇ ಬಂದರು, ಅವ್ರ CEO. ಅವ್ರು ಬಂದುಬಿಟ್ಟು, ಸರ್ ಬನ್ನಿ ನನ್ನ ಚೇಂಬರ್ಗೆ ಹೋಗೋಣ, ಇಲ್ಲಿ ಯಾಕೆ ಕೂತಿದ್ದೀರಾ ಅಂದರು. ನಾನು ಹೇಳಿದೆ, ಇಲ್ಲ ನಾನು ಬಂದು ನೀವು ಚೇಂಬರ್ಗೇನು ಬಂದಿಲ್ಲ, ನಾನು ಇಲ್ಲಿ ಕೆಲವು ಮಾಹಿತಿಗಳು ನನಗೆ ಬೇಕು, ಮತ್ತು ನಾನು ಹಾಸ್ಪಿಟ್ಲ್ ವಿಸಿಟ್ ಮಾಡ್ತೀನಿ, ಅದಕ್ಕೆ ನಾನು ಬಂದಿರೋದು ಅಂತ ಹೇಳಿ ಸರ್ ಅಂದರು. ನಿಮ್ಮ ಹಾಸ್ಪಿಟ್ಲಲ್ಲಿ 250 ಬೆಡ್ಗಳಿದೆ, ನೀವು ನಮ್ಮ ಸರ್ಕಾರಿ ಆದೇಶದ ಪ್ರಕಾರ 50% ಆಫ್ ಬೆಡ್ಸ್ ನೀವು ಸರ್ಕಾರಕ್ಕೆ ಕೊಡಬೇಕು, BBMPಗೆ 125 ಬೆಡ್ಸ್ ಕೊಡಬೇಕು, ಎಷ್ಟು ಬೆಡ್ ಕೊಟ್ಟಿದ್ದೀರಾ ಅಂದರೆ, ಸರ್ 16-15 ಕೊಟ್ಟಿದ್ದೀವಿ ಅಂದರೆ. 125 ಕೊಡಬೇಕು, 16 ಬೆಡ್ ಮಾತ್ರ ಕೊಟ್ಟಿದ್ದಾರೆ, ಮಿಕ್ಕಿದ್ದು ಯಾಕೆ ಕೊಟ್ಟಿಲ್ಲ? ಸರ್ ಯಾರು ಡಾಕ್ಟರ್ಸ್ ಇಲ್ಲ, ನರ್ಸಸ್ ಇಲ್ಲ, ಯಾರೂ ಇಲ್ಲ, ಬೇರೆ ಖಾಲಿ ಬೆಡ್ ಕೊಟ್ಟು ನಾನೇನು ಮಾಡಲಿ ನಿಮಗೆ ಅಂದರು. ನಾನು ಹೇಳಿದೆ, ಆಯ್ತಪ್ಪ, ನಿಮ್ಮದು 125 ಬೆಡ್ ಇದೆಯಲ್ಲ, ಟೋಟಲ್ 250 ಬೆಡ್ಡಲ್ಲಿ ನಿಮ್ಮದು 125, ನಂದು 125, ನಿಮ್ಮ 125 ಬೆಡ್ಡಲ್ಲಿ ಎಷ್ಟು ಜನ ಇದ್ದಾರೆ ಪೇಷಂಟ್ಸು ಅಂದೆ. ಸರ್ ಎಲ್ಲ ಫುಲ್ ಇದ್ದಾರೆ ಅಂದರು. ಸೊ ನಿಮಗೆ 125 ಬೆಡ್ಸ್ಗೆ ಪೇಷಂಟ್ ಡಾಕ್ಟರ್ಸು ಇದ್ದಾರೆ, ನರ್ಸಸ್ಸು ಇದ್ದಾರೆ, ಸರ್ಕಾರಕ್ಕೆ ಕೊಡೋವಂಥ ಬೆಡ್ಗಳಿಗೆ ಮಾತ್ರ ಯಾಕಿಲ್ಲ ಅಂದರೆ, ಸರ್ ಇಲ್ಲ ಸರ್ ತುಂಬ ಕಷ್ಟಪಟ್ಕೊಂಡು ಮಾಡ್ತಾಯಿದ್ದೀವಿ, ಅವ್ರನ್ನ ಕರ್ಕೊಂಡು ಬಂದು ಮಾಡೋದೇ ದೊಡ್ಡ ಕೆಲಸ, ಅದು ಇದು ಅಂತ ಏನೇನೋ ಹೇಳಕ್ಕೆ ಬಂದರು. ನಾನು ಹೇಳಿದೆ, ಈಗ 1 ಗಂಟೆ, ನಾನು ನಿಮಗೆ ಸಾಯಂಕಾಲ 6 ಗಂಟೆವರೆಗೂ ಟೈಮ್ ಕೊಡ್ತೀನಿ. 6 ಗಂಟೆ ಅಷ್ಟೊತ್ತಿಗೆ ನೀವು ಮಿಕ್ಕಿದ್ದು 125 ಬೆಡ್ಡಲ್ಲಿ 10-15 ಕೊಟ್ಟಿದ್ರೆ, ಇನ್ನು 110 ಬೆಡ್ಸ್ಗಳನ್ನು ಕೊಡೋದೇ ಇದ್ದರೆ 6 ಗಂಟೆ ಒಳಗಡೆ ಕೊಡೋದ್ರೆ 7 ಗಂಟೆಗೆ ನಿಮ್ಮನ್ನು ಅರೆಸ್ಟ್ ಮಾಡಿ ನಾನು ಜೈಲಿಗೆ ಕಳಿಸ್ತೀನಿ. ಯಾಕಂದರೆ ಅದು ಅಧಿಕಾರ ನಮಗಿದೆ. ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ ಅಂತ ಒಂದಿದ್ದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಇತ್ತು. ಆ ಆ್ಯಕ್ಟ್ ಅಡಿಯಲ್ಲಿ ನಾವೊಂದು ಆದೇಶ ಮಾಡಿ ಆದೇಶವನ್ನು ಪಾಲನೆ ಮಾಡದೇ ಇದ್ದರೆ ಅವ್ರಿಗೆ ನೇರವಾಗಿ ಅವ್ರನ್ನ ಅರೆಸ್ಟ್ ಮಾಡೋಂಥ ಪವರ್ಸ್ ಇತ್ತು. ಹಂಗೆ ಹೇಳಿಬಿಟ್ಟು ನಾನು ಅವ್ರಿಗೆ ಹೇಳಿದೆ, ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ನಾನು ವಿಸಿಟು ಮಾಡೋದಿಲ್ಲ ನಿಮ್ಮ ಹಾಸ್ಪಿಟ್ಲು, ನಾನು ಬಂದಿರೋ ಉದ್ದೇಶ ಇಷ್ಟೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಹೊರಟುಬಿಟ್ಟೆ ನೆಕ್ಸ್ಟ್ ಹಾಸ್ಪಿಟ್ಲ್ಗೆ. ವಿತಿನ್ 1 ಅವರ್ ಒಳಗಡೆ ಅಲ್ಲಿ ಫ್ಯಾಕ್ಸ್ ಬಂತು, ಎಂಟೈರ್ 110 ಬೆಡ್ಸ್ನ ಅಲಾಟ್ ಮಾಡಿದ್ದಾರೆ. ಈ ಥರ ಒಂದು ವಿಸಿಟ್ ಏನಾಯ್ತಂದರೆ, ಅದಾದಮೇಲೆ ಅಲ್ಲಿಂದ ನಾನು ಇನ್ನೊಂದು 2-3 ಹಾಸ್ಪಿಟ್ಲ್ಗೆ ವಿಸಿಟ್ ಮಾಡಿದೆ. ಎಂಟೈರ್ ಕಡೆ ಎಲ್ಲ ಕಡೆನೂ ನಾನು ಕೊಟ್ಟಂಥ ಏನು ಇನ್ಸ್ಟ್ರಕ್ಷನ್ಸ್ಗಳನ್ನು ಎಲ್ಲ ಚಾನಲ್ಸಲ್ಲೂ ಲೈವ್ ಆಗಿ ಬರ್ತಾ ಇತ್ತು. ಪ್ಲಸ್ ನೆಕ್ಸ್ಟ್ ಡೇ ಎಲ್ಲ ಪೇಪರ್ಸಲ್ಲೂ ದೊಡ್ಡದಾಗಿ ಬಂತು. ವಿತಿನ್ ಎ ವೀಕ್ಸ್ ಟೈಮ್ ವಿ ಹ್ಯಾಡ್ ಸರ್ಪ್ಲಸ್ ಬೆಡ್ಸ್. ನಮಗೆ ಬೆಡ್ಸ್ ಇಲ್ಲದೆ ಜನ ಸಾಯ್ತಾ ಇದ್ದಾರೆ ಅಂತ ಇದ್ರಲ್ಲ, ಯಾರ್ಯಾರು ಎಷ್ಟೆಷ್ಟು ಬೆಡ್ ಕೊಡಬೇಕು, ಎಷ್ಟು ಬೆಡ್ ಕೊಟ್ಟರು ಅಂತಂದರೆ ಆ ಬೆಡ್ಸಲ್ಲಿ ಅಷ್ಟು ಜನ ಪೇಷಂಟ್ಸ್ ಸಿಗಲಿಲ್ಲ ನಮಗೆ. ಇದು ಈ ಇನಿಷಿಯೇಟಿವ್ ಅಕಾರ್ಡಿಂಗ್ ಟು ದ ಲಾ ಅಂಡ್ ಅಕಾರ್ಡಿಂಗ್ ಟು ಲಾ ಸರ್ಕಾರ ಆದೇಶ ಮಾಡಿದೆ. ಇದನ್ನು ಬಡವ್ರಿಗೋಸ್ಕರ ಕೋವಿಡ್ ಟೈಮಲ್ಲಿ ನಿಮಗೆ ಜ್ಞಾಪಕ ಇದ್ದ ಅಂದರೆ, ಯಾರಿಗೆ ಕೋವಿಡ್ ಸಿಂಪ್ಟಮ್ಸ್ ಬಂದು ಅಡ್ಮಿಟ್ ಆಗಿದ್ದಾರೆ ಒಂದೇ ಒಂದು ನಯಾ ಪೈಸೆ ಯಾರು ಕಟ್ಟಿಲ್ಲ. 2 ವಾರ ಹಾಸ್ಪಿಟ್ಲ್ ಇರ್ತಾ ಇತ್ತು, ಕ್ವಾರಂಟೈನ್ ಟೈಮ್ ಇತ್ತು. ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆದ ಅಂದರೆ ಅವ್ರಿಗೆ ಎಂಟೈರ್ ಚಿಕಿತ್ಸೆ, ಊಟದ ವ್ಯವಸ್ಥೆ, ತಿಂಡಿ, ಊಟ, ಡಿನ್ನರ್ ಎಲ್ಲ ಮತ್ತು ಎಲ್ಲ ಮುಗಿಸ್ಕೊಂಡು ಆದಮೇಲೆ ಅವರು ಹಾಸ್ಪಿಟ್ಲಿಂದ ಆಚೆ ಬಂದ್ರೂ ಒಂದೇ ಒಂದು ನಯಾ ಪೈಸೆ ಯಾರೂ ಕಟ್ಟಿಲ್ಲ. ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಟ್ರೀಟ್ಮೆಂಟ್ ಕೊಟ್ಟರು. ಮಣಿಪಾಲ್ ಹಾಸ್ಪಿಟ್ಲ್ ಇರ್ಬೋದು, ಅಪೋಲೋ ಹಾಸ್ಪಿಟ್ಲ್ ಇರ್ಬೋದು, ಎಲ್ಲ ವಿಕ್ರಮ್ ಹಾಸ್ಪಿಟ್ಲ್ ಇರ್ಬೋದು, ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲ್, ಸರ್ಕಾರಿ ಹಾಸ್ಪಿಟ್ಲ್ ಜೊತೆಗೆ ಇವೆಲ್ಲ ಇದ್ದಿದ್ದು. ಅಂದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು. ಇನ್ನೊಂದೇನು ಪ್ರಾಬ್ಲಮ್ ಆಗ್ತಿದ್ರು, ನಮ್ಮಲ್ಲಿ ಆಂಬ್ಯುಲೆನ್ಸ್ಗಳು ಇರಲಿಲ್ಲ. ಆವಾಗ ಏನು ಮಾಡಿದ್ರೆ, ಮೆಟಡರ್ ವ್ಯಾನ್ಗಳನ್ನೆಲ್ಲ ಆಂಬ್ಯುಲೆನ್ಸಸ್ಗಳಾಗಿ ಕನ್ವರ್ಟ್ ಮಾಡಿದ್ವಿ. ಟ್ರಾವೆಲ್ ಏಜೆನ್ಸಿ ತೊಗೊಂಡು ಅವುಗಳನ್ನೆಲ್ಲ ಕನ್ವರ್ಟ್ ಮಾಡಿಬಿಟ್ಟು ಜನಗಳಿಗೆ ಅಲ್ಲಿಗೆ ಇದು ಮಾಡಿ ಆಮೇಲೆ ಕೋವಿಡ್ ಕೇರ್ ಸೆಂಟರ್ಸ್ ಅಂತ ಸ್ಟಾರ್ಟ್ ಮಾಡಿದ್ರೆ. ಇವೆಲ್ಲ ಮಾಡಾದ್ಮೇಲೆ ಆಮೇಲೆ ಜನಗಳಿಗೆ ಇನ್ನೊಂದು ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಇದು ಮಾಡಿದ್ರಿ. ಫಸ್ಟ್ ವೇವ್ ಆಫ್ ಕೋವಿಡ್ ಬಂದಾಗ ಆ ಬಾಡಿನೇ ಯಾರೂ ಮುಟ್ತಾ ಇರಲಿಲ್ಲ.
ಸೆಕೆಂಡ್ ವೇವಲ್ಲಿ ಹೇಳಿದ್ರೆ ಅದು ಮುಟ್ಟಿದ್ರೆ ಈ ಥರ ಎಲ್ಲ ಒಬ್ಬರಿಂದ ಅದರಿಂದ ಇನ್ನೇನು ಹಬ್ಬೋದಿಲ್ಲ ಅಂದ್ಬಿಟ್ಟು ನಮ್ಗೆ ಇನ್ನೊಂದು ಥರ ಪ್ರಾಬ್ಲಮ್ಸ್ ಆಗಿತ್ತು. ಅಷ್ಟು ಜನ ಸತ್ರಲ್ಲ, ಅವ್ರಿಗೆ ಕ್ರಿಮೇಟ್ ಮಾಡೋದಕ್ಕೆ ಕ್ರಿಮಿಟೋರಿಯಮ್ಸ್ ಬೆಂಗಳೂರಲ್ಲಿ 63 ಕ್ರಿಮಿಟೋರಿಯಮ್ಸ್ ಇದೆ. ಎಲ್ಲ ಕ್ರಿಮಿಟೋರಿಯಮ್ಸ್ಗೂ ನಾನು ವಿಸಿಟ್ ಮಾಡಿದ್ದೀನಿ. ಆ ಕ್ರಿಮಿಟೋರಿಯಮ್ಸ್ ಅಲ್ಲಿ ಪಾಪ ಬೆಳಗ್ಗೆ 7 ಗಂಟೆ 8 ಗಂಟೆಗೆ ಶುರು ಮಾಡಿದ್ರೆ ಬರ್ನಿಂಗು, ಸಾಯಂಕಾಲ 7 ಗಂಟೆ 8 ಗಂಟೆವರೆಗೂ ನಡೀತಾ ಇತ್ತು. ಎಲ್ಲ ಫರ್ನೇಸಸ್ಸು ಕೆಲವು ರಿಪೇರ್ಸ್ ಇದ್ದರು, ಅವುಗಳನ್ನ ರಿಪೇರ್ಸ್ ಮಾಡಿಬಿಟ್ಟು ಎಲ್ಲ 63 ಕ್ರಿಮಿಟೋರಿಯಮ್ಸ್ ಇದಾಗ್ತಾಯಿತ್ತು. ಆಮೇಲೆ ಸ್ಮಶಾನಗಳಿತ್ತಲ್ಲ, ಇನ್ನು 150 ಸ್ಮಶಾನಗಳಿದೆ ಬೆಂಗಳೂರಲ್ಲಿ. ಪ್ರತಿಯೊಂದು ಸ್ಮಶಾನಗಳಲ್ಲೂ ಅಲ್ಲಿ ಉಳಕ್ಕೆ ಜಾಗ ಇಲ್ಲದೆ ಅವ್ರನ್ನೆಲ್ಲ ಮಾಸ್ ಇದನ್ನು ಕ್ರಿಮೇಷನನ್ನು ಬೇರೆ ಕಡೆ ಅದನ್ನೆಲ್ಲ ಮಾಡಿದ್ರಿ. ಬಟ್ ಅದಾದಮೇಲೆ ವಿತಿನ್ 3-4 ಮಂತ್ಸ್ ಅದಾದಮೇಲೆ ಎಲ್ಲ ಕಂಟ್ರೋಲ್ಗೆ ಬಂದಾದಮೇಲೆ ಆ ನಂತರ ಏನು ಸಮಸ್ಯೆಗಳಾಗಲಿಲ್ಲ. ಓಕೆ, ನೀವು BBMP ಇದನ್ನೇ ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ. ಯಾತಕ್ಕೆ ಅಂತಂದರೆ BBMP ಇವಾಗ ಒಂಥರ ಸದ್ಯಕ್ಕೆ ನ್ಯೂಸಲ್ಲಿದೆ. ಈಗ ಸಮಾಜ ಕಲ್ಯಾಣ ಇಲಾಖೆನೂ ಆಗಬಹುದು, ನೀವು ತಾಂಡ ಇದರಲ್ಲಿ ಕೂಡ ನೀವು ಟ್ರೈಬಲ್ಸ್ ಇದರಲ್ಲೂ ಕೆಲಸ ಮಾಡಿದ್ದೀರಾ BBMPದು. ಮತ್ತು ನೀವೇ ಹೇಳಿದಾಗೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸಲ್ಲಿ ಜಾಸ್ತಿ ಕೆಲಸ ಮಾಡಿದ್ದೀರಾ. ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತಂದಾಗ ಬೇಕೋ ಬೇಡವೋ ಆ್ಯಕ್ಟಿವಿಸ್ಟ್ಗಳು ಬರ್ತಾರೆ, ಅವ್ರಿಗೆ ಅಡ್ವೊಕೇಟ್ ಮಾಡೋ ಹಾಗೆ ಆ್ಯಕ್ಟಿವಿಸಮ್ಮು ಶುರು ಆಗುತ್ತೆ. ಆ್ಯಕ್ಟಿವಿಸಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಆ್ಯಕ್ಚುಲಿ ಆ್ಯಕ್ಟಿವಿಸಮ್ ಇದೆಯಲ್ಲ, ಇದು ತುಂಬ ಒಳ್ಳೇದಿದೆ. ಇವತ್ತಿನ ದಿನ ನಾನು ಅದನ್ನು ಹೇಳ್ತಾ ಇದ್ದೇನೆ. ನಾನು ವೆಸ್ಟ್ ಬೆಂಗಾಲಲ್ಲಿ ಕೆಲಸ ಮಾಡೋದು, ಅಲ್ಲಿ ನಕ್ಸಲ್ ಸಮಸ್ಯೆಗಳಿತ್ತು. ಅಲ್ಲಿ ತುಂಬ ಈ ಮಿಡ್ನಾಪುರು, ಜಾರ್ಗ್ರಾಮು, ಈ ನಕ್ಸಲ್ ಏರಿಯಾಗಳಲ್ಲೇ ನಾನು ಕೆಲಸ ಮಾಡಿರೋದು. ಇಲ್ಲಿ ನಮ್ಮಲ್ಲಿ ಯಾಕೆ ನಕ್ಸಲ್ ಪ್ರಾಬ್ಲಮ್ಸ್ ಇಲ್ಲ ಅಂದಾಗ, ಯಾರಿಗೆ ಈ ವಾಯ್ಸ್ಲೆಸ್ಸು ಫೇಸ್ಲೆಸ್ ಇವರೆಲ್ಲ ಇರ್ತಾರಲ್ಲ, ಅಂಥವ್ರ ಬಗ್ಗೆ ಬಂದು ಸರ್ಕಾರ ಜೊತೆಲಿ ಮಾತಾಡೋದು, ಅಂಥವ್ರ ಸಮಸ್ಯೆಗಳನ್ನ ತೊಗೊಂಡು ಬರೋ ಅಂಥದ್ದು. ನೀವು ಎಲ್ಲೇ ಏನೇ ಒಂದು ಸಮಸ್ಯೆ ಆದರೆ ಸಡನ್ನಾಗಿ ಆ ಸಮಸ್ಯೆಗಳು ಇಟ್ಕೊಂಡ್ಬಿಟ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳು ಬರ್ತಾರೆ. ಎಸ್ಪೆಷಲಿ ಈ ಸಮಾಜ ಕಲ್ಯಾಣ ಇಲಾಖೆ, ಇಲ್ಲಿ ಇದು ದಲಿತ ಸಂಘರ್ಷ ಸಮಿತಿ ಮತ್ತು 106 ಸಮಿತಿಗಳು ಅವರಿದ್ದಾರೆ. ಎಲ್ಲೇ ಏನೇ ಅವರ ಜನಕ್ಕೆ ಎಲ್ಲೇ ಒಂದು ಸಮಸ್ಯೆ ಆದ್ರೂ ಇಮ್ಮಿಡಿಯೇಟಾಗಿ ಅವ್ರು ಬರ್ತಾರೆ. ಮತ್ತು ಸರ್ಕಾರವನ್ನು ಯಾವಾಗಲೂ ಎಚ್ಚರಿಸ್ತಾ ಇರ್ತಾರೆ. ಅದರಿಂದ ಅಡ್ಮಿನಿಸ್ಟ್ರೇಷನನ್ನು ಸಹ ಅಲರ್ಟ್ ಆಗಿರ್ತಾರೆ. ಇವ್ಯಾವುದು ಏನು ಇಲ್ಲದೇ ಇದ್ದ ಅಂದರೆ ಅಡ್ಮಿನಿಸ್ಟ್ರೇಷನ್ ಏನಾಗುತ್ತೆ ಅಂದರೆ ಹೇಳೋರು ಕೇಳೋರು ಯಾರಿರಲ್ಲ, ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನೆಲ್ಲನೂ ಆವಾಗವಾಗ ಈ ಸಮಸ್ಯೆಗಳ ಬಗ್ಗೆ ತೊಗೊಂಡೋಗಿ ಮಾತಾಡಿ ಇದು ಮಾಡಿ ಎಚ್ಚರಿಸೋದಕ್ಕೆ ಇಂತಹ ಆರ್ಗನೈಸೇಷನ್ಸ್ ಎಲ್ಲ ಬೇಕೇ ಬೇಕು. ಅವೆಲ್ಲಿದ ಅಂದರೆ ಇಟ್ಸ್ ಅ ಪಾರ್ಟ್ ಆಫ್ ಎ ಡೆಮೋಕ್ರಸಿ. ಅದನ್ನು ಓಕೆ, ಇಷ್ಟಾಗಿದ್ರೂ ಕೂಡ ಎಜುಕೇಷನ್, ಸ್ಕೂಲ್ ಎಜುಕೇಷನ್ನು ಪ್ಲಸ್ ಹೆಲ್ತ್, ಇವೆರಡನ್ನೂ ಯಾತಕ್ಕೆ ಇಂಪ್ರೂವ್ ಮಾಡೋಕ್ಕಾಗಿಲ್ಲ ಇನ್ಸ್ಪೈಟ್ ಆಫ್ ಆ್ಯಕ್ಟಿವಿಸಮ್? ಹಲವಾರು ಕಾರಣಗಳಿದೆ. ಇವಾಗ ನೀವು ಹೇಳಿದ ಪ್ರಕಾರ 2 ಮೋಸ್ಟ್ ಇಂಪಾರ್ಟೆಂಟು, ಒಂದು ಶಿಕ್ಷಣ ಮತ್ತು ಇನ್ನೊಂದು ಆರೋಗ್ಯ. ಈಗ ರೀಸೆಂಟಾಗಿ ನಾನು ಕೆಲವು ಉದಾಹರಣೆಗಳು ಹೇಳ್ತೀನಿ. ಅದು ನಾವು ಎಲ್ಲ ನಮ್ಮಲ್ಲಿ ಸರಿ ಇದೆ ಅಂತ ನಾವೇನು ಹೇಳೋದಿಲ್ಲ. ಆದ್ರೂ ಸಹ ನಮ್ಮ ದೇಶದಲ್ಲಿ ಇವತ್ತು ನಮಗೆ ಜ್ವರ ಬಂದು, ಏನೇ ಒಂದು ಕಾಯಿಲೆ ಬಂದು, ಕೆಮ್ಮು ಬಂದರೂ ಸಹ ಇಮಿಡಿಯೇಟಾಗಿ ನಾವು ಹೋಗ್ತೀವಿ ಹಾಸ್ಪಿಟ್ಲಿಗೆ. ಸರ್ಕಾರಿ ಹಾಸ್ಪಿಟ್ಲಿಗಾದರೂ ಹೋಗ್ತೀವಿ ಅಥವಾ ಪ್ರೈವೇಟಿಗೆ ಬೇಕಾದರೂ ಹೋಗ್ತೀವಿ ನಾವು. ನಾನೀಗ ರೀಸೆಂಟಾಗಿ ಒಬ್ಬರ ಹತ್ರ ಯಾರ ಹತ್ರನೋ ಮಾತಾಡ್ತಾ ಇದ್ದೆ. ಅವ್ರು ಕೆನಡಾಲಿದ್ದರು, ಕೆನಡಾಯಿಂದ ಬಿಟ್ಟು ಬಂದರು. ನಾನು ಕೇಳಿದೆ, ಯಾಕಮ್ಮ ಬಿಟ್ಟು ಬಂದೆ? ಅಲ್ಲಿ ಅವ್ರು ಎಜುಕೇಷನ್ ಮುಗಿದಾದ್ಮೇಲೆ ಅಲ್ಲೇನೋ ಕೆಲಸಕ್ಕಲ್ಲಿ ಜಾಯ್ನ್ ಆಗಿದ್ರು. ಅವ್ರ ಮನೆಯಲ್ಲಿ ಏನೋ ಒಂದು ಮಿಕ್ಸರ್ ಏನೋ ಹೊಸ ತೊಗೊಂಡು ಬಂದರು. ಅಲ್ಲಿ ಕೆನಡಾ, ಅಲ್ಲಿ ನಾನು ಹೇಳ್ತಾ ಇರೋದು ಟೊರೊಂಟೊ. ಅಲ್ಲಿ ಆ ಮಿಕ್ಸರ್ ಹಾಕೋಕ್ಕೆ ಹೋಗಿದ್ದು ಮಾಡಿದ್ಮೇಲೆ ಫುಲ್ಲು ಬೆರಳು ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೆರಳು ಕಟ್ ಮಾಡ್ಕೊಂಡಾದ್ಮೇಲೆ ಇಮ್ಮಿಡಿಯೇಟಾಗಿ ಅಲ್ಲಿರೋರು ಅವ್ರಿಗೆ ಹಾಸ್ಪಿಟ್ಲ್ ಕರ್ಕೊಂಡೋದ್ರು. ಫಸ್ಟ್ ಅಲ್ಲಿಗೆ ಹೋಗಿ ತಕ್ಷಣ ಹೇಳಿದ್ರು, ಅವ್ರು ಹೇಳೋದು, ಇದನ್ನು ಏನು ಆ ಥರ ಏನೋ ಇದೇನೋ ಸಾಯೋ ಸ್ಥಿತಿ ಏನೂ ಇಲ್ಲ ನಿಮಗೆ, ನಾವಿಲ್ಲಿ ನೋಡೋಕ್ಕಾಗಲ್ಲ, ಇದು ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ ಅಂದರು. 2ನೇ ಹಾಸ್ಪಿಟ್ಲಿಗೆ ಹೋದ ಅಂದರೆ ಇಲ್ಲ ನಾವು ಇದು ಮಾಡೋಕ್ಕಾಗಲ್ಲ, ಇನ್ನೊಂದು ಕಡೆ 3ನೇ ಕಡೆಗೆ ಕಳಿಸಿದ್ರು ಅವರು. ಅಲ್ಲೆಲ್ಲ 3ನೇ ಇದಕ್ಕೆ ಹೋದಾಗ ಅವ್ರು ಹೇಳಿದ್ರು, ನಮ್ಮಲ್ಲಿ ಕೇಸಸ್ ಎಲ್ಲ ಎಂಥ ಕೇಸಸ್ ಇದೆ ಅಂದರೆ, ನಿಮಗೆ ತುಂಬ ಇದಾಗಿ ಸೀರಿಯಸ್ ಕೇಸಸ್ ಇದ್ದರೆ ಮಾತ್ರ ನಾವು ಟ್ರೀಟ್ ಮಾಡೋದು. ಇಂಥದ್ದನ್ನೆಲ್ಲ ಒಂದು ಬ್ಯಾಂಡೇಜ್ ಹಾಕ್ಕೊಂಡು ನೀವು ಮನೆಯಲ್ಲೇ ಇರ್ಬೋದು. ಆಮೇಲೆ ಅವ್ರು ಹೇಳಿದ್ರು, ಇಲ್ಲಿ ಮಾಂಸ ಆಚೆ ಬರ್ತಾ ಇದೆ, ಇದಕ್ಕೆ ಸ್ಟಿಚಿಂಗ್ ಹಾಕಬೇಕು ಅಂತ. ಆಮೇಲೆ ಅಲ್ಲಿ ಇಂಡಿಯನ್ ಡಾಕ್ಟ್ರ್ ಇದ್ರಂತೆ. ಯೂಶ್ವಲಿ ನಾವು ಇಂಥ ಸೀರಿಯಸ್ ಕೇಸಸ್ ಇಲ್ಲದೆ ನಾವು ಮಾಡೋದಿಲ್ಲ, ಎಂಟರ್ಟೈನೇ ಮಾಡೋದಿಲ್ಲ. ಆದರೂ ನೀವು ಕೇಳ್ಕೊಳ್ತಾ ಇದ್ದೀರಾ, ಅದರಿಂದ ಆಗ್ಬಿಟ್ಟು ಒಂದು ಸ್ಟಿಚಿಂಗ್ ಹಾಕಿ $800 ಅಂತ. $800 ಅಂದರೆ $50,000 ಇಂಡಿಯನ್ ರುಪೀಸಲ್ಲಿ. ಅಂದರೆ ಅಲ್ಲಿ ಇದು ವೆಸ್ಟಲ್ಲಿ ಎಲ್ಲ ಕಡೆನೂ ಇದೆ. ಲಂಡನ್ನಲ್ಲೂ ಇದೆ, ಅಮೇರಿಕಾಗೆ ಹೋಗಿ, ಕೆನಡಾಲ್ಲಿ ಹೋಗಿ ನೀವು ಯಾರನ್ನೇ ಕೇಳಿ, ನೀವು ಇಮ್ಮಿಡಿಯೇಟಾಗಿ ನಿಮಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ನಿಮ್ಗೆ ಅಪಾಯಿಂಟ್ಮೆಂಟೇ ಸಿಗೋದಿಲ್ಲ.
ವಾರಗಟ್ಟಲೆ ಕಾಯ್ಬೇಕು ನೀವು. ಸೊ ಅದಕ್ಕೆ ಇದು ಇಂಡಿಯಾನಲ್ಲಿ ಮೆಡಿಕಲ್ ಟೂರಿಸಂ ಇಲ್ಲಿ ನಮಗೆ ಇಲ್ಲಿ ಅಂದರೆ ನಮಗೆ ಯಾವ ಮೂಮೆಂಟಲ್ಲಿ ಬೇಕಾದ್ರೂ ಇಮಿಡಿಯೇಟಾಗಿ ಸಿಗುತ್ತೆ. ವ್ಯವಸ್ಥೆಯಲ್ಲಿ ತುಂಬ ಇದು ಬದಲಾವಣೆ ತರಬೇಕು ಇವಾಗ. ನಾನು ಮೊನ್ನೆ ಯಾವುದೋ ಒಂದು ಪ್ರೈವೇಟ್ ಶಾಲೆಗೆ ಒಂದು ಫಂಕ್ಷನ್ಗೆ ಕರೆದಿದ್ರು. ಅಲ್ಲಿಗೆ ಹೋದಾಗ ನಾನು ಹೇಳ್ತಾ ಇದ್ದೆ, ನೀವು ಗೌರ್ನಮೆಂಟ್ ಶಾಲೆಗಳಲ್ಲಿ ಇರೋವಂಥ ಟೀಚರ್ಸು ನಿಮ್ಗಿನ್ನ ಎಜುಕೇಟೆಡ್ಡು, ನಿಮ್ಗಿನ್ನ ಕ್ವಾಲಿಫೈಡ್ ಹೌದಾ ಅಂದರು. ಹೌದು ಸರ್, ನಿಮಗೆ ನೀವು ಅಲ್ಪ ಸ್ವಲ್ಪ ಕ್ವಾಲಿಫಿಕೇಷನ್ಸ್ ಇರೋವನ್ನೇ ಟೀಚರ್ಸ್ ತೊಗೊಳ್ತೀರಾ. ಅಲ್ಲಿರೋರೆಲ್ಲರೂ ವೆಲ್ ಎಜುಕೇಟೆಡ್ಡು ಎಲ್ಲ ಇದೆ. ನಿಮ್ಮ ಶಾಲೆಗಳಿಗೆ ಮಾತ್ರ ಜನ ತುಂಬೋಗಿರ್ತಾರೆ, ಗೌರ್ನಮೆಂಟ್ ಶಾಲೆಗಳಿಗೆ ಯಾಕೆ ಹೋಗಲ್ಲ ಜನ ಅಂದರೆ, ಸರ್ ಅಲ್ಲಿ ಇಚ್ಛಾಶಕ್ತಿ ಇಲ್ಲ ಸರ್. ನಾವು ಮಕ್ಕಳು ಬಂದಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರು ಯಾವ ರೀತಿ ತೊಗೊಳ್ತೀವಿ, ಯಾವ ರೀತಿ ಇದು ಮಾಡ್ತೀವಿ. ಸೊ ಅಲ್ಲಿ ಒಂದು ಸತಿ ಗೌರ್ನಮೆಂಟ್ ಇದಾಗಿ ಇದು ಮಾಡಿಬಿಟ್ಟ ಅಂದರೆ ಅಲ್ಲಿ ನಾವು ಕೊಡೋಷ್ಟು ಇಂಟ್ರೆಸ್ಟು ಇವೆಲ್ಲ ತೊಗೊಳ್ಳಲ್ಲ. ಅದಕ್ಕೆ ಮಕ್ಕಳನ್ನ ಎಲ್ಲ ನಮ್ಗೆ ಇದಕ್ಕೆ ಕಳಿಸ್ತಾರೆ ಅಂತ. ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನೋಡಿದಾಗಲೇ ಗೊತ್ತಾಗುತ್ತೆ, ಅಷ್ಟು ಕಮಿಟೆಡ್ ಟೀಚರ್ಸ್ ಇರ್ತಾರೆ. ಆ ಕಮಿಟ್ಮೆಂಟು, ಆ ಪ್ಯಾಷನ್ಗೂ ಇವೆಲ್ಲ ಇದ್ದ ಅಂದರೆ ಆ ಸ್ಕೂಲೂ ಇದು ಆಗುತ್ತೆ. ಸೊ ಅಷ್ಟಿದ್ರೂ ಕೂಡ ಇವತ್ತು ಇಂಡಿಯಾನಲ್ಲಿ 45% ಮಕ್ಕಳು ಪ್ರೈವೇಟ್ ಸ್ಕೂಲ್ಸ್ಗೆ ಇಲ್ಲ. ಹೌದು ಪ್ರೈವೇಟ್ ಸ್ಕೂಲ್ಸ್ಗೆ ಹೋಗ್ತಾ ಇದ್ದಾರೆ. ಅದನ್ನು ನಾನು ಹೇಳಿದ್ನಲ್ಲ, ಅದರಲ್ಲಿ ಬೇರೆ ಬೇರೆ ಕಾರಣಗಳಿರುತ್ತೆ. ಅದು ಸರಿಪಡಿಸಬೇಕು. ಆಮೇಲೆ ನಮ್ಮ ಗೌರ್ನಮೆಂಟ್ ಶಾಲೆಗಳಲ್ಲೂ ಆ ರೆಕ್ರೂಟ್ಮೆಂಟ್ ವೇಕೆನ್ಸೀಸ್ಗಳು ಏನೋ ಇರುತ್ತೆ, ಮತ್ತು ಇನ್ಫ್ರಾಸ್ಟ್ರಕ್ಚರು ಚೆನ್ನಾಗಿ ಇದು ಮಾಡ್ದ ಅಂದರೆ ಜನಗಳಿಗೂ ಗೊತ್ತಾಗುತ್ತೆ ಎಲ್ಲೋದ ಅಂದರೆ ಒಳ್ಳೆ ಶಿಕ್ಷಣ ಸಿಗುತ್ತೆ ಅಂದ್ಬಿಟ್ಟು. ಅದರ್ವೈಸ್ ಎಂಟೈರ್ ಸ್ಟೇಟಲ್ಲಿ ಇವುಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದು ಅದು ಡಿಪಾರ್ಟ್ಮೆಂಟಲ್ಲಿ ಗೈಡ್ಲೈನ್ಸ್ ಇದೆ. ಮಿನಿಸ್ಟ್ರಿ ಇರ್ತಾರೆ, ಅದನ್ನು ಹೋಗಿದ ತಕ್ಷಣ ಅಧಿಕಾರಿ ಹೋಗಿದ ತಕ್ಷಣ ಆ ಸ್ಕೀಮ್ನ ಚೇಂಜ್ ಮಾಡೋದಾಗಲಿ ಡ್ರಾಫ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇಂಪ್ಲಿಮೆಂಟೇಷನ್ ಇನ್ವಾಲ್ವ್ಮೆಂಟ್ ಅದು ಡಿಫರೆಂಟ್ ಆಗುತ್ತೆ. ಅದನ್ನು ಒಬ್ಬ ಅಧಿಕಾರಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾನೋ ಅದನ್ನು ನೆಕ್ಸ್ಟ್ ಅಧಿಕಾರಿ ಬಂದು ಅಷ್ಟೇ ಇಂಪಾರ್ಟೆನ್ಸ್ ಕೊಡದೇ ಇದ್ದಾಗ ಲೋವರ್ ಲೆವೆಲಲ್ಲೂ ಗೊತ್ತಾಗುತ್ತೆ ಇದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂದ್ಬಿಟ್ಟು. ಕೆಲವು ಟೈಮಲ್ಲಿ ಇದು ಎಫೆಕ್ಟ್ ಆಗುತ್ತೆ. ಅದು ಸುಮಾರು ಸಲ ಎಫೆಕ್ಟ್ ಆಗುತ್ತೆ. ಹೌದು ಆಗುತ್ತೆ. ಮತ್ತು ಇವಾಗ ನಾವು ಹೇಗಿದ್ರು ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ವಿಕಸಿತ್ ಭಾರತ್ ಆಗಬಹುದು, ಅಥವಾ ಹೆಸರುಗಳೆಲ್ಲ ಚೇಂಜ್ ಆಗಿದೆ. ಅದು ಅವತ್ತಿಂದ ಇದ್ದಿದ್ದು ಹೆಸರುಗಳೆಲ್ಲ ಚೇಂಜ್ ಆಗಿದೆ. ಅದಕ್ಕೆ ಒಂದು ಡೆಡ್ಲೈನ್ ಹಾಕ್ಕೊಂಡು ಬೈ 2030 ಅಂತ ಇದ್ದಿದ್ದು ಯುನೈಟೆಡ್ ನೇಷನ್ಸ್ ಜೊತೆಗೆ SDGsನ ನಾವು ಫೀಲ್ ಮಾಡ್ತೀವಿ ಅಂತ. ಇನ್ನೇನು 3-4 ವರ್ಷದಲ್ಲಿ ಆಗಲ್ಲ, 47 ಹೋಯ್ತದು. ಈ ಥರ ಒಂದು ಡೆಡ್ಲೈನಲ್ಲಿ, ಒಂದು ಪೀರಿಯಡಲ್ಲಿ ನಾವು ಕೆಲಸ ಮಾಡಿ ಪ್ರೋಗ್ರೆಸ್ ತೋರ್ಸೋಕ್ಕೆ ಸಾಧ್ಯ ಆಗುತ್ತಾ? ಈಗ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಏನು ಅಂತ ಫಿಕ್ಸ್ ಮಾಡಿರ್ತಾರೆ. ನಾವು ಮುಂದಿನ 10 ವರ್ಷದಲ್ಲಿ ಯಾವುದೇ ಒಂದು ಬಡತನ ಇರಬಾರ್ದು, ಬಿಲೋ ಪಾವರ್ಟಿ ಲೈನ್ಸ್ ಜನಸಂಖ್ಯೆ ಯಾರು ಇರಬಾರ್ದು, ಎಲ್ಲರನ್ನೂ ಮೇಲಕ್ಕೆ ತರಬೇಕು ಅಂತ. ಸೊ ಇದರಲ್ಲಿ ಟೈಮಲ್ಲಿ ಏನಾಗುತ್ತೆ ಅಂದರೆ ಯಾವಾಗಲೂ ಅಷ್ಟೇ ನಮ್ಮಲ್ಲಿ ಒಂದು ಆಬ್ಜೆಕ್ಟಿವ್ ರಿಯಲೈಸ್ ಮಾಡೋದಕ್ಕೆ ಜಸ್ಟು ಬೇರೆ ಆಬ್ಜೆಕ್ಟಿವ್ ಫಿಕ್ಸ್ ಮಾಡಿದ್ರೆ ಮಾತ್ರ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ರಿಸೋರ್ಸಸ್ಸು ಇರಬೇಕು, ರಿಸೋರ್ಸಸ್ ಸಹ ಫ್ಲೋ ಆಗಬೇಕು. ರಿಸೋರ್ಸಸ್ನೆಲ್ಲ ನೀವು ಅಲಾಟ್ ಮಾಡಿ ಇಷ್ಟು ವರ್ಷದೊಳಗಡೆ ಅದನ್ನು ನಾವು ಆಬ್ಜೆಕ್ಟಿವ್ನ ಅಚೀವ್ ಮಾಡ್ತೀವಿ ಅನ್ನೋದ್ರೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಏನಾದರೆ ಯಾವಾಗಲೂ ಅಷ್ಟೇ ಸರ್ಕಾರದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸು, ನಮ್ಮ ಆಬ್ಜೆಕ್ಟಿವ್ಸ್ ಜೊತೆಗೆ ನಮ್ಮ ರಿಸೋರ್ಸಸ್ ಯಾವಾಗಲೂ ಮ್ಯಾಚ್ ಆಗೋದಿಲ್ಲ. ಅದ್ರ ಜೊತೆಗೆ ನಿಮಗೆ ಪಾಲಿಟಿಷಿಯನ್ಸ್ ಕೂಡ ಪ್ಲೇ ಎ ಮೇಜರ್ ರೋಲ್. ಅವರು ಅಲ್ಟಿಮೇಟ್ಲಿ ಇದನ್ನು ಅವರು ಹೊಸ ಪ್ರೋಗ್ರಾಮ್ಸು ಬರ್ತಾ ಇರುತ್ತೆ, ರಿಸೋರ್ಸಸ್ಸು ಬೇರೆ ಕಡೆಗೂ ಹೋಗುತ್ತೆ, ಹೊಸ ಕಾರ್ಯಕ್ರಮ ಇದು ಬರುತ್ತೆ. ಬಟ್ ಇದು ಅಲ್ಟಿಮೇಟಾಗಿ ಇದು ಏನಿದೆ ಈ ಡೆವಲಪ್ಮೆಂಟ್ ಗೋಲ್ಸ್ ಏನೇನಿದೆಯಲ್ಲ, ಆ ಗೋಲ್ಸನ್ನು ಅಚೀವ್ ಮಾಡೋದಕ್ಕೂ ರಿಸೋರ್ಸಸ್ ಬೇಕು. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ಬೆಂಗಳೂರಲ್ಲೇ ನಾವು ನೋಡಿದಾಗ ಹಲವಾರು ಸಮಸ್ಯೆಗಳಿದೆ, ರಸ್ತೆ ಸಮಸ್ಯೆಗಳಿದೆ. ಪ್ರತಿಯೊಬ್ಬರು ಬಯಸ್ತಾರೆ ಎಲ್ಲ ರಸ್ತೆಗಳಲ್ಲೂ ಎಲ್ಲೂ ಪಾಟೋಲ್ ಇಲ್ಲದೆ ಒಳ್ಳೆ ರಸ್ತೆಗಳನ್ನೇ ಇರಬೇಕು ಅಂತ. ಆ ಥರ ನೀವು ನೋಡಿದಾಗ ಇಡೀ ಬೆಂಗಳೂರಲ್ಲಿ ಬೇರೆ ಬೇರೆ ಹಲವಾರು ಸಮಸ್ಯೆಗಳಿದೆ. ರಸ್ತೆದೊಂದೇ ಅಲ್ಲ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಕಸದ ಸಮಸ್ಯೆ ಇರಬಹುದು, ಅಥವಾ ವೆಲ್ಫೇರ್ ಆಕ್ಟಿವಿಟೀಸ್ ಇದೆ, ಪ್ಲೇ ಗ್ರೌಂಡ್ಸ್ ಇದೆ, ಪಾರ್ಕ್ಸ್ ಇದೆ. ಇವೆಲ್ಲನೂ ನೀವು ಪರ್ಫೆಕ್ಟ್ ಆಗಿ ಜಾಯಿಂಟ್ ಕೊಡಕ್ಕೆ ಇಷ್ಟಪಡ್ತೀನಿ. BBMP ಅಂತ ಹೇಳಿದಾಗ ತುಂಬ ಜನ ಇವಾಗ ಮಂಜುನಾಥ್ ಪ್ರಸಾದ್ ಅವರು ಹೇಳಿದಾಗೆ ಕಸ ಮತ್ತು ಗುಂಡಿ
ಪಾಟ್ ಹೋಲ್ಸ್ ಅಂತಲೇ ಇರೋದು. ಇಲ್ಲ, ಅದ್ರ ಜೊತೆಗೆ ಸ್ಕೂಲ್ಸ್ ಇದೆ, ಹಾಸ್ಪಿಟಲ್ಸ್ ಇದೆ, ಪ್ಲೇ ಗ್ರೌಂಡ್ಸ್ ಇದೆ, ಲೈಬ್ರರೀಸ್ ಇದೆ, ಸಾಕಷ್ಟು ವೆಲ್ಫೇರ್ ಆ್ಯಕ್ಟಿವಿಟೀಸು BBMP ಮಾಡ್ತಾ ಇದೆ. ಇವಾಗ ನಾವು ಅವ್ರಿಗೆ ವಿಷಯ ಹೇಳ್ತಾ ಇರೋದು ಅದ್ರ ಬಗ್ಗೆನೇ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದೇನೆಂದರೆ, ಇದಿಷ್ಟಕ್ಕೂ ರಿಸೋರ್ಸಸ್ ಏನು ಬೇಕಲ್ಲ. ಈಗ ನೀವು ಕೇಳ್ಬೋದು, ನಾವು ಪ್ರಾಪರ್ಟಿ ಟ್ಯಾಕ್ಸ್ ಕೊಡಿದ್ರೆ ಅಂತ. ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕೊಡೋದು ಯಾವುದೇ ಮೂಲೆಗೆ ಸಾಲೋದಿಲ್ಲ. ಯಾಕಂದರೆ ನಗರ ಅಷ್ಟು ದೊಡ್ಡದು ನಗರ ಇದೆ, ಸಮಸ್ಯೆಗಳಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಬೇಕಾದಂಥ ರಿಸೋರ್ಸಸ್ಸು ಯಾವತ್ತೂ ಮ್ಯಾಚ್ ಆಗೋದಿಲ್ಲ. ಇದು ಯಾವುದೇ ದೇಶದಲ್ಲೂ ಅಷ್ಟೇ. ಇದು ಸ್ಟೇಟ್ಗೂ ಅನ್ವಯ ಆಗುತ್ತೆ, ಕೇಂದ್ರಕ್ಕೂ ಅನ್ವಯ ಆಗುತ್ತೆ. ಆ ಮಿಸ್ ಮ್ಯಾಚ್ ಅಂತೂ ಇದ್ದೇ ಇರುತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗೂ ಮತ್ತು ನಮ್ಮ ರಿಸೋರ್ಸಸ್ಗೆ. ಆವಾಗ ಏನಾಗುತ್ತೆ, ನಾವು ಪ್ರಯಾರಿಟೈಸ್ ಮಾಡ್ತೀವಿ. ಈ ವರ್ಷ ಇದೆಲ್ಲ ಇದ್ರ ಬದಲು ಇಷ್ಟನ್ನು ಮಾತ್ರ ಮಾಡ್ತೀವಿ ಅಂತ. ಆ ಟೈಮಲ್ಲಿ ಏನಾಗುತ್ತೆ, ನೀವು ಹೇಳಿದ ಹಾಗೆ ಈ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ 2030 ಇರೋದು 2035 ಆಗುತ್ತೆ, 2040 ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಇವಾಗ ನೀವು ಪ್ರಯಾರಿಟೈಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಂಥ ಟೈಮ್ನಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಕೂಡ ನೋಡ್ತಾರೆ. ಯಾಕಂದ್ರೆ ಅವ್ರದ್ದು ಪವರ್ಗೆ ಬರಬೇಕು ಅಂದ್ರೆ ಮ್ಯಾನಿಫೆಸ್ಟೋ ಇರುತ್ತೆ. ಮ್ಯಾನಿಫೆಸ್ಟೋ ಅಲ್ಲಿ ಅವರು ಹಲವಾರು ಬೇರೆ ಬೇರೆ ನೂರಾರು ಪ್ರೋಗ್ರಾಮ್ಸನ್ನು ಹೇಳಿರ್ತಾರೆ. ಆ ಮ್ಯಾನಿಫೆಸ್ಟೋ ಅಲ್ಲಿ ಇರೋವಂಥ ಪ್ರೋಗ್ರಾಮ್ಸನ್ನು ಇಂಪ್ಲಿಮೆಂಟ್ ಮಾಡೋದು ಅವ್ರದ್ದು ಫಸ್ಟ್ ಪ್ರಯಾರಿಟಿ ಆಗಿರುತ್ತೆ. ಯಾಕಂದರೆ ಆ ಮ್ಯಾನಿಫೆಸ್ಟೋ ಹೇಳಿ ನಾನು ಅಧಿಕಾರಕ್ಕೆ ಬಂದಿರೋದು. ಆ ಮ್ಯಾನಿಫೆಸ್ಟೋಲ್ಲಿ ಇರೋವಂಥದ್ದನ್ನ ಎಲ್ಲ ಕಾರ್ಯರೂಪಕ್ಕೆ ತರೋದಕ್ಕೆ ಬೇರೆ ಪ್ರೋಗ್ರಾಮ್ಸಾಗಿ ಕನ್ವರ್ಟ್ ಮಾಡಿ ಅದನ್ನು ನೆಕ್ಸ್ಟ್ 5 ಇಯರ್ಸಲ್ಲಿ ಇಂಪ್ಲಿಮೆಂಟ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಎಲೆಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಅವ್ರು ಹೇಳಬೇಕು, ನಮ್ಮ ಕಳೆದ ಇದು ಎಲೆಕ್ಷನಲ್ಲಿ ಇದ್ದಂಥ ಮ್ಯಾನಿಫೆಸ್ಟೋಲ್ಲಿ ಇಷ್ಟು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಇನ್ನಿಷ್ಟು ಬಾಕಿ ಇದೆ, ಯಾಕೆ ಬಾಕಿ ಇದು ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ ಅನ್ನೋದನ್ನು ಹೇಳಬೇಕಾಗತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಈಗ ಹೊಸ ಕಾರ್ಯಕ್ರಮಕ್ಕೆ ಬಂದಾಗ ಬೇರೆಗಳು, ಇವಾಗ ಫಾರ್ ಎಕ್ಸಾಂಪಲ್ ಈಗ ಗ್ಯಾರಂಟಿ ಪ್ರೋಗ್ರಾಮ್ಸ್ ಅಂತ ಬಂತು, ಅದಕ್ಕೇನೆ ಆಲ್ಮೋಸ್ಟ್ ಈಗ 60-70 ಸಾವಿರ ಕೋಟಿ ಇದು ಮಾಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಕೆಲವು ಬೇರೆ ಕಾರ್ಯಕ್ರಮಗಳಿಗೆ ಅದು ಸೆಕೆಂಡ್ರಿ ಆಗುತ್ತೆ. ಸೊ ಆ ಟೈಮ್ ಆ ಥರದ್ದು ಪಾಲಿಸೀಸ್ ಬಗ್ಗೆ ಹೇಳ್ತಾ ಇದ್ದೀರಾ. ನಾನಿಲ್ಲಿ ಕೇಳ್ತಾ ಇರೋದು ಹ್ಯೂಮನ್ ಪರ್ಸನಾಲಿಟಿ, ಆ ಒಂದು ಕಾನ್ಫ್ಲಿಕ್ಟು, ಈಗೋ ಆ್ಯಂಡ್ ಏನದು ಪರ್ಸ್ನಲ್ ಇಂಟ್ರೆಸ್ಟ್ ಎಲ್ಲ ಬರುತ್ತಲ್ಲ, ಆ ಥರದ್ದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಸಾಕಷ್ಟು ಪ್ರಯಾರಿಟೀಸು ಮತ್ತು ಡಿಮ್ಯಾಂಡ್ಸು ಎಲ್ಲ ಕಡೆಯಿಂದನೂ ಇರುತ್ತೆ. ಅದರಲ್ಲಿ ಕೆಲವು ಟೈಮಲ್ಲಿ ಅದನ್ನು ಪೂರೈಕೆ ಮಾಡೋಕ್ಕೆ ಹೋದಾಗ ನಿಮ್ಮ ಡೆವಲಪ್ಮೆಂಟ್ ಗೋಲ್ಸ್ ಇವುಗಳೆಲ್ಲ ಇದು ವೇರಿ ಆಗುತ್ತೆ ಅಂತ ಅದನ್ನೇ ನಾನು ಹೇಳ್ತೇನೆ. ಓಕೆ, ಇಷ್ಟೆಲ್ಲ ಮಧ್ಯದಲ್ಲಿ ಕರಪ್ಷನ್ ಮ್ಯಾನೇಜ್ಮೆಂಟ್. ಕರಪ್ಷನ್ ಅನ್ನೋದು ಈಗ ಅಲ್ಟಿಮೇಟ್ಲಿ ನನ್ನ ಒಂದು ಅನಿಸಿಕೆ ಏನಂದರೆ, ಅನ್ಲೆಸ್ ಅಂಡ್ ಅಂಟಿಲ್ ಡಿಸ್ಕ್ರಿಷನರಿ ಪವರ್ಸನ್ನು ಟೋಟ್ಲಿ ಕಡಿಮೆ ಮಾಡಿ ಮತ್ತು ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್ ಮಾಡಿ ಥ್ರೂ ಟೆಕ್ನಾಲಜಿ ನೀವು ಸರ್ವಿಸಸ್ ಕೊಡದೇ ಇದ್ದ ಅಂದರೆ, ಯಾವಾಗ ಇಲ್ಲಿವರೆಗೂ ಅವ್ರಿಗೆ ಡಿಸ್ಕ್ರಿಷನ್ ಇರುತ್ತೆ, ಒಬ್ಬ ಅಧಿಕಾರಿ ಇಟ್ಕೊಂಡು ಅವನು ಈ ಕಡೆ ಆ ಕಡೆ ಯಾವ ರೀತಿ ಬೇಕಾದ್ರೂ ಇದು ಮಾಡ್ತಾನಂದರೆ ಇದು ಮುಂದುವರಿಯುತ್ತೆ. ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸಲ್ಲಿ ಅದನ್ನು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದನ್ನು ಅಧಿಕಾರಿಗೆ ಯಾವುದೇ ಡಿಸ್ಕ್ರಿಷನ್ ಇಲ್ಲದೆ ಇರೋ ಥರ ಮಾಡ್ದ ಅಂದರೆ ಇದಾಗುತ್ತೆ ಅಷ್ಟೇ. ಎಸ್ಪೆಷಲಿ ಎಲ್ಲೆಲ್ಲಿ ಸರ್ವೀಸಸ್ ಇದೆ, ಜನಗಳಿಗೆ ಗ್ರಾಸ್ ರೂಟ್ ಲೆವೆಲಲ್ಲಿ ಸರ್ವೀಸಸ್ ಬೇಕಲ್ಲ, ಅಂಥದ್ರ ಕಡೆ ಎಲ್ಲನೂ ಅದರಲ್ಲಿ ಝೀರೋ ಟಾಲರೆನ್ಸ್ ಇರಬೇಕು. ಇಂಥದ್ರಲ್ಲೆಲ್ಲ ಯಾರಾದರೂ ಇದು ಮಾಡ್ತಾರೆ ಅಂದರೆ ಇಂಥ ಟೈಮ್ನಲ್ಲಿ ಡಿಜಿಟಲೈಸೇಷನ್ನು ಮತ್ತು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟು ತುಂಬ ಹೆಲ್ಪ್ ಆಗುತ್ತೆ. ಹೌದು, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಕ್ಸ್ಪೋಸ್ ಆಗಿದ್ದೀರಾ, ಎಸ್ಪೆಷಲಿ CM ಜೊತೆಗೆ ಕೆಲಸ ಆಗಿರೋದು ಎಲ್ಲ ಆಗಿದೆ. ನಿಮಗೆ ಬೇಕೋ ಬೇಡೋ, ಪಾರ್ಟ್ ಆಫ್ ಯುವರ್ ಜಾಬ್, ಪಾರ್ಟ್ ಆಫ್ ಯುವರ್ ಪರ್ಸನಾಲಿಟಿ ಮೀಡಿಯಾ ಕವರೇಜು ಪ್ಲಸ್ ಯಾವ ಥರ ಆಗಿದೆ, ಮೈನಸ್ಸು ಅಡ್ವರ್ಸ್ ಎಫೆಕ್ಟ್ ಯಾವ ಥರ ಆಗಿದೆ, ಅದನ್ನು ನೀವು ಹೇಗೆ ಅನಲೈಸ್ ಮಾಡ್ತೀರಾ? ಮೀಡಿಯಾ ಅಂದರೆ ಹೇಗೆ ಅಂದರೆ, ನಾನು ನೋಡ್ತಾ ಇದ್ದಿದ್ದು ಮೀಡಿಯಾ ಅನ್ನೋದನ್ನು ಒಂಥರ ಬೆಂಕಿ ಇದ್ದ ಹಾಗೆ. ಮೀಡಿಯಾ ಹತ್ರ ಬೆಂಕಿಗೆ ಏನಾಗುತ್ತೆ, ನಾವು ಬೆಂಕಿ ಹತ್ತಿರಕ್ಕೆ ಹೋದ ಅಂದರೆ ಬೇರೆ ಥರದ್ದು ಎಫೆಕ್ಟ್ ಆಗುತ್ತೆ. ಬೆಂಕಿಯಿಂದ ದೂರ ಹೋಗ್ಬಿಟ್ಟಾದ್ರೆ ಅದ್ರ ಕಾವೇ ನಮಗೆ ತಲುಪೋದಿಲ್ಲ. ಸೊ ಯಾವಾಗಲೂ ಅಷ್ಟೇ ಮೀಡಿಯಾ ಜೊತೆಗೆ ಮೀಡಿಯಾ ಎಂಗೇಜ್ಮೆಂಟ್ ಇದೆಯಲ್ವಾ, ತುಂಬ ಇಂಪಾರ್ಟೆಂಟು. ತುಂಬ ಇಂಪಾರ್ಟೆಂಟ್ ಅಂದರೆ ನಾವು ಏನೇ ಮಾಡಿದ್ರೂ ಅಲ್ಟಿಮೇಟ್ಲಿ ಅದು ಜನಗಳಿಗೆ ಆ ಮೆಸೇಜಸ್ಸು ಮತ್ತು ಆ ಜನಗಳಿಗೆ ಆ ಇನ್ಫಾರ್ಮೇಷನ್ ತಲುಪಬೇಕು. ಆ ಒಂದು ಕಾರಣದಿಂದ ನಮಗೆ ಮೀಡಿಯಾ ಎಕ್ಸ್ಪೋಜರ್ ಜಾಸ್ತಿ ಇದ್ದಿದ್ದು BBMPಯಲ್ಲಿ ಇದ್ದಾಗ. ಬೇರೆ ಇಲಾಖೆಗಳಲ್ಲಿ ಮಂತ್ರಿಗಳಿರ್ತಾರೆ, ಅಲ್ಲಿ BBMPಯಲ್ಲಿ ಮೇಯರು ಅಥವಾ ನಾನೇ ಪ್ರೆಸ್ಗೆ ಬ್ರೀಫ್ ಮಾಡ್ತಾ ಇದ್ದಿದ್ದು. ನನ್ನ 4 ವರ್ಷಗಳ ಇದರಲ್ಲಿ ಯಾವತ್ತು ಒಂದು ದಿನನೂ ಒಬ್ಬ ಮೀಡಿಯಾನು ನಾನು ಅವಾಯ್ಡ್ ಮಾಡಲಿಲ್ಲ. ಅವರು ರಾತ್ರಿ 11:30 12 ಗಂಟೆವರೆಗೂ ಫೋನ್ ಮಾಡ್ತಾಯಿದ್ರು, 12 ಗಂಟೆವರೆಗೂ ಫೋನ್ ತೆಗಿತಾ ಇದ್ದೆ.
12 ಗಂಟೆ ಆದಮೇಲೆ ತೆಗಿತಾ ಇರಲಿಲ್ಲ, ಮತ್ತು ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡ್ತಾಯಿದ್ರು. ಕೆಲವರು ಏನು ಮಾಡ್ತಾರೆ, ಮೀಡಿಯಾ ಅಂದರೆ ಅದನ್ನು ಟೋಟ್ಲಿ ಅವಾಯ್ಡ್ ಮಾಡ್ತಾರೆ. ಅವಾಯ್ಡ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಸರಿಯಾದಂಥ ಅಂಕಿಅಂಶಗಳಾಗಲಿ ಸರಿಯಾದಂಥ ಮಾಹಿತಿ ಅವರಿಗೆ ತಲುಪೋದಿಲ್ಲ. ಅವಾಗೇನಾಗುತ್ತೆ, ಡಿಸ್ಟಾರ್ಷನ್ ವರ್ಷನ್ ಇದರಲ್ಲಿ ನ್ಯೂಸ್ ಐಟಮ್ಗೆ ಹೋಗುತ್ತೆ. ಕೆಲವರು ಏನು ಮಾಡ್ತಾರೆ, ಮೀಡಿಯಾ ಜೊತೆ ತುಂಬ ಕ್ಲೋಸ್ನೆಸ್ ಇರುತ್ತೆ. ಅವಾಗೇನಾಗುತ್ತೆ ಅಂದರೆ ಅವ್ರಿಗೆ ಫುಲ್ಲು ಪ್ರೊಜೆಕ್ಟ್ ಮಾಡ್ತಾ ಇರ್ತಾರೆ, ಕೊನೆಗೆ ಒಂದು ದಿನ ಅವ್ರಿಗೆ ಮೇಲಿಂದ ಎತ್ತು ಕೆಳಗಡೆ ಹಾಕ್ತಾರೆ. ಸೊ ಆ ಒಂದು ಕಾರಣದಿಂದ ಹೆಲ್ತಿ ರಿಲೇಷನ್ಶಿಪ್ ಅಂತ ನಾವೇನು ಹೇಳ್ತೀವಿ, ಪ್ರೊಫೆಷ್ನಲ್ ವಿಷಯ, ಅದನ್ನು ಇಟ್ಕೊಂಡು ಅವರನ್ನು ಅವಾಯ್ಡು ಮಾಡದೆ ಅವ್ರ ಹತ್ರ ಜಾಸ್ತಿನೂ ಎಷ್ಟು ಬೇಕೋ ಅಷ್ಟನ್ನು ಸಂಬಂಧನೂ ಅವ್ರ ಜೊತೆಲಿ ಇದ್ದಾಗ ಏನಾಗುತ್ತೆ, ಕರೆಕ್ಟಾಗಿ ಅವರು ಆಫೀಸ್ಗೆ ಎಂಟ್ರ್ ಆಗೋಷ್ಟೊತ್ತಿಗೆ 10 ಕ್ಯಾಮ್ರಾಗಳು ಇಡ್ತಾಯಿದ್ರು ಅಲ್ವಾ. ಇವಾಗ ನಿಮ್ಮ ಅಸೋಸಿಯೇಷನ್ ವಿತ್ ಮೀಡಿಯಾ ಹೌದು, ಟೋಟಲಿ ನನ್ನ ಇಂಡಿವಿಜುವಲ್ ಪರ್ಸೆಪ್ಷನ್, ದ ವೇ ಐ ಡೆಲ್ಟ್ ವಿತ್ ದ ಮೀಡಿಯಾ, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಆ್ಯಂಡ್ ಐ ಆಲ್ಸೋ ಫೀಲ್ ದ್ಯಾಟ್ ದ ವೇ ಐ ಡೆಲ್ಟ್, ಯೂಶಲಿ ಇಟ್ ಹ್ಯಾಸ್ ಟು ಬಿ ಡೆಲ್ಟ್ ವಿತ್ ದ ಮೀಡಿಯಾ. ಎವ್ರಿಬಡಿ, ಐ ಮೀನ್ ದೇ ಶುಡ್ ನಾಟ್ ಅವಾಯ್ಡ್. ಕೆಲವರು ಇದ್ದಾರೆ ಅವರು ಫುಲ್ ಅವಾಯ್ಡ್ ಮಾಡ್ತಾರೆ. ಸೊ ಅವಾಯ್ಡ್ ಮಾಡಿದ್ದು ಇನ್ನಷ್ಟು ಇನ್ಫಾರ್ಮೇಷನ್ ಡಿಸ್ಟಾರ್ಷನ್ ಆಗುತ್ತೆ ಅಷ್ಟೇ ಅವಾಗ. ಓಕೆ, ನೀವು BBMPನ ತುಂಬ ಹತ್ತಿರದಿಂದ ಕಂಡಿದ್ದೀರಾ. ಎಲೆಕ್ಷನ್ಸು ಇಷ್ಟು 5-6 ವರ್ಷ ಆಗ್ತಾ ಬಂತು. ಎಲೆಕ್ಷನ್ಸು ಮಾಡಿದೆ, ಅಲ್ಲಿ 2 ಎಲೆಕ್ಷನ್ಸ್ ಮಾಡಿದೆ, ಒಂದು ಪಾರ್ಲಿಮೆಂಟರಿ ಎಲೆಕ್ಷನ್, ಒಂದು ಅಸೆಂಬ್ಲಿ ಎಲೆಕ್ಷನ್. ಅಂದರೆ ಈ ಬೆಂಗಳೂರು 28 ಅಸೆಂಬ್ಲಿ ಸೆಗ್ಮೆಂಟ್ಸ್ಗೂ ನಾನು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಆಗಿದ್ದೆ. ಸೊ ಒಂದು ಅಸೆಂಬ್ಲಿ ಎಲೆಕ್ಷನ್, ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿದ್ದಾಗ ಮಾಡಿದ್ದು. ಓಕೆ, ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ಸ್ ಕಂಪ್ಲೀಟ್ ಪವರ್ ಟು ಆರ್ಟಿಕಲ್, ಐ ಮೀನ್ ಅಮೆಂಡ್ಮೆಂಟ್ 74ದು, ಅದು ಯಾತಕ್ಕೆ ಅದು ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ? ಯಾವುದು ಎಲೆಕ್ಷನ್ ಮಾಡೋಕ್ಕಾಗ್ತಾ ಇಲ್ಲ ಅಂತನಾ? ಹಾಂ, ಮತ್ತು ಅದು ಕಂಪ್ಲೀಟ್ ಪವರ್ಸ್ ಟು ಮುನ್ಸಿಪಾಲಿಟಿ ಅಲ್ಲ, ಅದನ್ನು ಇದು ಯಾವಾಗ್ಲೂ ಈ ಇಶ್ಯೂಸ್ ಇದೆ. ವೆದರ್ ದಿ ಲೆಜಿಸ್ಲೇಚರ್ಸ್ ಆರ್ ಮೋರ್ ಪವರ್ಫುಲ್ ಆರ್ ದ ಕಾರ್ಪೊರೇಟರ್ಸ್ ಆರ್ ಮೋರ್ ಪವರ್ಫುಲ್ ಅಂತ. ಸೊ ಅದನ್ನು ಕಳೆದ ಎಷ್ಟೋ ವರ್ಷಗಳಾಯ್ತು, ಇನ್ನೂ ಎಲೆಕ್ಷನ್ಸ್ ಆಗಿಲ್ಲ. ಸೊ ಬಟ್ ಕಾರ್ಪೊರೇಟರ್ಸ್ ಇದ್ದ ಅಂದರೆ ನಾವು ವಾಟ್ ಎವರ್ ವಿ ಹ್ಯಾವ್ ಸೀನ್, ಅದನ್ನು ಏನೇ ಒಂದು ಸಮಸ್ಯೆ ಆದ್ರೂ ಇಮಿಡಿಯೇಟಾಗಿ ಅವರು ಸ್ಪಂದಿಸ್ತಾರೆ. ಎಕ್ಸ್ಪೆಷಲಿ ಮಳೆ ಬಂದಾಗ, ಈ ಥರ ಏನಾದ್ರು ಪ್ರಾಬ್ಲಮ್ಸ್ ಆದಾಗ ಯಾವುದೇ ಅಧಿಕಾರಿ ಹೋಗಿನ ಮೊದಲು ಅವ್ರಿಗೆ ಜನಪ್ರತಿನಿಧಿಗಳು ಅವ್ರನ್ನ ಜನರುಗಳು ಎಲೆಕ್ಟ್ ಮಾಡಿದ್ದಾರೆ, ಇಮ್ಮಿಡಿಯೇಟಾಗಿ ಅವರು ಸ್ಪಂದಿಸ್ತಾರೆ, ಇಮ್ಮಿಡಿಯೇಟಾಗಿ ಎಲ್ಲ ಕಡೆ ಹೋಗ್ತಾಯಿದ್ರು. ಸೊ ದಟ್ ಏನೇ ಸಮಸ್ಯೆ ಆದರೂ ನಮ್ಮ ಗಮನಕ್ಕೂ ಬರ್ತಾಯಿತ್ತು. ಸೊ ಕೆಲವು ಕಡೆ ಹರಾಸ್ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಕಂಪ್ಲೇಂಟು, ಅದಕ್ಕೆ ಕೆಲವು ಕಡೆ ಇದಿತ್ತು, ಇಮಿಡಿಯೇಟಾಗಿ ಇದು ಮಾಡ್ತಾರೆ. ಸೊ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರೋದ್ರಿಂದ ತುಂಬ ಒಳ್ಳೆಯದು. ಅದಕ್ಕೋಸ್ಕರನೇ ಅವರು ಎಲೆಕ್ಷನ್ಸ್ ಆಗಬೇಕು, ಅವರೆಲ್ಲ ಇರಬೇಕು. ಆವಾಗ ಏನಾಗುತ್ತೆ ಅಂತಂದರೆ ಈ ಸಿಟಿ ಗವರ್ನೆನ್ಸ್ ಇಂಪ್ರೂವ್ ಆಗುತ್ತೆ, ಸಿಟಿ ಗವರ್ನೆನ್ಸ್ ಚೆನ್ನಾಗಿರುತ್ತೆ. ಬೆಂಗಳೂರು ಬಿಯಾಂಡ್ ಬೆಂಗಳೂರು ಅಥವಾ ಬೆಂಗಳೂರನ್ನ ಕರ್ನಾಟಕದಿಂದ ತೆಗೆದುಬಿಡ್ತು ಅಂತಂದರೆ ಕರ್ನಾಟಕ ಇಸ್ ನಥಿಂಗ್ ಅನ್ನೋ ಒಂದು ಮಾತು ಕೂಡ ಇದೆ. ಮತ್ತು ಓವರ್ ಎ ಪೀರಿಯಡ್ ಆಫ್ ಟೈಮ್, ಓವರ್ ನೈಟಲ್ಲಿ ಬೆಂಗಳೂರು ತುಂಬ ದೊಡ್ಡದಾಗಿ ಬೆಳೀತಾ ಇದೆ. ಇದು ಅನ್ಪ್ಲ್ಯಾನ್ಡ್ ಅಂತ ಕೂಡ ಇದೆ. ಯಾತಕ್ಕೆ ಇವತ್ತು ಡು ಯು ಥಿಂಕ್ ದಟ್ ಇಟ್ ಈಸ್ ಔಟ್ ಆಫ್ ಕಂಟ್ರೋಲ್ ಕೈಂಡ್ ಆಫ್ ಥಿಂಗ್? ಸಿ, ದ ಬಿಗ್ಗೆಸ್ಟ್ ಫೇಲ್ಯೂರ್ ಆನ್ ಅವರ್ ಪಾರ್ಟ್ ಈಸ್ ದ ಪ್ಲ್ಯಾನಿಂಗ್ ಇನ್ ಬ್ಯಾಂಗ್ಳೂರ್. ಈಗ ನೀವು ಬೇರೆ ಯಾವುದೇ ಒಂದು ಸಿಟೀಸ್ ನೋಡಿದ್ರೆ ಪ್ಲ್ಯಾನ್ಡ್ ಡೆವಲಪ್ಮೆಂಟ್ ಆಗಿ ಬೆಳೀತಾ ಇದೆ. ಇಲ್ಲಿ ನಮ್ಮಲ್ಲಿ ಪ್ಲ್ಯಾನಿಂಗ್ ಬಗ್ಗೆ ನಾವು ಅಷ್ಟು ಒತ್ತು ಕೊಡದೇ ಇರೋದ್ರಿಂದ ಯಾವ್ಯಾವ ಒಂದೊಂದು ಪಾರ್ಸಲ್ ಒಂದೊಂದು ಥರ ಬೆಳ್ಕೊಂಡು ಹೋಗೋದೇ ಪ್ರಾಪರಾಗಿ ಪ್ಲ್ಯಾನಿಂಗ್ ಆಗಿಲ್ಲ. ಈಗಲೂ ಇನ್ನೂ ಅದು ಮಾಸ್ಟರ್ ಪ್ಲ್ಯಾನ್ ಇನ್ನೂ ಅದು ಆಗಿಲ್ಲ. ಅದು ಇನ್ನೂ ಯಾವುದು 2008ರಲ್ಲಿ ಮಾಡಿರೋಂಥ ಪ್ಲ್ಯಾನೇ ಈಗಲೂ ಇದೆ 2025ರಲ್ಲಿ. ಸೊ ಅದೊಂದು ಬ್ಯಾಂಗ್ಳೂರಿಗೆ ಒಂದು ಡ್ರಾಬ್ಯಾಕು. ಎರಡನೇದು ಟ್ರಾಫಿಕ್ ಇಶ್ಯೂಸ್ ನಾವು ನೋಡಿದಾಗ ಜನಸಂಖ್ಯೆ ಈಗ ಆಲ್ಮೋಸ್ಟ್ 1,40,00,000 ಜನಸಂಖ್ಯೆ. ಈ ಜನಸಂಖ್ಯೆ ಎಷ್ಟಿದೆಯೋ ಆಲ್ಮೋಸ್ಟ್ ಅಷ್ಟೇ ವೆಹಿಕಲ್ಸು ಇದೆ, ಜಾಸ್ತಿ ಇದೆ. ಆಮೇಲೆ ಪ್ರತಿ ವರ್ಷ ಇದು 10% ಆ್ಯಡ್ ಆಗ್ತಾ ಇದೆ. ಇದೇನಾಗುತ್ತೆ, ಇದು ನೀವು ಎಷ್ಟೇ ರಸ್ತೆಗಳು ಮಾಡಿ, ಎಷ್ಟೇ ಫ್ಲೈಓವರ್ ಮಾಡಿ, ಏನೇ ಮಾಡಿ, ಅಷ್ಟೇ ಇರೋವಂಥ ರಸ್ತೆಗಳಲ್ಲಿ ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಕಂಜೆಷನ್ ಆಗೇ ಆಗುತ್ತೆ. ಇದಕ್ಕೆ ಏನು ಹಂಗಾದರೆ ಸೊಲ್ಯೂಷನ್ ಏನು ಅಂತ ನೀವು ನನ್ನ ಕೇಳಿದ ಅಂದರೆ, ಓನ್ಲಿ ಸೊಲ್ಯೂಷನ್ ಇಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಮೆಟ್ರೋ ಒಂದು ಕಂಪ್ಲೀಟ್ ಎಂಟೈರ್ ಸಿಟಿ ಕವರ್ ಆಗುವಂಥದ್ದು ಒಂದು. ಎರಡನೇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಶುಡ್ ಬಿ ವೆರಿ ಎಫಿಷಿಯೆಂಟ್. ಏನು BMTC ಇದೆಲ್ಲ ಇದೆ. ಆಮೇಲೆ ಥರ್ಡ್ ಬಂದು ಫಸ್ಟ್ ಮೈಲ್ ಕನೆಕ್ಟಿವಿಟಿ ಮತ್ತು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಇದು ಇದ್ದಾಗ ಈಗ ನಮ್ಮ ಮನೆಯಿಂದ ನಾನು ಎಲ್ಲೋ ಆಫೀಸ್ಗೆ ಹೋಗ್ಬೇಕಂದ್ರೆ ನನ್ನ ವೆಹಿಕಲ್ ತೊಗೊಂಡೋದಾದರೆ ನನಗೆ 2 hours ಆಗುತ್ತೆ. ಅದೇ ಮೆಟ್ರೋಲ್ಲಿ ಹೋದರೆ 1/2 hour ಹೋಗ್ತೀನಿ ಅಂದರೆ
ಇದು ಪರ್ಸನಲ್ ವೆಹಿಕಲ್ ತೊಗೊಂಡು ಯಾರು ಹೋಗ್ತಾರೆ? ಯಾರು ಹೋಗೋದಿಲ್ಲ. ಇಲ್ಲ, ಇವಾಗ ಹಂಗೆ ತಗೊಂಡು ತುಂಬ ಜನ ಮೆಟ್ರೋ ಕನೆಕ್ಟಿವಿಟಿ ಅದನ್ನ ನಾನು ಹೇಳೋದು. ಮೆಟ್ರೋ ಕನೆಕ್ಟಿವಿಟಿ ಪ್ಲಸ್ ಫಸ್ಟ್ ಮೈಲ್ ಆ್ಯಂಡ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಈಗ ಇಲ್ಲಿ ನಮ್ಮನೆಯಿಂದ ಮೆಟ್ರೋಗೆ ಹೋಗ್ಬೇಕಾದ್ರೆ 3 ಕಿಲೋಮೀಟರ್ಸ್ ದೂರ ಹೋಗಬೇಕು. ಮೆಟ್ರೋ ಅಲ್ಲಿ ಇಳಿದಾದ್ಮೇಲೆ ಆಫೀಸ್ಗಿನ್ನ 4 ಕಿಲೋಮೀಟರ್ ಹೋಗ್ಬೇಕಂದ್ರೆ ಅದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಇಶ್ಯೂಸ್ಗಳನ್ನ ನಾವು ಟ್ಯಾಕಲ್ ಮಾಡದೇ ಇದ್ದ ಅಂದರೆ ನೀವು ಗವರ್ನಮೆಂಟ್ ಅದನ್ನ ನೀವು ಎಷ್ಟೇ ರಸ್ತೆಗಳನ್ನು ಮಾಡಿ, ಎಷ್ಟೇ ವೈಡನಿಂಗ್ ಮಾಡಿ, ಎಷ್ಟೇ ಫ್ಲೈಓವರ್ ಕಟ್ಟಿದ್ರು ಇಟ್ಸ್ ಓನ್ಲಿ ಎ ಟೆಂಪ್ರರಿ ಅರೇಂಜ್ಮೆಂಟ್ಸ್ ಅಷ್ಟೇ. ವಿತಿನ್ ನೋ ಟೈಮ್ ಇಫ್ ದೇ ವಿಲ್ ಗೆಟ್ ಕ್ಲಾಗ್ಡ್. ಇದು ನಮ್ಮ ದೇಶದಲ್ಲ, ಇದು ಬೇರೆ ದೇಶಗಳಲ್ಲೂ ಸಹ ಯಾರ್ಯಾರು ಈ ಟ್ರಾನ್ಸಿಷನಲ್ಲಿ ಇಲ್ಲಿಂದ ಅಲ್ಲಿಗೆ ಹೋದ್ರಲ್ಲ, ಎಲ್ಲ ದೇಶದಲ್ಲಿ ಹಿಂಗೆ ಆಗಿರೋದು. ಒಂದು ಬಸ್ ಅಂದರೆ ಇಟ್ ವಿಲ್ ರೀಪ್ಲೇಸಸ್ 40 ಕಾರ್ಸ್. 40 ಕಾರ್ಗಳಲ್ಲಿ ಹೋಗೋ ಅಷ್ಟು ಜನಗಳು ಒಂದು ಬಸ್ಸಲ್ಲಿ ಹೋಗ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹ್ಯಾಸ್ ಟು ಬಿ ಗುಡ್, ರಿಲಯಬಲ್, ಟೈಮ್ಲಿ, ನಮಗೆ ಅಷ್ಟು ಫ್ರೀಕ್ವೆನ್ಸಿ ಆಗಿರಬೇಕು. ಅದನ್ನು ಸಿಸ್ಟಮನ್ನು ಇಂಪ್ರೂವ್ ಮಾಡದೇ ಇದ್ದ ಅಂದರೆ ಪ್ರೈವೇಟ್ ಟ್ರಾನ್ಸ್ಪೋರ್ಟಿಂದ ಬ್ಯಾಂಗ್ಳೂರ್ ಟ್ರಾಫಿಕ್ ಸೊಲ್ಯೂಷನ್ ಕೆನಾಟ್ ಬಿ ಸಾಲ್ವ್ಡ್. ಹೌದು, ಇದು ಟ್ರಾನ್ಸ್ಪೋರ್ಟು ಮತ್ತು ಕಂಜೆಷನ್ ಅಂತ ಬಂದಾಗ ಬೇರೆ ಬೇರೆ ದೇಶದನ್ನೇ ಇವರುಗಳು ಅರ್ಬನ್ ಆ್ಯಕ್ಟಿವಿಸ್ಟ್ಗಳು ತೆಗೆದುಕೊಂಡಿದ್ದಾರೆ. ಮತ್ತು ಈಗ ಒಂದು ಕಾಂಟ್ರಡಿಕ್ಷನ್ ಅಂತ ಹೇಳಿದ್ರೆ GSTನ 1000 cc ಇರೋ ವೆಹಿಕಲ್ದು ಎಲ್ಲ ಕಡಿಮೆ ಆಯ್ತಲ್ಲ ಈಗ ಒಂದು 2-3 ತಿಂಗಳ ಹಿಂದೆ. ದಟ್ ಈಸ್ ಆಲ್ಸೋ ಆ್ಯಡಿಂಗ್ ನಾಟ್ ಓನ್ಲಿ ಬೆಂಗಳೂರು, ಇದು ಕರ್ನಾಟಕ, ಎಂಟೈರ್ ಇಂಡಿಯಾ. ಅದು ಕೂಡ ರಾಂಗ್ ಡಿಸಿಷನ್ ಅಂತ ಸುಮಾರು ಜನ ಇಲ್ಲ. ಇದು ಏನಾಗುತ್ತೆ ಅಂತಂದರೆ ನೀವು ಹೇಳ್ದಂಗೆ ಹಲವಾರು ಕಾಂಟ್ರಡಿಕ್ಷನ್ಸ್ ಇದೆ. ಇವಾಗ ನಾವು ಒಂದು ಕಡೆ ಹೇಳ್ತಾ ಇದ್ದೀವಿ ಪ್ರೈವೇಟ್ ವೆಹಿಕಲ್ಸ್ಗಳನ್ನ ಜಾಸ್ತಿ ಇನ್ಸೆಂಟಿವೈಸ್ ಮಾಡಬಾರ್ದು, ಪ್ರೈವೇಟ್ ವೆಹಿಕಲ್ಗಳು ಎಲ್ಲರೂ ತಗೊಳ್ಳೋ ಥರ ಹಂಗಾದಾಗ ಜಾಸ್ತಿ ವೆಹಿಕಲ್ಸ್ ಬರುತ್ತೆ ಅಂತ. ಎರಡನೇದು ಇನ್ನೊಂದು ನೋಡ್ದ ಅಂದರೆ ಈಗ ಮಿಡ್ಲ್ ಕ್ಲಾಸು, ನಾವು ಲೋವರ್ ಮಿಡ್ಲ್ ಕ್ಲಾಸಲ್ಲಿದ್ದರೆ ಈಗ ಅಪ್ಪರ್ ಮಿಡ್ಲ್ ಕ್ಲಾಸಿಗೆ ಬಂದ್ವಿ. ಪ್ರತಿಯೊಬ್ಬರಿಗೂ ಆಸ್ಪಿರೇಷನ್ ಇರುತ್ತೆ, ನಾನು 2 ವೀಲರಲ್ಲಿ ಹೋಗ್ತಾ ಇದ್ದೀನಿ, ಈಗ ಕಾರ್ ತೊಗೋಬೇಕು ಅಂತ. ಸೊ ಈ ಥರದ ಸಮಸ್ಯೆಗಳಿದೆ. ಇನ್ ಸ್ಪೈಟ್ ಆಫ್ ಆಲ್ ದ್ಯಾಟ್, ವೆದರ್ ಐ ಮೇ ಪರ್ಚೇಸ್ ಎ 4-wheeler, whether I'll use my 4-wheeler, I'll take public transport, ultimately I will decide whichever is convenient to me. ಆ ಕನ್ವೀನಿಯನ್ಸನ್ನ ನಾವು ಕ್ರಿಯೇಟ್ ಮಾಡಿದಾಗ ಜನಗಳು ಆಟೋಮೆಟಿಕ್ಕಾಗಿ ಸ್ವಿಚ್ ಆನ್ ಮಾಡ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ. ಸೊ ಆ ಥರದ್ದು ಸಿಸ್ಟಮನ್ನು ಕ್ರಿಯೇಟ್ ಮಾಡಬೇಕಷ್ಟೇ. ಆ್ಯಂಡ್ ಟು ಕನ್ಕ್ಲೂಡ್ ವಿತ್ ದ ಡಿಫ್ರೆನ್ಸ್ ಬಿಟ್ವೀನ್ BBMP ಆ್ಯಂಡ್ GB. ಅಲ್ಲ, ಅವಾಗ ಏನಂದರೆ ಈಗ 1,30,30,00,000 ಜನಸಂಖ್ಯೆಗೆ ಒಬ್ಬರೇ ಕಮಿಷನರ್ ಇದ್ದಿತ್ತು. ಇವಾಗ 5. ಸೊ ಈಗ 5 ಜನ ಇದು ಮಾಡಿದ್ದಾರೆ. ಡಿಸೆಂಟ್ರಲೈಸೇಷನ್ ಈಸ್ ಆಲ್ವೇಸ್ ಎ ಗುಡ್ ಥಿಂಗ್. ಬಟ್ ಡಿಸೆಂಟ್ರಲೈಸ್ ಮಾಡಿದಾಗ ಕೆಲವು ಕಡೆ ಏನಾಗುತ್ತೆ ಅಂದರೆ, ಆವಾಗ ಒಂದೇ ಕಾರ್ಪೊರೇಷನ್ ಇದ್ದಾಗ ಎಲ್ಲ ಕಾರ್ಪೊರೇಟರ್ಸ್ ಇದ್ದರು, ಒಂದೇ ಕಡೆ ಇದ್ದರು, ರಿಸೋರ್ಸಸ್ ಏನು ಬರ್ತಾಯಿತ್ತು ಅದನ್ನು ಎಲ್ಲ ಕಡೆನೂ ಡಿವೈಡ್ ಮಾಡ್ತಾಯಿದ್ರು, ಅದನ್ನು ಕಾರ್ಪೊರೇಟರ್ಸ್ಗಳೆಲ್ಲ ಕೇಳ್ತಾಯಿದ್ರು. ಸೊ ಯೂನಿಫಾರ್ಮ್ ಆಗಿ ಇದಾಗ್ತಾಯಿತ್ತು. ಈಗ ಮೆಕ್ಯಾನಿಸಮ್ ಇದೆ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಈಗ ಇಷ್ಟು ಬೇಗ ಅದನ್ನು ಹೇಳೋಕ್ಕಾಗೋದಿಲ್ಲ. But at the same time, it's always good to have a smaller entities compared to one big entity. So it is good, but at the same time, ಈಗ ಕೆಲವು ಕಾರ್ಪೊರೇಷನ್ಸ್ಗಳಲ್ಲಿ ರಿಸೋರ್ಸಸ್ ತುಂಬ ಚೆನ್ನಾಗಿದೆ. ಆ ಕಡೆ ಮಹದೇವಪುರ, ಆ ಕಡೆ ವೈಲ್ಡ್ಫೀಲ್ಡ್ ಕಡೆ ಇರೋವಂಥದ್ದು. ಕೆಲವು ಕಡೆಯಲ್ಲಿ ರಿಸೋರ್ಸಸ್ ಏನೂ ಇರೋದಿಲ್ಲ. ಅಂಥ ಟೈಮಲ್ಲಿ ಯಾವ ರೀತಿ ಇದನ್ನು ಬ್ಯಾಲೆನ್ಸ್ ಮಾಡಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಗುತ್ತೆ ಅದನ್ನು ನೋಡಬೇಕು. ಈಗ ತಾನೇ ಜಸ್ಟ್ ಸ್ಟಾರ್ಟ್ ಆಗಿದೆ. ಕೆಲವು ಕಡೆ ನಾವು ಡೆಲ್ಲಿಯಲ್ಲಿ ನೋಡಿದಾಗ ಅಲ್ಲೂ 2-3 ಕಾರ್ಪೊರೇಷನ್ಸ್ ಇದೆ. ಕೆಲವು ಕಾರ್ಪೊರೇಷನ್ಸ್ಗಳು ಚೆನ್ನಾಗಿ ಡೆವಲಪ್ ಆಗ್ತಿದೆ, ಕೆಲವು ಕಡೆ ಅದು ಆಗ್ತಾ ಇಲ್ಲ. ಸೊ ಇದು ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದಕ್ಕೆ ಮೆಕ್ಯಾನಿಸಮ್ ಇದೆ ಸಿಸ್ಟಮಲ್ಲಿ. ಮುಂದಿನ ದಿನಗಳಲ್ಲಿ ನೋಡಬೇಕು. ಹೌದು, ಇವಾಗ ಶುರು ಆಗಿದೆ, ಮೇ ಬಿ ಆಫ್ಟರ್ ಇಯರ್ ಆರ್ 2 ಅಂತ. ನಿಮ್ಗೆ ಇವಾಗ ಹೇಗಿದೆ? 1 year ಕೂಲಿಂಗ್ ಅಂತ ಹೇಳಿದ್ರೆ ಒಂಚೂರು ಫಾರಿನ್ ಟ್ರಿಪ್ ಎಲ್ಲ ಮಾಡ್ಬಂದ್ರಿ. ಈಗ ಇಷ್ಟು ವರ್ಷ ನಾನು ಒಟ್ಟು 37 ವರ್ಷ ನಾನು IAS ಅಲ್ಲಿ 30 ವರ್ಷ, ಅದಕ್ಕಿಂತ ಮೊದಲು ನಾನು ಲೆಕ್ಚರರ್ ಆಗಿದ್ದೆ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಸೊ ಆಲ್ಮೋಸ್ಟ್ 37 years ವರ್ಕ್ ಮಾಡಿದ್ದು. ಸೊ ಅದಾದಮೇಲೆ ಎಲ್ಲ 30 yearsಲ್ಲಿ ಲಾಸ್ಟ್ 10 years ಅಂತೂ ತುಂಬ ಸ್ಟ್ರೆಸ್ಫುಲ್ ಪೊಸಿಷನ್ಸಲ್ಲೇ ಕೆಲಸ ಮಾಡಿದ್ದು. ಆಮೇಲೆ ನಮಗೆ ಸರ್ಕಾರ ಅಲ್ಟಿಮೇಟ್ಲಿ ಯಾವಾಗಲೂ ಗೌರ್ನಮೆಂಟ್ ಏನು ಅದನ್ನು ಮಾಡಿಕೊಂಡೇ ಇದ್ದಿದ್ದು. ಪರ್ಸ್ನಲ್ಲಾಗಿ ಅಂತೂ ಯಾವುದೋ ಟೈಮ್ ಇರಲಿಲ್ಲ. ಕೆಲವೆಲ್ಲ ಪರ್ಸ್ನಲ್ಲಾಗಿ ನಾವು ಎಕ್ಸ್ಪೆಷಲಿ ನನಗೆ ಓದೋ ಅಂಥ ಅಭ್ಯಾಸ ತುಂಬ ಜಾಸ್ತಿ.
ಸುಮಾರು ಮನೆಯಲ್ಲಿ ನೀವು ನೋಡಿದ್ರೆ 3-4 ಸಾವಿರ ಬುಕ್ಸ್ ಇದೆ. ಆಮೇಲೆ ಟ್ರಾವೆಲ್ ಮಾಡೋದು ಇನ್ನೊಂದು. ಆಮೇಲೆ ನಾವು ಇಂಜಿನಿಯರಿಂಗ್ ಮಾಡಿದ ಮೇಲೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಆ ಟೈಮಲ್ಲಿ ಆಲ್ಮೋಸ್ಟ್ 80% ಎಲ್ಲ US ಬೇರೆ ಬೇರೆ ದೇಶದಲ್ಲಿ ಹೌದು, ಅದು M.Tech ಹೋದ್ರು. ಅಂತಂದ್ಮೇಲೆ. ನಾವಿಲ್ಲೇ ಇದ್ರೆ ಅವರೆಲ್ಲ ಆವಾಗಲೇ ವಿದೇಶಕ್ಕೆ ಹೋದವರು. ಅವರೆಲ್ಲ ಸುಮಾರು ಜನ ಕರಿತಾ ಇದ್ರು. ಸೊ ಅವೆಲ್ಲ ನೋಡೋದಕ್ಕಿದಾಯಿತು. ಆಮೇಲೆ ನನಗೆ ಒಂದೇನಂದರೆ ಈ ರಿಲಿಜಿಯಸ್ ಪ್ಲೇಸಸ್ಸು, ಸ್ಪಿರಿಚುವಲ್ ಪ್ಲೇಸಸ್ ಹೋಗೋದು ಜಾಸ್ತಿ ಇದು. ಸೊ ಆಲ್ಮೋಸ್ಟ್ ದೇಶದಲ್ಲಿ ಇರುವಂಥ ಎಲ್ಲ ದೇವಸ್ಥಾನಗಳಿಗೂ ಈ ಕಳೆದ 1 ವರ್ಷದಲ್ಲಿ ಹೋಗಿದ್ದಾಯಿತು. ಎಲ್ಲ ಕಡೆನೂ ಎಲ್ಲ ಕೇದಾರ್ನಾಥ್, ಬದ್ರಿನಾಥಿಂದ ಹಿಡಿದು ಕುಂಭಮೇಳ, ವೈಷ್ಣೋದೇವಿ ಟೆಂಪಲ್, ಎಲ್ಲ ಟೆಂಪಲ್ಸನ್ನು ಈ ಲಾಸ್ಟ್ 1 ಇಯರಲ್ಲಿ ನೋಡಿದ್ದಾಯಿತು. ಸೊ 60 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಅಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ ರಿಟೈರ್ಮೆಂಟ್ ಆದಾಗೆ ಅಂತ ಅನ್ನಿಸ್ತದೆ. ಫಸ್ಟ್ ಕ್ಲಾಸ್ ಆಗಿ ನಮಗೆ 5 ವರ್ಷ ಅಂತೂ ಕನಿಷ್ಠ ಆರಾಮಾಗಿ ಕೆಲಸ ಮಾಡ್ಬೋದು. ಇದೇ ಎನರ್ಜಿ ಇದೆ ಇದರಲ್ಲಿ. ಬಟ್ ಆಯ್ತು, ಈಗ ಪಾಪ್ಯುಲೇಷನ್, ಅನ್ಎಂಪ್ಲಾಯ್ಮೆಂಟ್ ಎಲ್ಲ ಇದಿದೆ. ಸೊ ಬೇರೆ ಬೇರೆ ಹಲವಾರು ಬೇರೆ ರೀತಿ ಕೆಲಸ ಮಾಡೋದಕ್ಕೂ ಅವಕಾಶ ಇದೆ. ಅಂದ್ರೆ ನೀವು ಇವ್ರ ಜೊತೆ ಇದ್ದಾಗ, ಬೊಮ್ಮಾಯಿ ಅವರು CM ಜೊತೆ ಇದ್ದಾಗ ಮ್ಯಾಕ್ಸಿಮಮ್ ಆಗಿದೆ. ಲಿಟ್ರಲಿ ಯು ಆರ್ ದ ಆಕ್ಟಿಂಗ್ CM ಕೈಂಡ್ ಆಫ್. ಇಲ್ಲ ಆ ಥರ ಏನಿಲ್ಲ. ಅಲ್ಲ, ಫುಲ್ ಮ್ಯಾನೇಜ್ ಇಲ್ಲ ಆ ಥರ. 2020 ನೋ, ಈಸ್ ಅನ್ ಎಕ್ಸಲೆಂಟ್ ಪರ್ಸನ್. ಐ ಹ್ಯಾವ್ ನೆವರ್ ಕಮ್ ಅಕ್ರಾಸ್ ಎನಿ ಪಾಲಿಟಿಷಿಯನ್ ಹೂ ಇಸ್ ಸೋ ಗುಡ್, ಸೋ ಎಫಿಷಿಯೆಂಟ್, ಸೋ ನಾಲೆಜಬಲ್. ಅವ್ರಿಗೆ ನೀವು ಯಾವ ಸಬ್ಜೆಕ್ಟ್ ಬೇಕಾದರೂ ಮಾತಾಡಿ ಅಂತ ಹೇಳಿ ವಿತೌಟ್ ಎನಿ ಪ್ರಿಪ್ರೇಷನ್ ಈ ಸ್ಪೀಕ್ಸ್ ಇನ್ ಡೆಪ್ತ್. ದಿ ಅಮೌಂಟ್ ಆಫ್ ನಾಲೆಡ್ಜ್ ಹಿ ಹ್ಯಾಸ್ ಇಸ್ ಅಮೇಝಿಂಗ್. ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಟೂ ಗುಡ್. ಐ ಮೀನ್ ಪ್ರತಿಯೊಂದು 1-2 ವರ್ಷದಲ್ಲಿ ಒಂದೇ ಒಂದು ದಿನ ನನ್ನ ಜೊತೆಯಲ್ಲಿ ಕೋಪ ಮಾಡ್ಕೊಂಡಿರೋದಾಗಲಿ ಅಥವಾ ಜೋರಾಗಿ ಮಾತಾಡೋದಾಗಲಿ ಇಲ್ವೇ ಇಲ್ಲ ಅವ್ರಿಗೆ. ಒಂದೇ ಥರ ಇದೆ. ಸೊ ಅಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ರು. ಆಮೇಲೆ ಅವರಿಂದ ಎಷ್ಟೋ ಕಲ್ತಿದ್ದೆ. ನಾನು ಅದನ್ನೇ ಹೇಳ್ತಿದ್ದೆ, ಸರ್ ನೀವು ಎಷ್ಟು ಭಾಷಣಗಳು ಮಾಡಿದ್ರೆ ಅದ್ರ ಮೇಲೆ ಒಂದು ದೊಡ್ಡ ಬುಕ್ ಮಾಡ್ಬೋದು, ಬರಿಬೋದು. ಅಷ್ಟು ಚೆನ್ನಾಗಿ ನೀವು ಎಲ್ಲ ಇಶ್ಯೂಸ್ ಬಗ್ಗೆನೂ ಇಷ್ಟು ಇದು ಮಾತಾಡ್ತಾ ಇದ್ದೀರಾ ಸರ್ ಅಂದ್ಬಿಟ್ಟು. ಸೊ ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ ಥರದ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಇನ್ನು ಯಾರಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಮಗಂತೂ ಆಮೇಲೆ ಇಟ್ ವಾಸ್ ಎ ಜಾಯ್ ವರ್ಕಿಂಗ್ ವಿತ್ ಹಿಮ್ 24 hours. ಒಂದೊಂದು ದಿನ ರಾತ್ರಿ 1 ಗಂಟೆ 2 ಗಂಟೆಗೆ ಆಫೀಸಿಂದ ಹೋಗ್ತಾಯಿದ್ರೆ, ಪ್ರಸಾದ್ ಅವರೇ ಬೆಳಗ್ಗೆ ಹಂಗಾದರೆ ಬೆಳಗ್ಗೆ 7 ಗಂಟೆಗೆ ಬಂದುಬಿಡಿ ಮನೆಗೆ ಅಂತ ಇದ್ರು. ನಾನು ಹೇಳಿದೆ, ಸರ್ 1 ಗಂಟೆ ಆಯ್ತು ಸರ್, ಈಗ ರಾತ್ರಿ ಮನೆಗೆ ಹೋಗಿ ಮತ್ತು ಬೆಳಗ್ಗೆ 7 ಗಂಟೆಗೆ ಹೆಂಗೆ ಸರ್ ಬರೋದು? ನಾನು ಎದ್ದಿರ್ತೀನಿ, ನಾನು ವರ್ಕ್ ಮಾಡ್ತೀನಿ, ನಿಮಗೇನು ರೀ ಸಮಸ್ಯೆ ಅಂತ ಇದ್ರು. ಬಟ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಚ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅದು ಎಲ್ಲರಿಗೂ ಅವಕಾಶ ಆ ಥರದ್ದು ಸಿಗೋದಿಲ್ಲ. ಬಟ್ ಐ ರಿಯಲಿ ಎಂಜಾಯ್ಡ್ ದಸ್ 2 years. ಸೊ ಅವ್ರಿಗೆ ಡೇ ನೈಟ್ ಆಗ್ತಾ ಇದ್ದಿದ್ದೆ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಬ್ಯುಸಿಯಾಗಿ ಇದಾಗಿ ಕೆಲಸ ಮಾಡಿದ್ರೆ ಆ ಟೈಮ್. ಕಡೆಗೆ ನೀವು ಅಷ್ಟೆಲ್ಲ ಮೆರಿಟ್ ವೈಸಲ್ಲಿ M.Tech ಮಾಡಿದ್ದನ್ನ ಎಲ್ಲಿ ಯೂಸ್ ಮಾಡ್ಕೊಂಡ್ರಿ? ಇಟ್ ಇಸ್ ನಾಟ್ M.Tech ಡಿಸೈನ್ ಇಂಜಿನಿಯರ್ ಆಗಲಿ, ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಲ್ಲ, ಅದು ಟೆಕ್ನಿಕಲ್ ಅಲ್ಲ. ಯುವರ್ ಸೈಂಟಿಫಿಕ್ ಬೆಂಟ್ ಆಫ್ ಮೈಂಡ್, ಯುವರ್ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್, ಎವ್ರಿಥಿಂಗ್ ವಿಲ್ ಕಮ್ ಇನ್ ಹ್ಯಾಂಡಿ. ನಾವು ಏನೇ ಓದಿದ್ರಿ, ಏನೇನೇ ಇದು ಮಾಡಿದ್ದೀವಲ್ಲ, ಯಾವುದು ವೇಸ್ಟ್ ಆಗೋದಿಲ್ಲ. ನಮ್ಮ ಪ್ರತಿಯೊಂದು ಆಲೋಚನೆಗಳು, ಪ್ರತಿಯೊಂದು ಚಿಂತನೆಗಳು ಮತ್ತು ಪ್ರತಿಯೊಂದು ನಾವೇನು ಎಕ್ಸಿಕ್ಯೂಟ್ ಮಾಡ್ತಿರಲ್ಲ, ಪ್ರತಿಯೊಂದರಲ್ಲೂ ನಾವು ಟೆಕ್ನಿಕಲ್ಲಾಗಿ ಬೇರೆ ಥರ, ನಮ್ಮ ಥಿಂಕಿಂಗೇ ಬೇರೆ ಥರ ಇರುತ್ತೆ. ಯಾಕಂದರೆ ನಮ್ಮ ಬ್ಯಾಕ್ಗ್ರೌಂಡೇ ಬೇರೆ ಥರ ಇರುತ್ತೆ. ಈಗ ನಿಮಗೆ ನಾವು ಒಂಚೂರು ಫ್ಲ್ಯಾಶ್ ಬ್ಯಾಕ್ ನಮ್ಗಳ ಕಡೆಯಿಂದ ಹೇಳ್ತೀವಿ. ನಮಗೆ ವಿ ರಿಯಲಿ ವಾಂಟೆಡ್ ಟು ಹ್ಯಾವ್ ಎ ಡೀಟೇಲ್ ಕಾನ್ವರ್ಸೇಷನ್ ವಿತ್ ಎನ್ IAS ಆಫೀಸರ್. ಆಮೇಲೆ ನಾವುಗಳು ಕೂಡ ಡಿಸ್ಕಸ್ ಮಾತಾಡಿದ್ವಿ, ಎಲ್ಲ ಆಯಿತು. ಫೈನಲಿ ವಿ ಚೋಸ್ ಯು. ಆ್ಯಂಡ್ ನಾವು ಎಷ್ಟೊಂದು ನಮ್ಮದು 50 ಎಪಿಸೋಡ್ಸು ಪಾಡ್ಕಾಸ್ಟ್ ನಾವು ಕ್ರಾಸ್ ಮಾಡಿದ್ದೀವಿ. ಆ್ಯಂಡ್ ದಿಸ್ ಪಾಡ್ಕಾಸ್ಟ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದ ಪ್ರೀವಿಯಸ್ 50. ಇವಾಗ ನನಗೆ ಅನ್ನಿಸ್ತಾ ಇದೆ, ನೀವು ಯಾರಾದರೂ ಇದನ್ನು ನೋಡ್ತಾ ಇದ್ರೆ ಅಥವಾ ಯಾರಿಗಾದ್ರೂ ಹೇಳಬೇಕು ಅಂತ ಅನ್ನೋದಾದರೆ, ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ UPSC ಆಸ್ಪಿರೆಂಟ್ಸು ತುಂಬ ಜನ ಇದ್ದಾರೆ. ಆ್ಯಂಡ್ ಆಲ್ಸೋ ಕೆಲವು ಸ್ಟೂಡೆಂಟ್ಸ್ಗೆ, ಕೆಲವು ಡಿಸಿಪ್ಲಿನ್ಗೆ ಈ ಪಾಡ್ಕಾಸ್ಟು ಟೆಕ್ಸ್ಟ್ ಥರ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಇಟ್ ಈಸ್ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ವೆರಿ ನಾಲೆಜಬಲ್ ಕೈಂಡ್ ಆಫ್ ಥಿಂಗ್. ಎಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂತಂದರೆ ನೀವು ಬಹುಶಃ ನೀವು ಮಾತಾಡ್ತಾ ನಿಮಗೆ ಗೊತ್ತಾಗಿರಲ್ಲ. ನೆಕ್ಸ್ಟ್ ನಮ್ಮದೆಲ್ಲ ರೆಡಿಯಾಗಿ ನಾವು ರಿಲೀಸ್ ಮಾಡ್ತೀವಲ್ಲ, ಅಪ್ಲೋಡ್ ಮಾಡಿದಾಗ ನೀವು ನೋಡಿ. ಆ್ಯಂಡ್ ನಮ್ಮ ಆಡಿಯನ್ಸಸ್ಗೆ ನಾನು ಹೇಳ್ತಾ ಇರೋದು, ಇವತ್ತಿನ ದಿನ ಸಾಮಾನ್ಯವಾಗಿ ನಾವು ಡೈಲಾಗ್ ಬೇರೆ ತರಹ ಇರುತ್ತೆ.
ಇವತ್ತು ಕ್ಲಾರಿಫಿಕೇಷನ್ ಥರ ಬಂದಿದೆ, ಮತ್ತು ಅವರು ಕೆಲಸ ಮಾಡಿರೋದನ್ನು ಬೇರೆ ಬೇರೆ ಪರ್ಸ್ಪೆಕ್ಟಿವ್ನಲ್ಲಿ 360 ಡಿಗ್ರೀಸಲ್ಲಿ ಅನಲೈಸ್ ಮಾಡಿದ್ದಾರೆ. ವಿ ಹ್ಯಾಡ್ ಸಮಥಿಂಗ್ ಎಲ್ಸ್. ಓಕೆ. ಹಾಂ, ಮತ್ತು ಈಗ ವೆರಿ ಎಜುಕೇಟಿವ್ ಆಗಿದೆ, ತುಂಬ ಎಜುಕೇಟಿವ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ.